ಪುಷ್ ಮಾಡಿದಾಗ ನಮಗೆ ಏನು ಸಿಕ್ಕಿದ್ರು ಆ ಟೈಮಿಗೆ ವಿ ಟೆನ್ ಟು ಲೈಕ್ ಓಕೆ ಲೆಟ್ ಮಿ ಗಿವ್ ಇಟ್ ಅ ಶಾರ್ಟ್ ಅಂತ. ಜಸ್ಟ್ ಜನರಲಿ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ಅನುಪಮ ಹೇಗೆ, ಹೌ ಡು ಯು. ನೀವು ಹೇಳಿದಾಗೆ ಹೌದು, ನಾನು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವಿಮೆನ್ ಆಗಿ ಕಾಣ್ಬೋದು. ಸಮ್ಟೈಮ್ಸ್ ನೋಡಿ ಈ ಥರ ಈಗ ಒಂದು ವಾರದಲ್ಲಿ ಆಗಿರುವಂಥ ಈ ನೆಗೆಟಿವ್ ಎನರ್ಜೀಸ್ ನಂಗೆ ಹೆಂಗೆ ಎಫೆಕ್ಟ್ ಆಗುತ್ತೆ, ಅದೇ ಥರ ಆಬ್ವಿಯಸ್ಲಿ ಜನ ಏನಾದ್ರು ಮಾತಾಡಿದಾಗ ಎಫೆಕ್ಟ್ ಆಗೇ ಆಗುತ್ತೆ. 6-7 years ಬ್ಯಾಕ್ ಐ ವಾಸ್ ಇನ್ ಅ ವೆರಿ ವೆರಿ ಬ್ಯಾಡ್ ಫೇಸ್. ಡಿಪ್ರೆಷನಲ್ಲಿದೆ. ಐ ಈವನ್ ಕಮಿಟೆಡ್ ಸೂಸೈಡ್, ಲೈಕ್ ಎವ್ರಿಬಡಿ ನೋಸ್ ಇಟ್. ನೆಗೆಟಿವ್ ನಂಗೆ ಆ್ಯಕ್ಚುಲಿ ಲಿಟ್ರಲಿ ನೆಗೆಟಿವ್ ಕ್ಯಾರೆಕ್ಟರ್ ಆಗೋಗಿದ್ದೆ ನಾನು. ಮಾಡಿ 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 ನಮ್ಮ ಅಪ್ಪನ ತಳ್ಳಿ, ನಮ್ಮ ಅಮ್ಮನ ತಳ್ಳಿ, ಫೋಟೋ ಗ್ಲಾಸ್ ಎಲ್ಲ ಹೊಡೆದಾಕಿ ಐ ವಾಸ್ ಲಿಟ್ರಲಿ ಇನ್ ದ್ಯಾಟ್ ಕ್ಯಾರೆಕ್ಟರ್. ಸೊ ಇವೆಂಟ್ ಆದಮೇಲೆ ನೀವು ಓನರ್ ಜೊತೆಗೆ ಬರಬೇಕಾಗತ್ತೆ ಡಿನ್ನರ್ಗೆ. ನಾನು ಓನರ್ ಜೊತೆಗೆ ಏನಕ್ಕೆ ಡಿನ್ನರಿಗೆ ಬರಬೇಕು ಗೊತ್ತಲ್ಲ, ಇದಕ್ಕಿಂತ ಎಕ್ಸ್ಟ್ರಾ ಮನಿ ಕೊಡ್ತಾರೆ. ಫಸ್ಟ್ ಟೈಮ್ ಐ ಗಾಟ್ ವೆರಿ ಸ್ಕೇರ್ಡ್. ಆ ಕಾಫಿ ಡೇನ ಎದ್ದು ಆಚೆ ಬರೋಕ್ಕಾಯ್ತದೆ. ನನ್ನ ಫ್ರೆಂಡ್ಸ್ ಕಾರಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾಯಿದ್ರು. ದೇ ಇವನ್ ರಿಮೆಂಬರ್ ಹೌ ಐ ಕ್ರೈಡ್ ಅವತ್ತಲ್ಲ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಇಟ್ ಈಸ್ ನಮ್ಮ ಅನುಪಮ ಗೌಡ ಅವರು ಆನ್ ದ ಶೋ. ಹಾಯ್ ಅನುಪಮ, ಹೇಗಿದ್ದೀರಾ? ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದ್ದೀನಿ. ಸ್ವಲ್ಪ ಹುಷಾರಿಲ್ಲ ಬಿಟ್ಟರೆ ಆಲ್ ಗುಡ್ ಆಲ್ ಗುಡ್. ನೀವು ಹೆಂಗಿದ್ದೀರಾ? ನಾನು ಸೂಪರ್. ಐ ಥಿಂಕ್ ನಾನು ವಿ ಗೋ ಲಾಂಗ್, ಅಂದರೆ ತುಂಬ ಹಿಂದೆ ಹೋಗ್ಬೇಕು ನಾವು. ಫಸ್ಟ್ ಟೈಮ್ ಅಕ್ಕ ಸೀರಿಯಲ್ ಪ್ರಮೋಷನ್ ಟೈಮಲ್ಲೂ ಏನೋ ನಾನು ಅವಾಗ ನಮ್ಮ ಬಿಗ್ ಎಫ್ ಎಮಲ್ಲಿ ವೀಕೆಂಡ್ ಆದರೆ ಸೀರಿಯಲ್ ಪ್ರೊಟ್ಯಾಗನಿಸ್ಟು ಸೀರಿಯಲ್ ಫ್ರೆಟರ್ನಿಟಿನ ಮಾತಾಡ್ಸೋವಂಥ ಒಂದು ಪ್ರೋಗ್ರಾಮಲ್ಲಿ ಐ ಥಿಂಕ್ ಫಸ್ಟ್ ಟೈಮ್ ನಾವು ಮೀಟ್ ಮಾಡಿದ್ದು. ಆ್ಯಂಡ್ ಐ ಥಿಂಕ್ ಈ ಮಧ್ಯೆ 2024 ಆಗೋ ಹೊತ್ತಿಗೆ ಒಂದು 5-6 ಸತಿ ಮೀಟ್ ಮಾಡಿದ್ದೀವೇನೋ ಅಲ್ಲ? ಕರೆಕ್ಟ್, ಹೌದು. ಐ ಥಿಂಕ್ ದಟ್ ವಾಸ್ ಲೈಕ್ ಫಸ್ಟ್ ಎವರ್ ರೇಡಿಯೋ ಒಂಥರ ಶೋ ನಾನು ಬಂದು ನೋಡಿ ನೀವೆಲ್ಲ ಹೇಳ್ಕೊಟ್ಟು ಮಾತಾಡಿ ಎಲ್ಲ ಮಾಡಿದ್ದು. ಬಿಕಾಸ್ ಆ ಶೋ ಒಂದು ನೀವೇ ಆರ್ಜೆಸ್ಗಳಲ್ಲ? ಹೌದು, ನೀವೇ. ಅದು ಆ ಥರ ಒಂದು ಫಾರ್ಮ್ಯಾಟ್ ಇತ್ತದು. ನೀವೆಲ್ಲ ಹೇಳ್ಕೊಟ್ಟಿದ್ರಿ ಅಂದರೆ ಇದೆಲ್ಲ ನಾವು ಮಾಡ್ತೀವಿ, ಜಸ್ಟ್ ನೀವೇನೇ ಲೀಡ್ ಮಾಡ್ಕೊಳ್ಬೇಕು, ಇದೇನಪ್ಪ ಇದು ಹಿಂಗೆಲ್ಲ ಮಾಡ್ಬೇಕಾ ಅಂತ ನಾನು. ಬಟ್ ಇಟ್ ವಾಸ್ ಸಚ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದು. ಫಸ್ಟ್ ಟೈಮ್ ರೇಡಿಯೋ ಅಂದರೆ ಟಿ ವಿಲಿ ಇದ್ದು ಬರೀ ನಮ್ಮ ವಾಯ್ಸ್ ಥ್ರೂ ಜನಕ್ಕೆ ಒಂದು ಶೋ ಮಾಡೋದಿದ್ದಲ್ಲ, ಅಟ್ಲೀಸ್ಟ್ ಒನ್ ಎಪಿಸೋಡ್. ಇಟ್ ವಾಸ್ ಡಿಫ್ರೆಂಟ್ ಆ್ಯಂಡ್ ಆ್ಯಕ್ಚುಲಿ ಸ್ಪೆಷಲ್. ಐ ಥಿಂಕ್ ದಟ್ಸ್ ಹೌ ಕರ್ನಾಟಕಕ್ಕೆ ಅಕ್ಕ ಆಗಿ ಗೊತ್ತಾಗಿದ್ದು ನೀವು, ನನಗೆ ಅನುಪಮ ಆಗಿ ಗೊತ್ತಾಗಿದ್ದು. ಆಮೇಲೆ ಮೈಸೂರಲ್ಲೂ ಯಾವುದೋ ಇವೆಂಟ್ ಇತ್ತು ಅನ್ಸತ್ತೆ, ಅಲ್ಲಿ ನೀವು ಡಾನ್ಸ್ ಮಾಡಿದ್ರಾ ಅಥವಾ ನಾನು ಹೋಸ್ಟ್ ಮಾಡಿದ್ನ? ಅದು ನೀವ ನಮ್ರತನೋ ನನ್ನ ಕನ್ಫ್ಯೂಷನ್. ಮತ್ತೆ ಯಾವುದೋ ಇವೆಂಟಲ್ಲಿ ನೀವು ನಮಗೆ ಸಿಕ್ಕಿಲ್ಲ ಅಲ್ಲ? ಇಲ್ಲ, ಅದಾದ್ಮೇಲೆ ನಿಮ್ಮ ಶೋಗೆನೆ, ಅದೇ ನಿಮ್ಮ ಚಾನೆಲ್ಗೆನೆ ವಾಟ್ಸ್ ಆನ್ ಮೈ ಫೋನ್ ಅದು ದೆನ್ ಕರಾಳ ರಾತ್ರಿ. ಹೌದು, ಐ ಥಿಂಕ್ ಈ ಥರ ಎಲ್ಲ ಸಿಗ್ತಾ ಇದೀವಿ. ಪ್ರಮೋಷನ್ಸ್ಗೆಲ್ಲ ಹಂಗೆ ಅವಾಗ ಸಿಗ್ತಾ ಇದ್ವಿ. ಎನಿವೇ, ಇದು ನಮ್ಮ ಸ್ಟಾರ್ಟಿಂಗ್ ಪಾಯಿಂಟು. ಇದೆಲ್ಲ ಸೈಡಿಗಿಟ್ಟು ಟುಡೇ ಐ ವಾಂಟ್ ಟು ನೋ ಅನುಪಮ, ದ ಫಿಟ್ನೆಸ್ ಫ್ರೀಕ್, ಮತ್ತು ಯು ಹ್ಯಾವ್ ಅ ಲಾಂಗ್ ಜರ್ನಿ ಇನ್ ದ ಇಂಡಸ್ಟ್ರಿ. ಜನ ನಿಮ್ಮನ್ನ ಏನೆಲ್ಲ ನೋಡಿದ್ದಾರೆ ಅದೆಲ್ಲ ಇಳಿತೀನಿ. ಅದಕ್ಕೂ ಮುಂಚೆ ಹೆಂಗೆ ದಿನ ಸ್ಟಾರ್ಟ್ ಮಾಡ್ತೀರಾ? ವಾಟ್ ಡಿಡ್ ಯು ಡೂ ಟುಡೇ? ಎಲ್ಲಿಂದ ಬರ್ತಾ ಇದ್ದೀರಾ? ಮನೆಯಿಂದ ಬರ್ತಾ ಇದ್ದೀನಿ. ಐಲ್ ಸ್ಟಾರ್ಟ್ ಮೈ ಡೇ ವೆರಿ ಅರ್ಲಿ. ಆ್ಯಕ್ಚುಲಿ ನಾನು ಮಾರ್ನಿಂಗ್ ಪರ್ಸನ್ ಅಲ್ಲ, ಬಟ್ ಮಧ್ಯದಲ್ಲಿ ಆ ಚಾಲೆಂಜ್ ನನಗೆ ನಾನೇ ಮತ್ತೆ ತೊಗೊಂಡೆ. ಅಂದರೆ ಎದ್ದರೆ ತೀರ ಲೇಟಾಗಿ ಗೂಬೆ ಥರ ಎದ್ದೇಳೋದು, 11:30, 11 ಗಂಟೆ ಈ ಥರ ಎದ್ದೇಳೋದು. ಸೊ ಹಾಫ್ ಆಫ್ ದ ಡೇ ಮುಗ್ದೇ ಹೋಗ್ತಾ ಇತ್ತು ನನಗೆ. ಐ ಥಾಟ್ 2 weeks ಹಿಂದೆ ನೋ ಮ್ಯಾಟರ್ ವಾಟ್ ಅಟ್ಲೀಸ್ಟ್ 6 o'clock ಎದ್ದೇಳಬೇಕಂತ ಶುರು ಮಾಡಿದ್ದು. ಬಟ್ ಐ ಸ್ಟಾರ್ಟೆಡ್ ವಿತ್ 4 o'clock. ಅಲ್ಲಿಂದ ಅಲಾರಾಮ್ ಇಟ್ಟು ಅಟ್ಲೀಸ್ಟ್ 5:30ಗೆ ಎದ್ದೇಳ್ತಾ ಇದ್ದೆ. ಸೊ ಎದ್ದು ಮೆಡಿಟೇಷನ್ ಮಾಡಿ, ಬ್ರೀದಿಂಗ್ ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ಅದಾದ ನಂತರ ಗಾಯತ್ರಿ ಮಂತ್ರ ಎಲ್ಲ ಹೇಳಿ, ದಟ್ ಈಸ್ ಹೌ ಐ ಟು ಸ್ಟಾರ್ಟ್ ಮೈ ಡೇ 2 weeks ಬ್ಯಾಕಿಂದ. ಈಗ ಲಾಸ್ಟ್ ವೀಕಿಂದ ವೇಟ್ ಟ್ರೈನಿಂಗ್ ಶುರು ಮಾಡಿದ್ದೀನಿ. ಸೊ 4 ಗಂಟೆ ಆದರೆ ಪಟ್ಟ ಅಂತ ಎದ್ದೇಳ್ತೀನಿ. ಅಲ್ಲಿ ಸ್ಟಾರ್ಟ್ ಮೈ ಡೇ. ವರ್ಕೌಟ್ ಮುಗಿಸಿ ಮನೆಗೆ ಬಂದು ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ತೀನಿ. ಬಟ್ ಜಿಮ್ಗೆ ಹೋಗೋದು 5:30ಗೆ. ಅಲ್ಲಿ ಟೇಕ್ ಮೈ ಟೈಮ್, ಬಿಕಾಸ್ ಕಾಫಿ ಕುಡಿದು ಇದೆಲ್ಲ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ, ಯೋಗ ಒಂದು ಪ್ರಾಕ್ಟೀಸ್ ಮಾಡಲ್ಲ ಬಿಟ್ಟರೆ ಇನ್ನೆಲ್ಲ ಇರುತ್ತೆ. ಮೆಡಿಟೇಷನ್ ಮಾಡೋದು, ಗಾಯತ್ರಿ ಮಂತ್ರ ಹೇಳೋದು, ಅದೆಲ್ಲ ಆಗಿ ಆರಾಮಾಗಿ ಜಿಮ್ಮಿಗೆ ಹೋಗಿ, ಜಿಮ್ 3 ನಿಮಿಷ ನಮ್ಮ ಮನೆಯಿಂದ. ಈಗ ನನ್ನ ಟ್ರೈನರು ನನ್ನ ಪುಣ್ಯನೇನೋ RR ನಗರಲ್ಲಿ ಓಪನ್ ಮಾಡಿದ್ರು ಜಿಮ್ನ. ಸೊ ಹೋಗಿ ಆರಾಮ್ಸೆ 1-1.5 ಗಂಟೆ ಟ್ರೈನಿಂಗ್ ಮಾಡಿ ವಾಪಸ್ ಮನೆಗೆ ಬಂದು ಮನೆ ಕೆಲಸ ಮಾಡಿ, ಬ್ರೇಕ್ಫಾಸ್ಟ್ ಮಾಡಿಕೊಂಡು ತಿಂದು ಮಧ್ಯಾಹ್ನ ಅಡುಗೆ ಮಾಡಿಕೊಂಡು. ಸೊ ದಟ್ಸ್ ಹವನೇ ನಾನು ಫ್ರೀ ಇದ್ದಾಗ, ಶೂಟಿಂಗ್ ಇಲ್ದಿದ್ದಾಗ ಹಿಂಗಿರುತ್ತೆ ನನ್ನ ದಿನಚರಿ. ಆ್ಯಂಡ್ ಇವತ್ತು ಹಾಗೆ ಇತ್ತು. ಇವತ್ತು ದೇವಸ್ಥಾನಕ್ಕೆ ಹೋಗಿ ಅದು ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಇಲ್ಲಿಗೆ ಬಂದೆ. ಐ ಥಿಂಕ್ ವಿ ಡಿಸ್ಕಸ್ ಯಾವ ದೇವಸ್ಥಾನ ಅಂತ, ಬಂಡೆ ಮಹಾಕಾಳಿ ದೇವಸ್ಥಾನ ಅಂತ ಹೇಳಿದ್ರಿ. ಆ ದೇವಸ್ಥಾನಕ್ಕೂ ನನಗೂ ಒಂದು ನಂಟಿದೆ. ನಾನು ಚಿಕ್ಕವಳಿದ್ದಾಗ ಐ ಗೆಸ್
ನಾನು 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ನನಗೆ ಟ್ಯೂಬರ್ಕ್ಯುಲೋಸಿಸ್ ಆಗಿತ್ತು, ಇಂಟೆಸ್ಟೈನಲ್ TB. ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೂ ಏನೂ ಇಲ್ಲ, ಏನು ನೀರು ಕುಡಿದ್ರೂ ಐ ಯೂಸ್ ಟು ಥ್ರೋ ಅಪ್ ಆ್ಯಂಡ್ ದೆನ್ ಹಿಂಗೆ ಸಣ್ಣಗೆ ಆಗ್ಬಿಟ್ಟಿದ್ದೀನಿ, ಬೋನ್ಗಿಂತ ಸಣ್ಣ ಹಂಗೆ ಕಾಣಿಸ್ತಾ ಇದ್ದೆ. ಸೊ ಐ ಥಿಂಕ್ ದಟ್ಸ್ ವೆನ್ ಅಲ್ಲಿ ಕರ್ಕೊಂಡು ಹೋಗಿ ಅವಾಗೆಲ್ಲ ನಂಬಿಕೆ, ನಮ್ಮ ಮನೆ ಬಸವನಗುಡಿನೇ ಇದ್ದಿದ್ರು, ನಮ್ಮ ಅಜ್ಜಿ ಮನೆ ಅಲ್ಲೇ ಅಲ್ವಾ ಗುಟ್ರಳ್ಳಿ. ಸೊ ಅಲ್ಲೆಲ್ಲ ಕರ್ಕೊಂಡು ಹೋಗಿ ಆ ದೇವಿ ಮೇಲೆ ಹಿಂಗೆಲ್ಲ ತಪ್ಪಿಸಿ ಮತ್ತೆ ಅದೇನೋ ದೃಷ್ಟಿ ತೆಗ್ಸಿ ನೀರೆಲ್ಲ ಹಾಕ್ಸಿ ಏನೋ ಕೋಳಿ ಬಲಿ ಅಂತಲ್ಲ. ನಮ್ಮ ತಾಯಿ ಎಲ್ಲ ಬ್ರಾಹ್ಮಣ್ ಕಮ್ಯುನಿಟಿ ಅವ್ರಿಗಳಿಗೆಲ್ಲ ಇದು ನಂಬಿಕೆ ಇರಲ್ಲ ಅಲ್ವಾ, ಮತ್ತೆ ಒಂದಷ್ಟು ಕಟ್ಪಾಡುಗಳಿರುತ್ತೆ. ಸೊ ನೀವು ಬಂಡೆ ಮಹಾಕಾಳಿ ಅಂದಾಗ ಅದೇ ನೋಡಿ, ನಾವೆಲ್ಲ ನಮ್ಮ ಜೀವನದಲ್ಲಿ ಹೆಂಗೆ ಟ್ರಾವೆಲ್ ಮಾಡಿರ್ತೀವಿ ಅಂದರೆ ಯಾರಿಗೋ ಯಾವುದೋ ಒಂದು ಸಿಚುವೇಶನಲ್ಲಿ ಅದು ಹೆಂಗೋ ಅದೊಂದು ಇರತ್ತಲ್ಲಿ ಕನೆಕ್ಟ್ ಆಗ್ಬಿಡ್ತೀವಿ. ನೀವು ಹಿಂಗೆ ಅಂದಾಗ ಸಡನ್ನಾಗಿ ನಾನು ಅಲ್ಲಿಗೆ ಹೋಗಿದ್ದೆ ಅಂತ. ಬಟ್ ನೀವು ಯಾಕೆ ಇವಾಗ ಬಂಡಿ ಮಹಾಕಾಳಿ ಅಮ್ಮನ ನಾಪಿಸ್ಕೊಂಡಿದ್ದು? ನಾನು ಫಸ್ಟ್ ಟೈಮ್ ಆ ದೇವಸ್ಥಾನಕ್ಕೆ ಹೋಗಿದ್ದು. ಅದೇ ನಾನು ನಿಮಗೆ ಹೇಳ್ತಾ ಇದ್ನಲ್ಲ, ಒಂದು ವಾರದಿಂದ ದೇರ್ ವಾಸ್ ಲೈಕ್ ಟೂ ಮೆನಿ ನೆಗೆಟಿವ್ ಎನರ್ಜೀಸ್. ಗ್ಲಾಸ್ ಬಾಟ್ಲು ಹೊಡೆದು ಹೋಗೋದು, ನನ್ನ ಕಾರ್ 2 ಸಲ ಟಚ್ ಆಯಿತು, ಒಂದು ಮೇಜರಾಗೆ ಆಗೋಯ್ತು. ಅಂದರೆ ತುಂಬ ಕಂಟ್ರೋಲಲ್ಲಿ ಇರುವಂಥ ಸಿಚುವೇಶನಲ್ಲೇ ಏನೋ ಆದಾಗ ಒಂದು ವಾರದಲ್ಲಿ ಅಷ್ಟು ಸಲ ಆಗಿ ಕೈ ಕಟ್ಟಾಗಿ ಬ್ಲಡ್ಡೆಲ್ಲ ಬಂದು ಹಬ್ಬದ ಹಿಂದಿನ ದಿನ. ಸೊ ಈ ಥರ ಎಲ್ಲ ಆದಾಗ ನನ್ನ ಲೈಫಲ್ಲಿ ಇಷ್ಟು ವರ್ಷಗಳು 33 ವರ್ಷ ಯಾವತ್ತೂ ಹಿಂಗೆ ಆಗಿಲ್ಲ. ಲಾಸ್ಟ್ 1 ವೀಕ್ ವಾಸ್ ಆ್ಯಕ್ಚುಲಿ ಮೆಂಟಲಿ ನನಗೆ ಲಾಸ್ಟಿಗೆ ಮೊನ್ನೆ 2 ಡೇಸ್ ಬ್ಯಾಕ್ ಕಾರ್ ಟಚ್ ಆದಮೇಲೆ ಅಂತ ಐಮ್ ಲೈಕ್ ಓಕೆ ಐಮ್ ಡನ್. ಏನೋ ನೆಗೆಟಿವ್ ಎನರ್ಜಿ ಏನೋ ದೆವ್ವ ಆ ಥರದಲ್ಲ, ಈ ಜನರಿಂದ ಬರುವಂಥ ನೆಗೆಟಿವ್ ಎನರ್ಜಿನ ಆ್ಯಕ್ಚುಲಿ ನಾನು ಫೀಲ್ ಮಾಡ್ತೀನಿ. ನೆಗೆಟಿವ್ ಎನರ್ಜಿ ಕೊಟ್ಟಾಗ ಇನ್ಸ್ಟೆಂಟಾಗಿ ನನ್ನ ಎನರ್ಜಿ ಯಾವಾಗಲೂ ಲೋನೇ ಇರುತ್ತೆ. ಐ ಕೆ ನಾಟ್ ಬಿ ಎನರ್ಜೆಟಿಕ್. ಇಲ್ಲ ಅಂದರೆ ನಾನು ಐಮ್ ಅ ವೆರಿ ಎನರ್ಜೆಟಿಕ್ ಪರ್ಸನ್, ಮಾತು ಕಡಿಮೆ, ಬಟ್ ಒಂಥರ ಈ ಕಾಫಿ ಕುಡ್ದಾಗ ಕಿಕ್ಕಿರುತ್ತೆ ಗೊತ್ತಾ, ಯಾವಾಗಲೂ ಜೋಶಲ್ಲಿ ಇರ್ತೀನಿ ನಾನು. ಬಟ್ ಈ ಒಂದು ವಾರ ಇಟ್ ವಾಸ್ ಆಲ್ವೇಸ್ ಲೈಕ್ ಪುಲ್ಲಿಂಗ್ ಮೀ ಬ್ಯಾಕ್. ಇಲ್ಲ ಏನೋ ಆಗ್ತಿದೆ, ಜಸ್ಟ್ ಸ್ಲೋ ಡೌನ್ ಅಂತ ತುಂಬ ಕಾನ್ಷಿಯಸ್ ಆಗಿ ಎವ್ರಿ ಸ್ಟೆಪ್. ಮನೆ ಕ್ಲೀನ್ ಮಾಡಬೇಕನ್ನೋ ಒಡೆದೋಗುತ್ತೆ, ಇನ್ನೊಂದೇನೋ ಆಗೋಗುತ್ತೆ, ಆ ಥರ ಇಟ್ ಜಸ್ಟ್ ಸ್ಟಾಪ್ ಟು ಮೀ. ಅಂದರೆ ಸ್ಲೋ ಮಾಡಿಬಿಡ್ತು ಕಂಪ್ಲೀಟಾಗಿ. ಆ್ಯಂಡ್ ಕಾರ್ ಅದಾದಮೇಲೆ ಐ ವಾಸ್ ಟೆಲ್ಲಿಂಗ್ ಮೈ ಫ್ರೆಂಡ್, ಈ ಒಂದು ಫೈನಲ್ ಸ್ಟೇಜು ಹಿಂಗೆ ಮೇಜರ್ ಆಗೋಯ್ತು. ಅಂದರೆ ಓಕೆ ನನಗೇನೂ ಆಗಿಲ್ಲ, ಸಣ್ಣ ಪುಟ್ಟದಿಂದ ಶುರುವಾಗಿದ್ದು ಈ ಥರ ದೊಡ್ಡದಾಗೆ ಫಸ್ಟ್ ಟೈಮ್ ನಾನು 4 ಕಾರ್ ಬದಲಾಯಿಸಿದ್ದೀನಿ. ಒಂದು ಡೋರ್ನೇ ಚೇಂಜ್ ಮಾಡೋ ಅಂಥ ಪೊಸಿಷನಿಗೆ ಬಂದಿರೋದು ಈ ಕಾರು. ಸೊ ಐ ಫೆಲ್ಟ್ ಓಕೆ ದ ಸಮಥಿಂಗ್ ರಾಂಗ್. ನಾನು ದೇವಸ್ಥಾನಕ್ಕೆ ಹೋಗಬೇಕು, ಅಂದರೆ ದೃಷ್ಟಿ ತೆಗೆಸ್ಬೇಕು ಅಂತ ನಾನು ಅವಳು ಅಂತ ಇದ್ಲು, ದೃಷ್ಟಿ ತೆಗೆಸ್ಬಿಡು ಆಗಿದ್ದಾಗಲಿ ಅಂತ. ಸೊ ನನ್ನ ಫ್ರೆಂಡ್ನ ಕರ್ಕೊಂಡು ಇವತ್ತು ಅಲ್ಲಿ ಹೋಗಿ ಅದೇ ನೀವು ಹೇಳ್ದಂಗೆ ಆ ಕೋಳಿದು ಏನೋ ಪಾಪ ಮಾಡಿ ಅದು ಏನು ಮಾಡಿದ್ರು ನೋಡಲಿಲ್ಲ, ಬಿಕಾಸ್ ಅವ್ರಿಗೆ ಗೊತ್ತಾಗೋಯ್ತು ನಂಗೆ ನೋಡೋಕ್ಕಾಗ್ತಿಲ್ಲ ಅಂತ ಕಣ್ಣು ಮುಚ್ಕೊಂಡು ನಿಂತಿದ್ದೆ. ಅವರು ದೃಷ್ಟಿ ತೆಗೆದ್ಬಿಟ್ಟು ಪಾಪ ಅದನ್ನು ಇದು ಮಾಡಿದ್ರು. ದೇವ್ರ ಹತ್ರ ಕರ್ಕೊಂಡೋಗಿ ನೀರು ಹಾಕಿ ಪ್ರಸಾದ ಎಲ್ಲ ಕೊಟ್ಟು ಮನೆಗೆ ಬಂದಿದ್ದು. ನೌ ಐ ಫೀಲ್ ಓಕೆ, ಅಂದರೆ ಓಕೆ ನನಗೇನು ಇನ್ನೇನು ಇಲ್ಲ, ಅಂದರೆ ದ ಸಮಥಿಂಗ್ ಮನಸ್ಸಿಂದ ಹೊರಗೆ ಹಾಕ್ದಂಗೆ ಅನ್ನಿಸ್ತಾ ಇದೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ. ಬೇಸಿಕಲಿ ನಂಗೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ಹಂಗೆ ಅನ್ಸತ್ತೆ, ತಮ್ಮ ಮನೇಲಿ ಪೂಜೆ ಮಾಡಿದಾಗ ಅನ್ಸತ್ತೆ. ಬಟ್ ದಿಸ್ ವೀಕ್ ವಾಸ್ ಪ್ರಿಟಿ ಬ್ಯಾಡ್. ಕೆಲವು ಸತಿ ಲೈಫ್ನ ಸಿಚುವೇಶನ್ ಹಿಂಗೆ ಪುಷ್ ಮಾಡಿದಾಗ ನಮಗೆ ಏನು ಸಿಕ್ಕಿದ್ರು ಆ ಟೈಮಿಗೆ ವಿ ಟೆನ್ ಟು ಲೈಕ್ ಓಕೆ ಲೆಟ್ ಮಿ ಗಿವ್ ಇಟ್ ಅ ಶಾಟ್ ಅಂತ. ಜಸ್ಟ್ ಜನರಲಿ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ಅನುಪಮ ಹೇಗೆ, ಹೌ ಡು ನಿಮ್ಮ ಲೈಫನ್ನ ಈ ಥರ ವಿಚಾರಗಳೆಲ್ಲ ಆದಾಗ ಹೇಗೆ ನೋಡ್ತೀರಾ? ಬಿಕಾಸ್ ಯು ಆರ್ ನಾನು ನೋಡ್ದಂಗೆ ಕ್ವೈಟ್ ಅನ್ ಇಂಡಿಪೆಂಡೆಂಟ್ ಸ್ಟ್ರಾಂಗ್ ವುಮನ್. ಕೆಲವು ಸತಿ ಆಚೆಯಿಂದ ಪ್ರಪಂಚಕ್ಕೆ ನೋಡೋಕ್ಕೆ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮನ್ ಅನ್ನೋ ಟ್ಯಾಗ್ ಚೆನ್ನಾಗಿದೆ, ಬಟ್ ಒಳಗಡೆ ನಿಮ್ಗೆ ಎಲ್ಲೆಲ್ಲಿ ಟೊಳ್ಳಿದೆ ಎಲ್ಲೆಲ್ಲಿ ಏನಿದೆ ನಮಗೆ ಗೊತ್ತು, ನಿಮಗೆ ಗೊತ್ತು. ಕರೆಕ್ಟ್. ಸೊ ಇದೆಲ್ಲ ಲೆಕ್ಕ ಹಾಕ್ಕೊಂಡು ದೇವರು ದಿಂಡ್ರು ಈ ನಂಬಿಕೆಗಳೆಲ್ಲ ಹೇಗೆ? ದೇವ್ರಂದರೆ ಓಕೆ, ನಾನು ಆ ಮಂತ್ರ ನನಗೆ ಒಂದು ಮಂತ್ರನೂ ಹೇಳಕ್ಕೆ ಬರಲ್ಲ, ಎಂಥದ್ದು ಬರಲ್ಲ. ನಂಗೆ ದೇವ್ರ ಪೂಜೆ ಮಾಡೋಕ್ಕೆ ಬರುತ್ತೆ ಅಷ್ಟೇ. ಅಂದರೆ ಓಕೆ ನಾನಿವತ್ತು ಬೆಳಗ್ಗೆ ಎದ್ದಿದ್ದೀನಿ ಅಂದರೆ ಐ ಆಮ್ ಗ್ರೇಟ್ಫುಲ್, ನನಗೆ ಬದುಕಿದ್ದೀನಿ. ಯಾಕಂದರೆ ಇವತ್ತು ಮಲಗಿದವ್ರು ನಾಳೆ ಬೆಳಗ್ಗೆ ಎದ್ದೇಳ್ತಾರ ಇಲ್ವ ಅಂತ ಗೊತ್ತಿರುವಂಥ ಸಿಚುವೇಷನಲ್ಲಿದ್ದೀವಿ ನಾವು. ಇವತ್ತು ಬೆಳಗ್ಗೆ ಎದ್ದಿದ್ದೀನಿ ಅಂದರೆ ಐ ಆಮ್ ಸೋ ಗ್ರೇಟ್ಫುಲ್ ಟು ಗಾಡ್. ಓಕೆ ಇವತ್ತೇನೋ ನನಗೇನೋ ಮಾಡೋಕ್ಕಿದೆ, ನನಗೇನೋ ಒಂದು ಪರ್ಪಸ್ ಇದೆ. ಈ ಥರ ಬುದ್ಧಿ ಪ್ರಾಬ್ಲಿ ಒಂದು 6 years ಹಿಂದೆ ಇರಲಿಲ್ಲ ನನಗೆ. ಹಾಗಂತ ದೇವ್ರ ಪೂಜೆ ಮಾಡಲಿಲ್ಲ ಏನೋ ಆಗ್ಬಿಡುತ್ತೆ, ಹಬ್ಬದಲ್ಲಿ ಈ ಶಾಸ್ತ್ರಗಳನ್ನೇ ಫಾಲೋ ಮಾಡ್ಬೇಕು ಅದೆಲ್ಲ ಮಾಡಲ್ಲ. ಮನ್ಸಲ್ಲಿ ಕಲ್ಮಶ ಇಲ್ಲದೆ ದೇವ್ರನ್ನ ಥ್ಯಾಂಕ್ ಯು ಅಂತ ಹೇಳೋದಷ್ಟೇ ನಾನು. ನನಗೆ ಅದು ಬೇಕು, ನಂಗೆ ಇದು ಬೇಕು, ಇದು ಕೊಡು, ಅದು ಕೊಡು. ನೆವರ್ ಆಸ್ಟ್ ಎನಿಥಿಂಗ್ ಟಿಲ್ ಟುಡೇ. ಐಮ್ ಲೈಕ್ ಓಕೆ ಥ್ಯಾಂಕ್ ಯು. ನನಗೆ ಇರೋಕ್ಕೆ ಮನೆ ಇದೆ, ಬಾಡಿಗೆ ಕಟ್ಟೋಕ್ಕೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ಕೆಲಸ ಮಾಡೋಕ್ಕೆ ಯೋಗ್ಯತೆ ಕೊಟ್ಟಿದ್ದಾನೆ, ಜನ ಇನ್ನೂ ನೋಡ್ತಿದ್ದಾರೆ, ಆ್ಯಂಡ್ 3 ಹೊತ್ತು ಊಟ ಇದೆ. ಇದಕ್ಕಿಂತ ಇನ್ನೇನು ಬೇಕು ಲೈಫಲ್ಲಿ? ಆಬ್ವಿಯಸ್ಲಿ ಜನ ನೋಡಿದ್ರೇ ನಮಗೆ ಕೆಲಸ ಸಿಗೋದು. ಬಟ್ ಇದೆಲ್ಲದಕ್ಕೂ ಒಂದು ಪಾಸಿಟಿವ್ ಜಾಗನ ಹಾಕ್ಕೊಟ್ರು ದೇವರು. ಓಕೆ ನಿಂಗೇನೋ ಪರ್ಪಸ್ ಇದೆ ಲೈಫಲ್ಲಿ ಮಾಡೋಕ್ಕೆ, ಯು ಗೋ. ಇವತ್ತು ಬೆಳಗ್ಗೆನೂ ನಿನ್ನ ಎಬ್ಬಿಸ್ತೀನಿ, ಯಾರಿಗೂ ಕೆಟ್ಟದನ್ನು ಬಯಸದೆ ಏನೋ ಮಾಡ್ಕೊಂಡಾಗ ಅದನ್ನೇ ದೇವ್ರ ಹತ್ರ ಕೇಳ್ತೀನಿ. ಇವತ್ತು ಯಾರಿಗೂ ಬಗ್ಗೆನೂ ಮಾತಾಡಬಾರ್ದು, ಯಾರ ಬಗ್ಗೆನೂ ಕೆಟ್ಟದ್ದು ಅಂದ್ಕೊಳ್ಬಾರ್ದು. ಈಗಂತೂ ನನಗೆ ಆಫ್ ಲೇಟ್ ಅದೇ ಆಗಿಬಿಟ್ಟಿದೆ, ನಂಗೆ ಯಾರ ಬಗ್ಗೆನೂ ಕೆಟ್ಟ ಥಾಟ್ ಬೇಡ.
ನಾನು ಯಾರ ಬಗ್ಗೆನೂ ಯಾರ ಫ್ರೆಂಡ್ಸ್ ಹತ್ರನೂ ಮಾತಾಡಬಾರ್ದು, ಜಸ್ಟ್ ಗುಡ್ ಥಿಂಗ್ಸ್ ಆ್ಯಂಡ್ ಓನ್ಲಿ ಪಾಸಿಟಿವ್ ಥಿಂಗ್ಸ್ ಅರೌಂಡ್ ಮೀ, ಆ ಥರ ಅಂದ್ಕೊಂಡೆ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ದೇವ್ರನ್ನ ಪೂಜೆ ಮಾಡಿನೇ ನಾನು ಶುರು ಮಾಡ್ತೀನಿ. ನಾನು ಎದ್ದ ತಕ್ಷಣ ಆಬ್ವಿಯಸ್ಲಿ ನಾನು ಇವತ್ತು ಎದ್ದಿದ್ದೀನಿ, ಐ ಆಮ್ ಅಲೈವ್, ದ್ಯಾಟ್ಸ್ ಹೌ ಐ ಸ್ಟಾರ್ಟ್ ಮೈ ಡೇ. ಆ್ಯಂಡ್ ನೀವು ಹೇಳಿದಾಗೆ ಹೌದು, ನಾನು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವಿಮೆನ್ ಆಗಿ ಕಾಣ್ಬೋದು. ಸಮ್ಟೈಮ್ಸ್ ನೋಡಿ, ಈ ಥರ ಈಗ ಒಂದು ವಾರದಲ್ಲಿ ಆಗಿರುವಂಥ ಈ ನೆಗೆಟಿವ್ ಎನರ್ಜೀಸ್ ನಂಗೆ ಹೆಂಗೆ ಎಫೆಕ್ಟ್ ಆಗುತ್ತೆ, ಅದೇ ಥರ ಆಬ್ವಿಯಸ್ಲಿ ಜನ ಏನಾದ್ರು ಮಾತಾಡಿದಾಗ ಎಫೆಕ್ಟ್ ಆಗೇ ಆಗುತ್ತೆ. ಬಟ್ ಉದಾಹರಣೆಗೆ ವಾಟ್ ಫೇಸ್ ಆಫ್ ನಿಮ್ಮ ಲೈಫ್ ವುಡ್ ಯು ವಾಂಟ್ ಟು ಲುಕ್ ಆಟ್? ಕೆಲವು ಸತಿ ಇಂಟ್ರಾಸ್ಪೆಕ್ಷನ್ಸ್ ನಡೆಸ್ತೀವಿ ಗೊತ್ತಾ, ನಾವು ಅವತ್ತು ಆ ಲೈಫನ್ನು, ಈ ಘಟನೆನ ಇವತ್ತು ಇನ್ನೂ ಬೆಟರಾಗಿ ಹ್ಯಾಂಡಲ್ ಮಾಡ್ತೀವಿ ಅಂತ ಇವತ್ತು ಅನ್ಸುತ್ತೆ. ಯಾವುದು ನಿಮ್ಗೆ ಅನ್ಸುತ್ತೆ ಲೈಕ್ ಆ ಸಿಚುವೇಶನ್ ನಾನು ಇನ್ನೂ ಚೆನ್ನಾಗಿ ಎದುರಿಸ್ಬೋದಿತ್ತು? ನಾನು ಹಂಗೆ ಅನ್ಕೊಳಕೋಲ್ಲ, ಬಿಕಾಸ್ ಐ ಥಿಂಕ್ ಆ ಫೇಸ್ನ ನಾನು ಆಕ್ಸೆಪ್ಟ್ ಮಾಡಿದೆ. ನನ್ನ ಕೈಲಿ ಆಗಲ್ಲ, ಐ ಆಮ್ ವೆರಿ ವೆರಿ ವೀಕ್ ಅಂತ ಅಂದ್ಕೊಂಡಿದ್ದಕ್ಕೇ ಐ ಸಮ್ ಹೌ ಪುಷ್ಡ್ ಮೈ ಸೆಲ್ಫ್, ಇಲ್ಲ ಏನೋ ಮಾಡಬೇಕಂತ. ಪ್ರಾಬ್ಲಿ ಇವತ್ತು ತಿರುಗಿ ನೋಡಿದಾಗ ಓಕೆ, ಅವತ್ತು ಅಷ್ಟು ವಲ್ನರಬಲ್ ಇದ್ದೆ ನಾನು, ಆವಾಗ ಏನೂ ಮಾಡೋಕ್ಕೆ ಆಗ್ತಾನೆ ಇಲ್ಲ. ಇವಾಗ ಕೂತ್ಕೊಂಡು ಈ ಒಂದು ಪೊಸಿಷನ್ ಅಥವಾ ಈ ಒಂದು ಸ್ಟ್ರಾಂಗ್ ಮೆಂಟ್ಯಾಲಿಟಿಯಿಂದ ನೋಡಿದಾಗ ನಂಗೇನೋ ಮಾಡ್ಬೋದಾಗಿತ್ತೇನೋ ಅಂತ ಅನ್ಸುತ್ತೆ. ಬಟ್ ಐ ಥಿಂಕ್ ಆ ಫೇಸ್ ನಂಗೆ ಇಷ್ಟ ಆಗುತ್ತೆ. ದೆ ವಾಸ್ ಇನ್ನಸೆನ್ಸ್, ಐ ವಾಸ್ ಸ್ಕೇರ್ಡ್ ಪ್ರಪಂಚದ ಬಗ್ಗೆ. ಆವಾಗ ಐ ವಾಸ್ ನಾಟ್, ಈವನ್ ದೋ ಐ ವಾಸ್ ಇಂಡಿಪೆಂಡೆಂಟ್. ಯಾವ ಫೇಸ್ ಯು ಆರ್ ಟಾಕಿಂಗ್ ಅಬೌಟ್? ಲೈಕ್ 6-7 years ಬ್ಯಾಕ್ ಐ ವಾಸ್ ಇನ್ ಅ ವೆರಿ ವೆರಿ ಬ್ಯಾಡ್ ಫೇಸ್. ಡಿಪ್ರೆಷನಲ್ಲಿದೆ. ಐ ಈವನ್ ಕಮಿಟೆಡ್ ಸೂಸೈಡ್, ಲೈಕ್ ಎವ್ರಿಬಡಿ ನೋಸ್ ಇಟ್. ಆ ಥರ ಇದ್ದಾಗ ಪ್ರಾಬ್ಲಿ ನಂಗೆ ಹೋಪ್ ಇರಲಿಲ್ಲ. ಓಕೆ, ನನಗೆ ಎಲ್ಲ ಥರದ ಮಲ್ಟಿಪಲ್ ಸಿಚುವೇಶನ್, ಇಂಡಸ್ಟ್ರಿ, ಫ್ಯಾಮಿಲಿ, ಪರ್ಸ್ನಲ್ ಲೈಫ್, ಇದೆಲ್ಲ ಹೆಂಗೆ ನೋಡಬೇಕಂತ ಗೊತ್ತಿರಲಿಲ್ಲ ಧೈರ್ಯವಾಗಿ. ಪ್ರಾಬ್ಲಿ ಆ ಟೈಮ್ ಬಂದಿದ್ದಕ್ಕೆ, ನನ್ನ ಫ್ರೆಂಡ್ಸ್ ನನ್ನ ಜೊತೆಗೆ ನಿಂತಿದ್ದಕ್ಕೆ, ಆ್ಯಂಡ್ ಈವನ್ ಕೆಲವು ಶೋಗಳು ನನಗೆ ಸಿಕ್ಕಿದ್ದಕ್ಕೆ ಪ್ರಾಬಬ್ಲಿ ಐ ಆಮ್ ವೆರಿ ವೆರಿ ಸ್ಟ್ರಾಂಗ್. ಹೋಗ್ತಾ ಹೋಗ್ತಾ ಎವ್ರಿ ಫೇಸಲ್ಲಿ ಒಬ್ಬೊಬ್ಬರು ವ್ಯಕ್ತಿಗಳನ್ನ ಭೇಟಿ ಮಾಡ್ತಾ ಹೋಗ್ತೀವಿ, ಒಬ್ಬೊಬ್ಬರು ಒಂದೊಂದು ಪಾಠನ ಕಲಿಸ್ತಾ ಹೋಗ್ತಾರೆ. ಆ್ಯಂಡ್ ಆ ಪಾಠನೇ ಆ್ಯಕ್ಚುಲಿ ನಮ್ಮನ್ನು ಸ್ಟ್ರಾಂಗ್ ಮಾಡೋದು. ವಿ ಥಿಂಕ್ ನಾನು ಇಂಡಿಪೆಂಡೆಂಟ್, ನಾನು ದುಡಿತಾ ಇದ್ದೀನಿ, ನಾನು ಮಾಡ್ತೇನೆ, ಅದಕ್ಕೆ ಸ್ಟ್ರಾಂಗ್ ಆಗಿದ್ದೀನಿ. ಡೆಫಿನೆಟ್ಲಿ ಇಲ್ಲ. ಐ ಥಿಂಕ್ ಸಿಚುವೇಶನ್ ಮೇಕ್ಸ್ ಅಸ್ ವೆರಿ ಸಿಚುವೇಶನ್, ಪೀಪಲ್ ಆ್ಯಂಡ್ ದ ವೇ ಯು ಟೇಕ್ ಇಟ್. ಎಸ್, ಎಕ್ಸಾಕ್ಟ್ಲಿ. ನೀವು ಎಲ್ಲರೂ ದಿನ ಬೆಳಗಾದ್ರೆ ಈ ಕಡೆ ಸದ್ಗುರು, ಆ ಕಡೆ ಓಶೋ ಬರ್ತಿದ್ರು, ನೀವು ಆಲೋಚನೆ ಅಂತ ಬಂದಾಗ ನೋ ಶೋ ಅಂತ ಹಿಂಗೆ ತಿರುಗಿಸ್ಕೊಂಡು ಬಂದರೆ ಐ ಥಿಂಕ್ ಕಲಿಯೋ ಒಂದು ಗುಣ ಇಲ್ಲಿ ನೋಡ್ತೀರಾ. ಬಟ್ ಐ ಯು ಕಂಫರ್ಟಬಲ್ ಶೇರಿಂಗ್? ಆನೆಸ್ಟ್ಲಿ ಸ್ಪೀಕಿಂಗ್, ನನಗೆ ಅನುಪಮ ಇಷ್ಟೆಲ್ಲ ಗೊತ್ತಿದ್ರು ನೀವು ಸೂಸೈಡ್ ಮಾಡ್ಕೊಂಡಿರೋ ವಿಚಾರ ನಂಗೆ ಗೊತ್ತಿಲ್ಲ. ಯಾಕೆ ಈ ಥರ? ಫಸ್ಟ್ಲಿ ಥ್ಯಾಂಕ್ ಯು ಫಾರ್ ಸೋ ಓಪನ್ಲಿ ಶೇರಿಂಗ್ ದಿಸ್ ವಿತ್ ಅಸ್. ಯಾಕೆಂದರೆ ಒಂದು ಸೋಲು 100 ನಾಯಕರಿಗೆ ಬಲ ಕೊಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಅದೇ ಥರ ಈ ಥರ ಯಾವುದೋ ಒಂದು ಲೈಫ್ನ ಒಂದು ವೀಕ್ ಪಾಯಿಂಟು ಎಷ್ಟೋ ಜನಕ್ಕೆ ಶಕ್ತಿ ಆಗ್ಬೋದು. ಇವತ್ತು ಯಾರು ಯೂಟ್ಯೂಬಲ್ಲಿ ಎಷ್ಟು ಜನ ಹೆಣ್ಮಕ್ಳು ನೋಡ್ತಾ ಇದ್ದಾರೆ, ಎಷ್ಟೋ ಜನ ಹಿಂದೆ ತಿರುಗಿ ನೋಡಿದಾಗ ವಾಟ್ ಡು ಯು ಲುಕ್ ಆ್ಯಟ್? ಆ ಒಂದು ಡಿಸಿಷನ್ನಿಂದ ನೀವು ಕಲಿತ ಪಾಠ ಏನು, ಅಥವಾ ಹೌ ಆರ್ ಯು ಲುಕಿಂಗ್ ಆ್ಯಟ್, ಹೌ ಡು ಯು ವಾಂಟ್ ಟು ಟೆಲ್ ಪೀಪಲ್ ಸೂಸೈಡ್ ಅನ್ನೋ ಒಂದು ಟಾಪಿಕನ್ನು ಹ್ಯಾಂಡಲ್ ಮಾಡೋದು? ನಾನು ಈಗಲೂ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾರೆ, ಅಂದರೆ ಓಕೆ ನೀವು ಇದನ್ನು ಶೇರ್ ಮಾಡಿದ್ರಿ, ನೀವು ಹಂಗೆ ಮಾಡ್ಕೊಂಡಿದ್ರಿ, ಹೆಂಗೆ ಇವಾಗ ಈ ಥರ ಇದ್ದೀರಾ ನೀವು, ಹೌ ಯು ಲೈಕ್ ಸೋ ಸ್ಟ್ರಾಂಗ್ ಅಂತ ಕೇಳ್ತಾರೆ. ಪ್ರಾಬ್ಲಿ ಆವಾಗ ಎಲ್ಲರೂ ಓಕೆ ನನ್ನ ಲವ್ ಲೈಫ್ ಅಂತಲೇ ಇವತ್ತಿಗೂ ಅನ್ಕೋತಾರೆ. ಅದು ಒಂದೇ ರೀಸನ್ ಅಂತ, ಬಿಕಾಸ್ ನಾನು ತುಂಬ ಓಪನ್ ಆಗಿ ಹೇಳಿದೆ. ಆ್ಯಂಡ್ ಟು ಬಿ ಹಾನೆಸ್ಟ್, ಆ ಫೇಸ್ ಮುಗ್ದೋಗಿದೆ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಬಾದರ್ ದಟ್ ಪರ್ಸನ್ ಅಗೇನ್ ಆ್ಯಂಡ್ ಅಗೇನ್. ಹೀ ಈಸ್ ಹ್ಯಾಪಿ, ಐ ಆಮ್ ಹ್ಯಾಪಿ, ವಿ ಆರ್ ಡನ್, ಆಯಿತಾ. ಬಟ್ ಈ ಪ್ರೊಫೆಷ್ನಲಿನೂ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸೈಮಲ್ಟೇನಿಯಸ್ಲಿ ಸೂಪರ್ ಹಿಟ್ ಸೀರಿಯಲ್ಸ್ ಇರುತ್ತೆ, ಯಾವುದೋ ಒಂದು ಫಂಕ್ಷನ್ ಈವೆಂಟಿಗೆ ಹೋಗ್ತೀರಾ, ನೀವು ಅದೇ ಕೆಲಸನೇ ಮಾಡ್ತಾಯಿದ್ದಾರೆ. ಇವನ್ ಐ ವಾಸ್ ಡೂಯಿಂಗ್ ಡಬಲ್ ಆ್ಯಕ್ಟಿಂಗ್. ದಿ ಅಮೌಂಟ್ ಆಫ್ ರೆಸ್ಪೆಕ್ಟ್ ಇತ್ತಲ್ಲ, ತುಂಬ ಇಗ್ನೋರ್ ಮಾಡೋದು, ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂರಿಸೋದು. ನಂಗೆ ಈಗೋ ಅನ್ನೋದಿಲ್ಲ, ಬಟ್ ನಂಗೆ ಸೆಲ್ಫ್ ರೆಸ್ಪೆಕ್ಟ್ ಭಾಳ ಇದೆ. ನಾನು ಬರ್ತೀನಿ, 100% ಎಫರ್ಟ್ ಹಾಕಿ ಮಾಡ್ತೀನಿ, ನೀವು ಹೇಳಿ ಟೈಮಿಗೆ ಬರ್ತೀನಿ ಅಂದಾಗ ನನಗೆ ಆ ಗೌರವ ಸಿಗಬೇಕು, ಆ ಸ್ಪೇಸ್ ಸಿಗಬೇಕು. ಅದು ಎಷ್ಟೋ ವರ್ಷಗಳು ಕಾಯಿಸೋದು ಮಾಡೋದು, ಲೈಕ್ ಬ್ಯಾಕ್ ಟು ಬ್ಯಾಕ್ ಇದೆಲ್ಲ ಎಲ್ಲ ಹೀರೋಗಳು ಹೇಳೋದು ಕೇಳ್ತಾ ಇದೆ, ಇಲ್ಲ ನಮಗೆ ಕೊಡಲಿಲ್ಲ, ಕಾಯಿಸ್ಬಿಟ್ರು, ಮಾಡಿಬಿಟ್ರು ಅಂತಲ್ಲ. ಆ್ಯಕ್ಚುಲಿ ಎಷ್ಟೋ ಹೆಣ್ಮಕ್ಳಿಗೂ ಅದಾಗುತ್ತೆ. ಸೊ ಐ ಕುಡಂಟ್ ಹ್ಯಾಂಡಲ್ ದ್ಯಾಟ್. ಐಮ್ ಲೈಕ್ ಐ ಟು ಕ್ರೈ ಎವ್ರಿ ಡೇ. ಯಾವ್ದಾದ್ರು ಇವೆಂಟ್ಗೆ ಹೋಗ್ಬೇಕಾನೆ ಭಯ ಆಗೋದೇ ಇಲ್ಲ, ಅವ್ರು ನನ್ನ ಚೆನ್ನಾಗಿ ಟ್ರೀಟ್ ಮಾಡಲ್ಲ. ಪ್ರಾಬ್ಲಿ ಅದು ಆ್ಯಡ್ ಆಗಿ ಆ್ಯಂಡ್ ಫ್ಯಾಮಿಲಿಲೂ ವಿ ಸ್ಟಾರ್ಟೆಡ್ ದಿಸ್ ಶೂಟಿಂಗ್ ಹೌಸ್ ಏನೋ ಮಾಡೋಕ್ಕೆ ಹೋದ್ವಿ. ಆ್ಯಂಡ್ ವಿ ಹ್ಯಾಡ್ ಅ ಹ್ಯೂಜ್ ಲಾಸ್, ಲೈಕ್ 70 lakhsವರೆಗೂ ವಿ ಹ್ಯಾಡ್ ಅ ಹ್ಯೂಜ್ ಲಾಸ್, ಲೈಕ್ 7-8 years ಬ್ಯಾಕ್. ಅಲ್ಲಿಗೆ ಅಕ್ಕ ಆಗಲೇ ಬಿಟ್ಟಿದ್ರ ಕೈ, ಅಥವಾ ಅದು ನಡೀತಾ ಇತ್ತು? ಅಕ್ಕನೂ ನಡೀತಾ ಇತ್ತು ಸೈಮಲ್ಟೇನಿಯಸ್ಲಿ. ಆ್ಯಂಡ್ ನಂಬರ್ ಆಫ್ ಡೇಸು ಕಡಿಮೆ ಇರೋದು, 10-12 days ಅಂತ ಇಟ್ಕೊಳ್ಳೋಣ. ಆ್ಯಂಡ್ ಎಲ್ಲರೂ ಅನ್ಕೋತಾರೆ ಡಬಲ್ ಆ್ಯಕ್ಟಿಂಗ್, ಡಬಲ್ ಪೇಮೆಂಟ್. ಇಟ್ ವಾಸ್ ಆಲ್ವೇಸ್ ಅ ಸಿಂಗಲ್ ಪೇಮೆಂಟ್. ಆವಾಗ ಬಟ್ಟೆಗಳು ನಾವೇ ತೊಗೋಬೇಕಾಯ್ತು, ಜ್ಯುವೆಲ್ರಿ ನಾವೇ ಅರೇಂಜ್ ಮಾಡ್ಕೋಬೇಕಾಯ್ತು. ಸೊ ಆ ಮನಿ, ಈ ಕಮಿಟ್ಮೆಂಟು, ಆ್ಯಂಡ್ ಎವ್ರಿಥಿಂಗ್ ವಾಸ್ ಸೋ ಬ್ಯಾಡ್. ಆ್ಯಂಡ್
ಅದೊಂಥರ ಮೆಂಟಲಿ ವೀಕ್ ಮಾಡ್ತಾ ಹೊಟ್ಟೋಯ್ತು. ಆ್ಯಂಡ್ ಇನ್ನೊಂದೇನಾಗೋಯ್ತು ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕ್ಯಾರೆಕ್ಟರ್ ಅಲ್ಲ, ನೆಗೆಟಿವ್ ನಂಗೆ ಆ್ಯಕ್ಚುಲಿ ಲಿಟ್ರಲಿ ನೆಗೆಟಿವ್ ಕ್ಯಾರೆಕ್ಟರ್ ಆಗೋಗಿದ್ದೆ ನಾನು ಮಾಡಿ 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 ಮಾಡಿ. ನಮ್ಮ ಅಪ್ಪನ ತಳ್ಳಿ, ನಮ್ಮ ಅಮ್ಮನ ತಳ್ಳಿ, ಫೋಟೋ ಗ್ಲಾಸ್ ಎಲ್ಲ ಹೊಡೆದಾಕಿ ಐ ವಾಸ್ ಲಿಟ್ರಲಿ ಇನ್ ದ್ಯಾಟ್ ಕ್ಯಾರೆಕ್ಟರ್. ಯಾರಾದರೂ ನಾನು ಡಬಲ್ ಆ್ಯಕ್ಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ನನ್ನ ಫ್ರೆಂಡ್ಸ್ ಹಿಂಗೆ ಮುಟ್ಟಿದ್ರು ಹೊಡೆಯೋಕೆ ಹೋಗ್ತಾಯಿದ್ದೆ. ಐ ವಾಸ್ ಸೋ ಇನ್ ಟು ದಟ್ ಕ್ಯಾರೆಕ್ಟರ್. ಒನ್ ಪಾಯಿಂಟಿಗೆ ಐ ವಾಂಟೆಡ್ ಟು ಲೈಕ್ ಲೀವ್ ಇದು ಶೋನ. ನಂಗೆ ಆಗ್ತಾಯಿಲ್ಲ, ಹ್ಯಾಂಡಲ್ ಮಾಡೋಕ್ಕಾಗ್ತಾಯಿಲ್ಲ ಈ ನೆಗೆಟಿವಿಟಿನ. ಅಂದರೆ ಇಮಿಡಿಯೇಟ್ ನೆಗೆಟಿವ್ ಆಗಬೇಕು, ಇಮಿಡಿಯೇಟ್ ಪಾಸಿಟಿವ್ ಆಗಬೇಕು. ಈ ಮೆಂಟಲಿ ಫ್ಲಕ್ಚುಯೇಟ್ ಆಗೋ ಸಿಚುವೇಶನ್ ಇದೆಯಲ್ಲ, ಪ್ರಾಬ್ಲಿ ಎಲ್ಲ ಸೇರಿ ಆಮ್ ಲೈಕ್ ಓಕೆ ನಂಗೆ ಬೇಡವೇ ಬೇಡ ಈ ಲೈಫು ಅನ್ನೋ ಥರ. ವೆನ್ ಯು ಡೋಂಟ್ ಗೆಟ್ ದಟ್ ಸಪೋರ್ಟ್ ಅಲ್ಲ ಎಲ್ಲ ಕಡೆಯಿಂದನೂ ಅಪಾರ್ಟ್ ಫ್ರಮ್ ಯುವರ್ ಫ್ರೆಂಡ್ಸ್, ಪ್ರಾಬ್ಲಿ ಐ ಥಿಂಕ್ ಅದು ನನ್ನ ವೀಕ್ ಮಾಡಿತ್ತು. ದೆನ್ ಐ ಇವನ್ ಟ್ರೈಡ್, ಬಟ್ ಫಾರ್ಚುನೇಟ್ಲಿ ಐ ಹ್ಯಾಡ್ ಮೈ ಫ್ರೆಂಡ್ ನೇಹಾ, ಶಿ ವಾಸ್ ದೇರ್. ಅಲ್ಲಿಂದ ಐ ಥಿಂಕ್ ಬಿಗ್ ಬಾಸ್ ಡಿಡ್ ರಿಯಲಿ ಹೆಲ್ಪ್ ಮೀ. ಸೀಸನ್ 5 ಓಕೆ ದಿಸ್ ಇಸ್ ನಾಟ್ ಮೀ, ನಾನು ಬದಲಾಗಲೇಬೇಕು. ಬಿಕಾಸ್ ಒಂದು ಇನ್ನರ್ ಒಂದು ಸ್ಟ್ರೆಂತ್ ಇರುತ್ತಲ್ಲ, ಅದು ಹುಡ್ಕೊಳ್ಳೋವರೆಗೂ ಟೈಮ್ ಸಿಗುತ್ತೆ. ಆವಾಗ ಗೊತ್ತಾಯ್ತು ಓಕೆ ನಾನು ವೀಕ್ ಇಲ್ಲ, ಪ್ರಾಬಬ್ಲಿ ಅಂದ್ಕೊಳ್ತಾ ಇದ್ದೆ ನಾನು ವೀಕ್ ಅಂತ. ಐ ಆಮ್ ಸ್ಟ್ರಾಂಗ್. ನೀವು ಹೇಳಿದ ನಿಜ. ನಾನೀಗ ನನ್ನ ಸದ್ಯದ ಎಲ್ಲ ಎಪಿಸೋಡ್ಸ್ಗಳಲ್ಲಿ ಮ್ಯಾನಿಫೆಸ್ಟೇಷನ್ ಬೈ ರಾಕ್ಸಿ ನಫೌಜಿ ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಏನು ಅನ್ಕೊತೀವೋ ಅದನ್ನೇ ಫೀಡ್ ಮಾಡ್ತಾ ಇರ್ತೀವಿ. ಇವಾಗ ಒಂದು ರೋಸ್ ಗಿಡನ ಬೆಳೆಸ್ತಾ ಇರ್ತೀವಿ ಅಂದರೆ ನಮ್ಮ ಮನಸ್ಸಲ್ಲಿ ಬೀಜ ಹಾಕೊಂಡಿದ್ದೀವಿ, ನೆಗೆಟಿವ್ ಇದು. ಆ ಗಾರ್ಡನಿಗೆ ನೀವು ಎಷ್ಟು ನೀರು ಹಾಕ್ತಿರೋ ಅದೇ ಗಿಡ ಬೆಳೆಯತ್ತಲ್ವಾ. ಅದೇ ಥರ ಇವಾಗ ನಾನು ಹಿಂಗೆ ನನ್ನನ್ನು ಯಾಕೋ ಜನ ಇದು ಮಾಡಲ್ಲ ಹಿಂಗೆ. ಸೊ ಅದೇ ಥರ ನೀವೇನು ಇಷ್ಟೊತ್ತು ಹೇಳಿದ್ರಲ್ಲ, ಇವತ್ತು ಐ ಥಿಂಕ್ ದೆರ್ ಆರ್ ವೇಸ್ ವೆರ್ ಇನ್ ಜರ್ನಲ್ಲು ಯುನೋ ಮ್ಯಾನಿಫೆಸ್ಟೇಷನ್ ಈ ಥರ ಲ್ಯಾಂಗ್ವೇಜ್ ಎಲ್ಲ ಪೀಪಲ್ ಕ್ಯಾನ್ ಐಡೆಂಟಿಫೈ ದ ಸೈಕಾಲಜಿ ಪ್ರಾಬ್ಲಮ್ಸ್ ಅಷ್ಟು ಹೌ ಪೀಪಲ್ ಥಿಂಕ್. ನೀವೇ ಸೆಲ್ಫ್ ಡಿಸ್ಟ್ರಕ್ಟಿವ್, ಎಲ್ಲದಕ್ಕೂ ನೀವೇ ಕಾರಣ, ನಿಮಗೆ ಏಳಿಗೆಗೂ ನೀವೇ ಕಾರಣ. ಈಗ ನೀವೇ ಫೈಟ್ ಮಾಡ್ಕೊಂಡು ಆಚೆಗೆ ಬಂದಿರ್ತೀರಾ ಅಂತೆಲ್ಲ. ಸೊ ಈ ಥರದ್ದೆಲ್ಲ ಇವತ್ತು ನನಗೆ ನೋಡೋಕ್ಕೆ ಒಂದು ಪುಸ್ತಕ ಹೆಲ್ಪ್ ಮಾಡಿದೆ, ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸಸ್ಸು ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಅವತ್ತು ಅನುಪಮಾಗೆ ಸುತ್ತಮುತ್ತ ಅಡ್ವೈಸ್ ಕೊಡ್ತಾ ಇದ್ದಂಥ ಸಿಸ್ಟಮ್ ಏನು, ಯಾರು ನಿಮ್ಮ ಸುತ್ತಮುತ್ತ ಇದ್ದವರು, ನಿಮ್ಮನ್ನು ಕರಿಯರ್ ಅಂದರೆ ಹೀಗೆ ಯೋಚನೆ ಮಾಡಬೇಕು, ಈ ಸ್ಟೆಪ್ಪಲ್ಲಿ ಈ ಥರ ಹೆಜ್ಜೆಗಳು ಇಡಬೇಕಂತ ಹೇಳಕ್ಕೆ ಯಾರು ಇರ್ತಿದ್ರಾ? ಐ ಥಿಂಕ್ ಕರಿಯರ್ ನಾನು ಯಾವತ್ತೂ ಯಾರ ಹತ್ರನೂ ಹಂಗೆ ಕೇಳುವಂಥ ಸಿಚುವೇಶನ್ ಬರಲೇ ಇಲ್ಲ. ಥ್ಯಾಂಕ್ಫುಲಿ ಇಟ್ಸ್ ಬೀನ್ 13.5 years. ಒಂದೊಂದು ಪ್ರಾಜೆಕ್ಟ್ ಆದಮೇಲೆ ಒಂದೊಂದು ಪ್ರಾಜೆಕ್ಟ್ ಬರ್ತಾನೆ ಹೋಯಿತು ನನಗೆ, ಆ್ಯಕ್ಟಿಂಗ್ ಮಾಡುವಾಗಿರ್ಬೋದು ಅಥವಾ ಆ್ಯಂಕ್ರಿಂಗ್ ಮಾಡ್ತಾ ಇದ್ದಾಗಿರ್ಬೋದು. ಬಟ್ ಐ ಥಿಂಕ್ ಆ ಒಂದು ಪರ್ಟಿಕ್ಯುಲರ್ ಫೇಸಲ್ಲಿ ಅಂದರೆ ನನಗೆ ಆಗೋದೇ ಇಲ್ಲ, ನಾನು ವೀಕು, ನಾನು ಎವ್ರಿ ಡೇ ಅಳ್ತಾ ಇದ್ದಿದ್ದು, ಈ ಥರದ್ದೆಲ್ಲ ಫೇಸಲ್ಲಿ ಐ ಥಿಂಕ್ ಕೆಲವು ಫ್ರೆಂಡ್ಸ್, ಈಗ ನೇಹಾ ಇರ್ಬೋದು, ಆ್ಯಂಡ್ ದಿಸ್ ಇಸ್ ಒನ್ ಮೋರ್ ಫ್ರೆಂಡ್, ಹೌದು ನೇಹಾ ಇರ್ಬೋದು, ಅಥವಾ ಲಕ್ಷ್ಮಿ ಅಂತ ಒಬ್ಬರಿದ್ದಾರೆ ಅವ್ರಿರ್ಬೋದು. ಐ ಥಿಂಕ್ ಅವ್ರು ನನ್ನ ಪ್ರತಿದಿನ ಮೀಟ್ ಮಾಡೋದಿರ್ಬೋದು. ಎವ್ರಿ ಟೈಮ್ ಸಿಕ್ತಾಗೆಲ್ಲ ಹೇಳ್ತಾ ಇದ್ದೆ, ಅಯ್ಯೋ ಈಗಾಗೋದಿಲ್ಲ, ಅಯ್ಯೋ ಆಗೋದಿಲ್ಲ ಇವತ್ತು. ಇವಾಗ ನೆನ್ಕೊಂಡಾಗ ನಗು ಬರುತ್ತೆ ಆ್ಯಕ್ಚುಲಿ. ಬಟ್ ನಾನು ಅಷ್ಟು ವಲ್ನರಬಲ್ ಆಗೋಗಿದ್ದೆ. ಅಂದರೆ ಯಾರು ನೀವು ಸುಮ್ಮನೆ ನೀವೇನಾದ್ರು ಅಂದರೆ ಸಾಕು ಹತ್ಬಿಡ್ತಾ ಇದ್ದೆ, ಯಾಕೆ ಅಂದರೆ ಹತ್ಬಿಡ್ತಾ ಇದ್ದೆ. ಸೊ ಅಷ್ಟು ವೀಕ್ ಆಗಿದೆ. ಪ್ರಾಬ್ಲಿ ಐ ಥಿಂಕ್ ನನಗೆ ನನ್ನ ಒಂದು ಏಳಿಗೆಗಿರ್ಬೋದು ಅಥವಾ ಇವತ್ತು ಬಂದಿರೋ ಮೆಚೋರಿಟಿಗೆ ಮೇಜರ್ ರೋಲ್ ಪ್ಲೇ ಮಾಡ್ರೆ ನನ್ನ ಸ್ನೇಹಿತರೆ. ಸುಮಾರು ಜನ ಬಂದು ನೋವು ಮಾಡಿ ಹೋಗಿರೋರು ಇದ್ದಾರೆ, ಜೊತೆಗೆ ನಿಂತಿರೋರು ಇದ್ದಾರೆ. ಐ ಥಿಂಕ್ ನೋವು ಮಾಡಿ ಹೋಗಿರೋರಿಂದ ಹೊಸ ಸ್ನೇಹಿತರನ್ನ ಈಗ ಮಾಡ್ಕೊಳಕ್ಕೆ ಸ್ವಲ್ಪ ಲೈಕ್ ಓಕೆ ನಂಗೆ ಸರ್ಕಲ್ ಸಾಕು, ಇಷ್ಟೇ ಇದೆ, ಎಲ್ಲ ಥರದ್ದು ಎಲ್ಲ ಬಣ್ಣಗಳಿರುವಂಥ ಫ್ರೆಂಡ್ಸ್ ಇದ್ದಾರೆ, ಬೇರೆ ಎಕ್ಸ್ಟ್ರಾ ಬಣ್ಣ ಬೇಡ ಅನ್ನೋ ಫೇಸಿಗೆ ಬಂದಿದ್ದೀನಿ. ಬಟ್ ಐ ಥಿಂಕ್ ಫ್ರೆಂಡ್ಸ್ ಡಿಡ್ ರಿಯಲಿ ಹೆಲ್ಪ್ ಆವಾಗ, ಈಗಲೂ. ನೈಸ್. ಈ ಫೇಸ್ ಆಫ್ ಲೈಫಲ್ಲಿ ಅನುಪಮಾ, ವಾಟ್ ಆರ್ ಯು ಲುಕಿಂಗ್ ಫಾರ್? ನಥಿಂಗ್ ಆ್ಯಕ್ಚುಲಿ. ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಎವ್ರಿ ಡೇ ಎದ್ದೇಳೋದು ಆ್ಯಂಡ್ ಇವತ್ತಿನ ಪರ್ಪಸ್ ಏನು, ಇವತ್ತು ನಾನು ಖುಷಿಯಾಗಿರಬೇಕು. ಆ್ಯಂಡ್ ಯಾರ ಬಗ್ಗೆನೂ ಮಾತಾಡ್ಬೋದು. ಬೇಸಿಕಲಿ ಹಂಗೆ ಆಗ್ಬಿಡಿದೆ, ನಾವು ಯಾರ್ದೋ ಒಬ್ರ ಬಗ್ಗೆ ಮಾತಾಡೋಕೆ ಹೋಗ್ತೀವಿ, ಅವ್ರು ಹಂಗಂತೆ ಗೊತ್ತಾ, ಅವ್ರು ಇವ್ರ ಜೊತೆಗೆ ಹೋದ್ರಂತೆ ಗೊತ್ತಾ, ಅಥವಾ ಅವ್ರು ಯಾರೋ ಮಾತಾಡುವಾಗ ಓ ಹೌದಾ ಅಂತ ಕೇಳಿಸ್ಕೊತೀವಲ್ಲ. ಬಟ್ ಈ ವರ್ಷದ ರೆಸಲ್ಯೂಷನ್ ನಂದು ಏನಂದರೆ, ಯಾರಾದರೂ ಹಂಗೆ ಮಾತಾಡ್ಬೇಕನ್ನೋ ಓಕೆ ಲೆಟ್ಸ್ ಸ್ಟಾಪ್ ಇಟ್, ಬೇಡ, ದಟ್ಸ್ ಓಕೆ. ಆ್ಯಂಡ್ ಕೆಲಸ ಮಾಡಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು, ಓಡಾಡಬೇಕು, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಕೋಶ ಓದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ದೇಶ ಸುತ್ತೋದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ಐ ಥಿಂಕ್ ಅದನ್ನೇ, ಅದಕ್ಕೆ ಏನೇನು ಬೇಕು ಅದನ್ನು ಮಾಡ್ತೀನಿ. ಆ್ಯಂಡ್ ಎವ್ರಿ ಡೇ ಐ ವಾಂಟ್ ಟು ಬಿ ಅ ಬೆಟರ್ ಪರ್ಸನ್. ವಾಟ್ ಆರ್ ಯು ಡೂಯಿಂಗ್ ಟು ಬಿ ಅ ಬೆಟರ್ ಪರ್ಸನ್? ಅದನ್ನು ಈ ಥರ ಅಪಾರ್ಟ್ ಫ್ರಮ್ ಆಲ್ ಆಫ್ ದಿಸ್, ಅದು ಬಿಟ್ಟು ಇಸ್ ದೇರ್ ಎನಿ ಪ್ರಾಸೆಸ್ ಅಥವಾ ಎನಿ ಅದರ್ ಆಲೋಚನೆಗಳು ನಿಮಗೆ ಇರೋದು ಟು ಮೇಕ್ ಯುವರ್ ಸೆಲ್ಫ್ ಅ ಬೆಟರ್ ಪರ್ಸನ್?
ಅದೇನೇ ನಾ ಹೇಳೋಣಲ್ಲ, ನಂಗೆ ಒಂದು ಮಂತ್ರಗಳು ಗೊತ್ತಿರಲಿಲ್ಲ, ಶ್ಲೋಕಗಳು ಗೊತ್ತಿಲ್ಲ. ಇವಾಗೆಲ್ಲ ಒಂದೊಂದೇ ಕಲಿತಾ ಇದ್ದೀನಿ. ಅಥವಾ ಎವ್ರಿ ಡೇ ಏನಾದರೂ ಇವತ್ತೇನೋ ಕಲಿಬೇಕು, ಅಥವಾ ಒಂದು ಅಡುಗೆ ಇರ್ಬೋದು, ಇನ್ಸ್ಟಾಗ್ರಾಮಲ್ಲಿ ನೋಡಿನೋ ಅಥವಾ ಯೂಟ್ಯೂಬಲ್ಲಿ ನೋಡಿನೋ. ಈ ಮಂತ್ರಗಳ ಟ್ರಿಗರ್ ಎಲ್ಲಿಂದ ಬಂದಿದ್ದು? ಬಿಕಾಸ್ ಸಾಮಾನ್ಯವಾಗಿ ನಾವು ಹೆಣ್ಮಕ್ಳು ಗಾಯತ್ರಿ ಮಂತ್ರ ಇವೆಲ್ಲ ನಾವು ಕೇಳಲ್ಲ. ಅದೇನೋ ಒಂದು ತಲೆ ಒಳಗೆ ಹೋಗಿದೆ ಅಂದರೆ ಯಾರೋ ಒಂದು ಹಾಕಿರ್ಬೇಕಲ್ಲ, ಅಥವಾ ಯಾವುದೋ ಒಂದು ಎಕ್ಸ್ಪೀರಿಯೆನ್ಸು. ನಂಗೆ ಚಿಕ್ಕವಳಿದ್ದಾಗಿಂದನೂ ಅಂದರೆ ಇವಾಗ ಇಷ್ಟು ವರ್ಷಗಳಾದಮೇಲೆ ಒಂದು ಬ್ಲೇಮ್ ನನ್ನ ತಂದೆ ತಾಯಿಗೆ ಮಾಡ್ತೀನಿ. ಅಂದರೆ ಈಗ ನಮ್ಮ ಮಕ್ಕಳೆಲ್ಲ ನೋಡ್ತೀವಿ, ಡಾನ್ಸ್ ಕ್ಲಾಸ್ ಅಂತೆ, ಆ್ಯಕ್ಟಿಂಗ್ ಕ್ಲಾಸ್ ಅಂತೆ, ಸಿಂಗಿಂಗ್ ಕ್ಲಾಸ್, ಸ್ವಿಮ್ಮಿಂಗ್ ಅಂತೆ, ಏನೇನೋ ಕ್ಲಾಸ್ಗಳಲ್ವ. ಐ ಥಿಂಕ್ ಅವ್ರಿಗೆ ಸಿಕ್ಕಾಪಟ್ಟೆ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿಕೊಡ್ತಿದಾರಲ್ವ ಪೇರೆಂಟ್ಸ್. ಅವಾಗೂ ಅಷ್ಟೇ ಸಂಗೀತ ಕ್ಲಾಸ್ ಅಂತೆ, ಇನ್ನೊಂದೇನೋ ಅಂತೆ, ಮನೇಲಿ ದೇವ್ರ ಪೂಜೆ ಮಾಡೋ ಮಂತ್ರ ಹೇಳೋದು. ನಮ್ಮನೇಲಿ ಲೈಫ್ ಹೆಂಗೆ ಮಾಡಬೇಕು ಧೈರ್ಯವಾಗೆ ಒಬ್ಬಳೇ, ಅಂದರೆ ನಾನು ಒಬ್ಬೊಬ್ಬಳನ್ನೇ ಬಿಟ್ಬಿಟ್ರು ನನ್ನ ತಂದೆ ತಾಯಿ. ಯಾವತ್ತು ನಾನು ಬರ್ತೀನಿ ಶೂಟಿಂಗಿಗೆ, ಇನ್ನೊಂದು ಆ ಥರದ್ದು ಏನೂ ಮಾಡಲಿಲ್ಲ. ಫುಲ್ ಫ್ರೀಡಮ್ ಕೊಟ್ಟಿದ್ದವರು. ಇಫ್ ಐ ಆಮ್ ಇಂಡಿಪೆಂಡೆಂಟ್ ಟುಡೇ ಬಿಕಾಸ್ ಆಫ್ ದೆಮ್. ಬಟ್ ಈ ಜನರಲ್ ನಾಲೆಡ್ಜ್ ಕೆಲವು ಏನಾದ್ರು ಕೇಳಿದಾಗ ಅಯ್ಯಯ್ಯೋ ನಂಗೆ ಗೊತ್ತಿಲ್ಲ. ಎಷ್ಟೊಂದು ವಿಚಾರಗಳಿಗೂ ನಂಗೆ ಕ್ವೆಶ್ಚನ್ ಮಾರ್ಕ್. ನನಗೆ ಗೊತ್ತಿಲ್ಲ, ನನಗೆ ಯಾಕೆ ಗೊತ್ತಿಲ್ಲ, ನಾನು ಯಾಕೆ ಕಲೀಲಿಲ್ಲ, ಅಥವಾ ನಂಗೆ ಯಾಕೆ ಕಲಿಸ್ಲಿಲ್ಲ. ಸೊ ಓಕೆ, ಎವ್ರಿ ಟೈಮ್ ಅವ್ರನ್ನ ಬ್ಲೇಮ್ ಮಾಡೋದಕ್ಕಿಂತ ಓಕೆ ನೀವು ಅವಾಗಲೇ ಹೇಳಿದ್ರಲ್ಲ, ಬುಕ್ ತುಂಬ ಲೇಟಾಗಿ ಓದೋಕ್ಕೆ ಶುರು ಮಾಡಿದೆ, ಬೇಗ ಶುರು ಮಾಡಬೇಕಿತ್ತಂದು. ಲೇಟ್ ಆದರೂ ಪರವಾಗಿ, ಇನ್ನೂ ಲೈಫ್ ಮುಂದಕ್ಕಿದೆ. ಎಷ್ಟು ವರ್ಷಗಳು ನನ್ನ ಕೈಲಿ ಏನೇನು ಕಲಿಯೋಕ್ಕಾಗತ್ತೆ ಹೊಸದು, ಅದೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಒಂದು 3 ವೀಕ್ಸಿಂದ ನಾನು ಓಕೆ ಗಾಯತ್ರಿ ಮಂತ್ರ ಹೇಳಬೇಕು. ಈಗ ನಾವು ಶೂಟೆಲ್ಲ ಮಾಡಬೇಕಂದ್ರೆ ಗಣೇಶನ ಮಂತ್ರ ಎಲ್ಲ ಹಾಕೋರಲ್ಲ, ನಂಗೆ ಹೇಳೋಕ್ಕೆ ಬರ್ತಿರಲಿಲ್ಲ. ಸುಮ್ಮನೆ ನನಗೆ ಒಂಥರ ಬೇಜಾರಾಗುತ್ತೆ, ನಂಗೆ ಗೊತ್ತಿಲ್ಲ ಏನು ಅಂತ. ಸೊ ಐ ಥಿಂಕ್ ಅದು ಕಲಿಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ನನಗೆ ಈಗ ಜಿಮ್ಗೆ ಹೋಗೋದ್ರಿಂದ ಇಟ್ ಗಿವ್ಸ್ ಮೀ ರಶ್, ವೇಟ್ ಲಿಫ್ಟ್ ಮಾಡೋದ್ರಿಂದ. ಬಟ್ ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ಅಥವಾ ಮೆಡಿಟೇಷನ್ ಮಾಡೋದ್ರಿಂದ ಇಟ್ ಜಸ್ಟ್ ಕೀಪ್ಸ್ ಮೀ ವೆರಿ ಕಾಮ್ ಥ್ರೂ ಔಟ್ ದ ಡೇ. ಟೆಂಪರ್ಮೆಂಟ್ ಹಿಂಗೆಲ್ಲ ಹೋಗಲ್ಲ, ಲೈಕ್ ಆರಾಮಾಗಿರ್ತೀನಿ ನಾನು. ಸಿ ದಟ್ ಇಸ್ ಹೌ ಐ ವಾಂಟ್ ಟು. ಯಾವ ಥರ ಮೆಡಿಟೇಷನ್ ಮಾಡ್ತೀರಾ? ಬಿಕಾಸ್ ತುಂಬ ಆ್ಯಪ್ಸ್ ಇದೆ, ಗೈಡೆಡ್ ಮೆಡಿಟೇಷನ್ಸ್ ಇದೆ. ಸೊ ವಾಟ್ ಈಸ್ ಯುವರ್ ಗೋ ಟು ಪ್ಲೇಸ್? ಗೈಡೆಡ್ ಮೆಡಿಟೇಷನ್ ಈಗ ಸದ್ಯಕ್ಕೆ ಅದೇನೆ. ಐ ಥಿಂಕ್ ಇಟ್ ಸ್ಟಾರ್ಟೆಡ್ ಬಿಗ್ ಬಾಸಲ್ಲಿದ್ದಾಗ ರಾಕೇಶ್ ಅಡಿಗ ಅವರಿಂದ ಶುರುವಾಗಿದ್ದು. ಸೊ ಐ ಥಿಂಕ್ ಫಸ್ಟ್ ಟೈಮ್ ನನಗೆ ಮೆಡಿಟೇಷನ್ ಕಿಕ್ ಇಷ್ಟ ಆಗೋಕ್ಕೆ ಶುರು ಆಯಿತು. ಓಕೆ, ಮೆಡಿಟೇಷನ್ ಆದಮೇಲೆ ವಿ ಸೋ ಕಾಮ್ ಆ್ಯಂಡ್ ಸೋ ಕಂಪೋಸ್ಡ್. ತುಂಬ ಡಿಸಿಷನ್ ಮಾಡ್ಬೇಕಂದ್ರೂ ಇಟ್ ಯೂಸ್ ಟು ಹೆಲ್ಪ್ ಮೀ. ಬಿಗ್ ಬಾಸ್ ಮನೆ ಒಳಗಡೆ ಓಕೆ ನಂಗೆ ಅದು ಬೇಡ, ನಂಗೆ ಇದು ಬೇಕು, ಓಕೆ ನಾನು ಕಾಮಾಗೆ ಹೇಳ್ಬೋದು, ಎಲ್ಲ ಕಿರ್ಚೆ ಹೇಳಬೇಕಲ್ಲ. ದ್ಯಾಟ್ಸ್ ಹೌ ಇಟ್ ಸ್ಟಾರ್ಟೆಡ್ ಚೇಂಜಿಂಗ್. ನಂದು ಪರ್ಸ್ಪೆಕ್ಟಿವ್ಸ್ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು. ಐ ಥಿಂಕ್ ಇಟ್ ಸ್ಟಾರ್ಟೆಡ್ ಹೆಲ್ಪಿಂಗ್ ಮೀ ಲಿಟಲ್ ಬಿಟ್. ಅದನ್ನು ಇವಾಗ ಏನಂದರೆ 3 ವೀಕ್ಸಿಂದ ಕಂಟಿನ್ಯೂಸ್ ಆಗಿ, ಅಂದರೆ ಮುಂಚೆ 5 ನಿಮಿಷ ಆದ್ರೂ ತುಂಬ ಥಾಟ್ಸ್ ಎಲ್ಲ ಬರೋದು, ಅಷ್ಟು ಸ್ಟಾಪ್. ನಾವು ಲೈಕ್ ಡೂ ಆರ್ ಡೈ, ನಾನು ಮಾಡ್ತೀನಿ, ಬಿಕಾಸ್ ದಿಸ್ ವಿಲ್ ಹೆಲ್ಪ್ ಮೀ ಥ್ರೂ ಔಟ್ ದ ಡೇ ಅಂತ ಅಂದ್ಬಿಟ್ಟು ಇವಾಗ ಅದಕ್ಕೆ ಬೇಗ ಎದ್ದು ಅಲ್ಲಿ ಇದಕ್ಕೆ 15 ಮಿನಿಟ್ಸ್, ಇದಕ್ಕೆ 15 ಮಿನಿಟ್ಸ್ ಹಿಂಗೆ. ಸೊ ಈಗ ಗಾಯತ್ರಿ ಮಂತ್ರ ಫೇಸ್ ಅಲ್ವಾ, ಅದು ನೀಟಾಗಿ ಅದು ಒಂದು 4 ಲೈನ್ ಕಲ್ತಾದ್ಮೇಲೆ ನೆಕ್ಸ್ಟ್ ಐ ವಾಂಟ್ ಟು ಶಿಫ್ಟ್ ಟು ಅ ನೆಕ್ಸ್ಟ್ ಲೆವೆಲ್, ಆ ಥರ ಹಾಗೆ. ಸೊ ದೀಸ್ ಆರ್ ಒಂದಷ್ಟು ಗುಡ್ ಫೋರ್ಸಸ್ ವಿಚ್ ಇಸ್ ಕೀಪಿಂಗ್ ಯು, ವಿಚ್ ಇಸ್ ಪ್ರೊಟೆಕ್ಟಿಂಗ್ ನಿಮ್ಮ ಫ್ರೇಮ್ ಆಫ್ ಮೈಂಡ್ ಆ್ಯಂಡ್ ನಿಮ್ಮ ಸೆನ್ಸಿಬಿಲಿಟೀಸ್ ಆ್ಯಂಡ್ ಜಜ್ಮೆಂಟ್. ಗುಡ್. ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ನೀವು ಲಂಕೇಶ್ ಪತ್ರಿಕೆಯಿಂದ ಏನೋ ಚೈಲ್ಡ್ ಆ್ಯಕ್ಟರ್ ಆಗಿ ಶುರು ಮಾಡಿದ್ದೀರಾ. ಇನ್ಸಿಡೆಂಟ್ಲಿ ಇವತ್ತು ನಮಗೆ ಶೂಟ್ ಇದೆಯಲ್ಲ, ಈ ಶೆಡ್ಯೂಲಲ್ಲಿ ಫಸ್ಟ್ ಗೆಸ್ಟ್ ಬಂದಿದೆ ನಮ್ಮ ಇಂದ್ರಜಿತ್ ಲಂಕೇಶ್ ಅವರು. ಸೊ ಈಗ ಸಡನ್ನಾಗಿ ಗೇರ್ ಈಗ ಹಿಂದಕ್ಕೆ ಹೋಗಿದೆ. ಇವೆಲ್ಲ ಸ್ವೀಟ್ ಆಕ್ಸಿಡೆಂಟಾ ಅಥವಾ ಹೌ ವಾಸ್ ಯುವರ್ ಚೈಲ್ಡ್ಹುಡ್? ಐ ಥಿಂಕ್ ಅದನ್ನು ಆಕ್ಸಿಡೆಂಟ್ ಅಂತ ಹೇಳಲ್ಲ, ಐ ಥಿಂಕ್ ನೆಸೆಸಿಟಿ ಅಂತ ಹೇಳ್ತೀನಿ. ಆವಾಗ ಐ ಹ್ಯಾಡ್ ಅ ವೆರಿ ಬ್ಯಾಡ್ ಚೈಲ್ಡ್ಹುಡ್. ಅಂದರೆ ಲೈಕ್ ತುಂಬ ಕಷ್ಟದಿಂದನೇ ಬೆಳೆದು ಬಂದಿರೋದು. ಇದನ್ನು 1000 ಸಲ ಎಲ್ಲ ಕಡೆಗೂ ನಾನು ಹೇಳಿದ್ದೀನಿ. ಸೊ ಆಗ ಈ ಜೂನಿಯರ್ ಆರ್ಟಿಸ್ಟ್ ಕಾನ್ಸೆಪ್ಟ್ ಸಿಕ್ಕಾಪಟ್ಟೆ ಇತ್ತು. ನಮ್ಮ ಅಮ್ಮಂಗೆ ಒಂದಷ್ಟು ಜನ ಫ್ರೆಂಡ್ಸ್ ಗೊತ್ತಿದ್ರು. ಸೊ 1-2 ಸೀರಿಯಲಲ್ಲಿ ಹಿಂದೆಗಡೆ ಆಂಟಿಗಳ ಜೊತೆಗೆಲ್ಲ ನಿಂತ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತಿದ್ದೆ. ಎಷ್ಟು ಗಿವ್ ಇಸ್ 100 ರೂಪೀಸ್ ಪರ್ ಡೇ. ಸೊ ಹಾಗೆ ಯಾರ್ದೋ ಥ್ರೂ ಲಂಕೇಶ್ ಪತ್ರಿಕೆಗೆ ಒಂದು ಸೀನಿಗೆ ಬೇಕು ಅಂತ ಕರೆದ್ರೆ ಫಸ್ಟ್ ಡೇ ಹೋದೆ. ಸೀನೇ ಮಾಡಲಿಲ್ಲ, ಫುಲ್ ಚಳಿ ಆ ಮೇಕ್ರಿ ಸರ್ಕಲ್ ಫ್ಲೈಓವರ್ ಮೇಲೆ. ಸೆಕೆಂಡ್ ಡೇನೂ ಹೋದೆ, ಶೂಟಾಗಿ ಮಾಡಲೇ ಇಲ್ಲ, ಬಿಕಾಸ್ ದರ್ಶನ್ ಸರ್ದೇನೋ ಬೇರೆ ಏನೋ ಶೂಟ್ ನಡೀತಿತ್ತಂತ. ಥರ್ಡ್ ಡೇ ಅರ್ಲಿ ಮಾರ್ನಿಂಗ್ ದೇ ಸ್ಟಾರ್ಟೆಡ್ ಶೂಟಿಂಗ್ ಮೈ ಪೋರ್ಷನ್. ಐ ಸ್ಟಿಲ್ ರಿಮೆಂಬರ್ ಅದ್ರ ಮೇಲೆ ನಿಂತಿದ್ವಿ, 7:30 ಅನ್ಸತ್ತೆ. ಫುಲ್ ಚಳಿ ಬ್ಲೂ ಕಲರ್ ಸಲ್ವಾರ್ ಹಾಕ್ಕೊಂಡು ಇದ್ರ ಮೇಲೆ ಕೂರಿಸಿದ್ರು ನನ್ನನ್ನು. ಕಾಲಿರಲ್ಲ. ಸೊ ಅವ್ರು ಯಾರನ್ನೋ ಸಾಯ್ಸೋಕ್ಕೆ ಅಂತ ಹೋಗ್ತಾ ಇರ್ತಾರೆ ಕ್ಲೈಮ್ಯಾಕ್ಸಲ್ಲಿ. ನನ್ನನ್ನು ಕ್ರಾಸ್ ಮಾಡೋದು ನೋಡ್ತೀನಲ್ಲ, ಯಾವುದೋ ಬಂದು ಗಾಡಿ ಗುದ್ಬಿಡುತ್ತೆ. ಸೊ ಇಸ್ ಲೈಕ್ ಓಕೆ, ನಾನು ಹುಡುಗಿನ ಪ್ರೊಟೆಕ್ಟ್ ಮಾಡಲಾ ಅಥವಾ ನಾನು ಇವ್ರನ್ನ ಕೊಲೆ ಮಾಡಲಾ ಅನ್ನೋ ಇನ್ ಬಿಟ್ವೀನಲ್ಲಿ ಹೀಲ್ ಪ್ರೊಟೆಕ್ಟ್ ಮೀ.
ಸೊ ಅದನ್ನೇ ಲೈಕ್ ಗುಡ್ನೆಸ್ ತೋರಿಸೋ ಥರ ಅಲ್ವಾ. ಸೊ ಅದಕ್ಕೆ ಫಸ್ಟ್ ಮೀಟ್ ಮಾಡಿದ್ರು ಒಂದಿಷ್ಟು ಉದ್ದ ಅಲ್ಲ ಇದ್ದಾರೆ, ಸಣ್ಣಗೆ ಬೇರೆ ಇದ್ರು. ಫಸ್ಟ್ ಅವ್ರು ಕ್ರೀಮ್ ಕೊಡ್ರಿ, ಪಾಪ ಕೈಯೆಲ್ಲ ಒಡೆದ್ಬಿಟ್ಟಿದೆ, ಚಳಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಕ್ರೀಮೆಲ್ಲ ಹಚ್ಚಿ ಓಕೆ ನೀವು ರೆಡಿನಾ ಶೂಟ್ ಮಾಡೋಣ ಅಂತ ಹಂಗೆ ಮಾಡಿದ್ದು. ಬಟ್ ಪಾಪ ಪೇ ಮಾಡಿದ್ರು, ಶೂಟ್ ಮಾಡಿಲ್ಲ ಅನ್ನೋ ಎವ್ರಿ ಡೇ 100 ರೂಪೀಸ್ ಕೊಟ್ಟಿದ್ರು ನನಗೆ. ಬಟ್ ನಾನೇನಂದರೆ ನನ್ನ ಎಂಟ್ರಿ ಹೆಂಗಾಯ್ತು ಗೊತ್ತಾ, ಡಿ ಬಾಸ್ ನನ್ನ ಕ್ಯಾಚ್ ಹಿಡ್ದಂಗಿದ್ದ ಹಂಗೆ ಇಟ್ ಸ್ಟಾರ್ಟೆಡ್. ಐ ಥಿಂಕ್ ಅದಾದಮೇಲೆ ಒಂದಷ್ಟು ಸೀರಿಯಲ್ಸ್ಗಳಿಗೆ ಮತ್ತೊಂದು ಐ ಥಿಂಕ್ ಒಂದೂವರೆ ವರ್ಷ ಹೋದೆ ಅಷ್ಟೇ. ಬಿಕಾಸ್ ಆಫ್ ಒನ್ ರೀಸನ್ ಅಂದರೆ ಈ ಜೂನಿಯರ್ ಆರ್ಟಿಸ್ಟ್ಗೆ ಕರ್ಕೊಂಡು ಹೋಗುವಂಥ ಒಬ್ಬರು ಆರ್ಟಿಸ್ಟ್ ಇದ್ದರು. ಇದನ್ನು ನಾನು ಅನುಬಂಧಲ್ಲೂ ನಾನು ಶೇರ್ ಮಾಡಿದ್ದೆ. ದಿಸ್ ಇಸ್ ರಾಂಗ್, ಬ್ಯಾಡ್ ಟಚ್ ಗುಡ್ ಟಚ್ ಅಂತಾರಲ್ಲ. ನಮ್ಮ ಮನೆಯಲ್ಲಿ ಐ ಥಿಂಕ್ ಒಂದು ವಯಸ್ಸಿಗೆ ತಿಳುವಳಿಕೆ ಬಂದಾಗಿಂದನೇ ರೊಮ್ಯಾಂಟಿಕ್ ಫಿಲ್ಮ್ಸು ಅದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರು. ಅದ್ರದ್ದು ಅರಿವೇ ಇರಲಿಲ್ಲ. ಸೊ ವೆನ್ ಹೀ ಸ್ಟಾರ್ಟೆಡ್ ಮಿಸ್ಬಿಹೇವಿಂಗ್, ಐ ಸಮ್ವೇರ್ ಫೆಲ್ಟ್ ಅನ್ಕಂಫರ್ಟಬಲ್. ಓಕೆ, ದಿಸ್ ಇಸ್ ನಾಟ್ ಸಮಥಿಂಗ್ ವೆರಿ ಯೂಶ್ವಲ್ ಅಂತ ಗೊತ್ತಾಗಿ ಆಮೇಲೆ ನಾನು ಹೋಗಲ್ಲ, ನಾನು ಯಾವ ಸೀರಿಯಲ್ಗೂ ಹೋಗಲ್ಲ, ನಾನೇನು ಮಾಡಲ್ಲ, ಇದು ಸರಿ ಇಲ್ಲ, ನಂಗೆ ಇಷ್ಟ ಆಗಲ್ಲ ಆ ಥರದ್ದೆಲ್ಲ ಹೇಳಿಬಿಟ್ಟಿದ್ದು. ಸೊ ದಟ್ಸ್ ಹೌ ಐ ಡಿಡ್ ದಟ್ ಫಿಲ್ಮ್, ಲಂಕೇಶ್ ಪತ್ರಿಕೆ. ಯೂಶಲಿ ಒನ್ ಕಾಮನ್ ಥಿಂಗ್ ಇವತ್ತು 80s ಹುಟ್ಟಿರೋರಿಗೆ, ಪೀಪಲ್ ಹೂ ಹ್ಯಾಡ್ ಅ ಬ್ಯಾಡ್ ಚೈಲ್ಡ್ಹುಡ್, ಅದು ಒಂದು ಕಡೆ ಕೆಲವು ಸತಿ ಒಂದು ಫೋರ್ಸ್ ಆಗುತ್ತೆ, ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ. ಮುಂದೆ ಲೈಫಲ್ಲಿ ಏನಾದ್ರು ಇದು ಮಾಡ್ಬೇಕಂತ ಅದು ಪುಷ್ ಮಾಡ್ತಾ ಹೋಗುತ್ತೆ. ಸೊ ಅಯ್ಯೋ ಕಂಪ್ಲೀಟಾಗಿ ಚೈಲ್ಡ್ಹುಡ್ ಟ್ರಾಮಾ ಇದೆಲ್ಲ ಅದನ್ನು ಹೀಲ್ ಮಾಡ್ಕೊಂಡಿದ್ದೀರಾ, ಅಥವಾ ಯಾವುದೋ ಕೆಲವು ಸತಿ ಮುಂದಕ್ಕೆ ಹೋಗಬೇಕು, ಒರೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಜೋಶಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತೀವಲ್ಲ, ಅದೆಲ್ಲ ಹಾಗೆ ಇಟ್ಕೊಂಡು ಕೆಲವು ಸತಿ ಅದೇ ನಮ್ಮನ್ನು ನಾವು ನಡ್ಕೊಳ್ಳೋ ರೀತಿ, ಜನಗಳ ಮೇಲಿರೋ ಒಪಿನಿಯನ್ಸ್ ಎಲ್ಲ ಚೇಂಜ್ ಮಾಡೋದು ಆ ಬೇಸಿಕ್ ಕಂಡೀಷನಿಗೆ. ಸೊ ಎಲ್ಲ ಕ್ಲಿಯರ್ ಆಗಿದೆಯಾ? ವಾಟ್ ಆರ್ ಯು ಡೂಯಿಂಗ್ ಟು ವರ್ಕ್ ಅಪಾನ್ ದ ಚೈಲ್ಡ್ಹುಡ್ ಟ್ರಾಮಾಸ್? ಐ ಥಿಂಕ್ ಅದು ಒಂದು ಸಿಚುವೇಶನ್ ಬಿಟ್ಟರೆ, ದಟ್ ಅವ್ರು ನನ್ನ ಜೊತೆಗೆ ಬಿಹೇವ್ ಮಾಡಿದ್ದು ಬಿಟ್ಟರೆ ನನಗೆ ಬೇರೆ ಯಾವುದು ಟ್ರಾಮಾ ಆ ಥರದ್ದು ಏನಿಲ್ಲ. ಬಟ್ ಐ ಕುಡಂಟ್ ಶೇರ್ ಅದನ್ನು. ಆಫ್ಟರ್ ಅ ಪಾಯಿಂಟ್ ಅಂದರೆ ಇಂಡಸ್ಟ್ರಿಗೆ ಬಂದು ಈ ಅನುಬಂಧಲ್ಲಿ ಏನೋ ಒಂದು ಸ್ಟೋರಿ ಮಾಡಬೇಕಂತ ಬಂದಾಗ ಓಕೆ ಈ ಥರ ಹೆಣ್ಮಕ್ಳಿಗೂ ಆಗತ್ತೆ. ಯಾಕಂದರೆ ಅದು ಇಟ್ಸ್ ವೆರಿ ವೆರಿ ಕಾಮನ್. ಕಾಸ್ಟಿಂಗ್ ಕೌಚ್ ಅಂತಂತಾರೆ, ಅದೊಂಥರ ಫ್ಯಾನ್ಸಿ ವರ್ಡ್ ಅಂತ ಅನ್ಬೋದು. ಬಟ್ ಆ ಥರದ್ದು ಒಂದು ಕಾಲ್ ನಾನು ಸೀರಿಯಲ್ ಮಾಡ್ಬೇಕಂದ್ರೂ ಹ್ಯಾವ್ ರಿಸೀವ್ಡ್. ಬಟ್ ಆಗ ಐ ನ್ಯೂ ಓಕೆ ದಿಸ್ ಇಸ್ ಇಟ್, ಇಲ್ಲ ನಾನು ಆ ಥರ ಎಲ್ಲ ಮಾಡಲ್ಲ ಅಂತ ಹೇಳಕ್ಕೆ ನಂಗೆ ಧೈರ್ಯ ಆಯ್ತು ಅವಾಗ್ಲೂ. ಬಟ್ ಟ್ರಾಮಾ ಇರಲಿಲ್ಲ ಅಂದರೆ ಏನಂದರೆ ಕಷ್ಟಗಳನ್ನ ನೋಡ್ಕೊಂಡು ಬಂದಿದೆ. ಅಂದರೆ ಇಟ್ ವಾಸ್ ನೆವರ್ ಲೈಕ್ ಓಕೆ ನಮ್ಗೆ ಈಸಿ ವಾಕ್ ಇರಲಿಲ್ಲ ಯಾವತ್ತೂ. ಅಮ್ಮ ಕೆಲಸ ಮಾಡಿ ಸಾಕಿರೋದು ನಮ್ಮನ್ನು. ಬಟ್ ಒಂದೊತ್ತು ಊಟಕ್ಕಾದ್ರೂ ಜೀವನ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಾರೆ ನಮ್ಮಮ್ಮ. ಇವತ್ತಿಗೂ ನಮ್ಮಮ್ಮನಿಗಿರುವಂಥ ಹಠ 10% ನಂಗಿಲ್ಲ. ಇವತ್ತಿಗೂ ಅವರು ಕೆಲಸ ಮಾಡ್ತಾರೆ, ಇವತ್ತಿಗೂ ಅವ್ರು ದುಡಿಬೇಕಂತ ಅವ್ರಿಗಂದರೆ ಅವ್ರ ಮನೆಗೆ ಅವ್ರಿಗೇನೋ ತಂದು ಕೊಡೋಕೆ ಮಾಡ್ಕೊಳ್ಳಲ್ಲ. ನನ್ನ ಮಕ್ಳಿಗೆ ಮಾಡ್ತಾಯಿದ್ದೀನಿ ಅಂತ. ಐ ಥಿಂಕ್ ಆ ಎನರ್ಜಿ ಅಥವಾ ಕೆಲಸ ಮಾಡಲೇಬೇಕು ಎವ್ರಿ ಡೇ ಅನ್ನೋ ಇದು ಬಂದಿರೋದು ಅಮ್ಮನಿಂದಾನೇ ನನಗೆ. ಅವ್ರ ಕೈಲಿ ಏನು ಮಾಡೋಕ್ಕಾಗತ್ತೆ ಅದನ್ನು ಮಾಡ್ಯಾರ. ಇವೊಂದು ಐ ಬ್ಲೇಮ್ ದೆಮ್. ಓಕೆ ನಂಗೆ ಅದು ಹೇಳಿ ಕಳಿಸ್ಲಿಲ್ಲ, ಇದಕ್ಕೆ ಕಳಿಸ್ಲಿಲ್ಲ, ಅದನ್ನು ಮಾಡಲಿಲ್ಲ ಅಂತ ಅಂದರು. ಪ್ರಾಬ್ಲಿ ಜೀವನ ಹೆಂಗೆ ಕಟ್ಕೊಳ್ಬೋದು ಇಂಡಿಪೆಂಡೆಂಟ್ ಆಗಿ. ಇವೊಂದು ಅಪ್ಪಂಗೆ ಇಂಡಸ್ಟ್ರಿಲಿದ್ರು, ದುಡ್ಡು ಬರ್ತಿರ್ಲಿಲ್ಲ, ಅಸಿಸ್ಟೆಂಟಾಗಿ ಕೆಲಸ ಮಾಡೋರು, ಇದೇನೂ ಇಲ್ದೇನೆ ಓಕೆ ನಾನು ಒಂದು ಹೆಣ್ಮಗಳಾಗಿ ನನ್ನ 2 ಹೆಣ್ಮಕ್ಳನ್ನು ನಾನು ಸಾಕ್ತೀನಿ. ಇಫ್ ನಾಟ್ ನನಗೆ ಎಷ್ಟು ಎಜುಕೇಷನ್ ಕೊಡೋಕ್ಕಾಗುತ್ತೋ ದ್ಯಾಟ್ ಇಸ್ ಸೆಕೆಂಡ್ರಿ. ಅಟ್ಲೀಸ್ಟ್ ಸಾಕ್ತೀನ, ಅದು ಮೇಜರಾಗಿ ಬೇಕಾಗಿರೋದು, ಅವ್ರಿಗೆ ಊಟ ಬೇಕು, ಬಟ್ಟೆ ಬೇಕು, ಅದೆಲ್ಲ ಮಾಡ್ತೀನಿ ಅದನ್ನು ಮಾಡ್ಯಾರೆ. ನಂಗೆ ಅದ್ರ ಬಗ್ಗೆ ಸಮಸ್ಯೆ ಏನಲ್ಲ. ಪ್ರಾಬಬ್ಲಿ ಅದನ್ನು ನೋಡ್ಕೊಂಡು ಬಂದರೆ ಅದಕ್ಕೆ ಇವತ್ತಿಗೂ 1 ರೂಪಾಯಿ ಬೆಲೆ ಗೊತ್ತು. ಇವನ್ ದೋ ಐ ಆಮ್ ಇನ್ ಅ ವೆರಿ ಗುಡ್ ಪೊಸಿಷನ್ ಟುಡೇ. ಅನ್ನೆಸೆಸರಿ ದುಡ್ಡು ಖರ್ಚು ಮಾಡೋದು, ಎಲ್ಲೋ ಏನೋ ಮಾಡೋದು ಆ ಥರದ್ದೆಲ್ಲ ಇಲ್ಲ. ಐ ನೋ ಎಲ್ಲಿ ಸ್ಪೆಂಡ್ ಮಾಡಬೇಕು, ಏನು ಮಾಡಬೇಕು. ಓಕೆ ನಮಗೇನೋ ಒಂದಷ್ಟೆಲ್ಲ ಫೆಸಿಲಿಟೀಸ್ ಇರಲಿಲ್ಲ. ಈಗ ನಾನು ಡ್ರೀಮ್ ಅಬೌಟ್ ಇಟ್. ಓಕೆ ಒಂದು ದೊಡ್ಡ ಕಾರ್ ತೊಗೋಬೇಕು, ಅಥವಾ ಮನೆ ತೊಗೋಬೇಕು, ಅಥವಾ ಒಂದೇನೋ ಬ್ಯಾಗ್ ತೊಗೋಬೇಕು. ಈ ಥರದ್ದೆಲ್ಲ ಆಸೆಗಳು, ಸಣ್ಣ ಪುಟ್ಟ ಆಸೆಗಳಿದೆ, ವಿಚ್ ಇಸ್ ನಾಟ್ ರಾಂಗ್ ಬಿಕಾಸ್ ಬೆಳೀತಾ ನೋಡಿಲ್ಲ. ಸೊ ಬಟ್ ಬ್ಯಾಲೆನ್ಸ್ಡಾಗಿ ಲೈಫ್ನ ನೋಡ್ಕೊಂಡು ಹೋಗ್ತೇನೆ. ಬಟ್ ಆ ಥರದ್ದು ಏನೂ ಟ್ರಾಮಾ ಏನೂ ಇಲ್ಲ ನನಗೆ. ಐ ಥಿಂಕ್ ಅದು ಹೋಗ್ತಾ ಹಾಗೆ ಹೀಲಾಗಿ ಹೊರಟೋಗ್ಬಿಟ್ಟಿದೆ. ಲಾಟ್ ಆಫ್ ದೆಮ್ ಸೀರಿಯಲಲ್ಲಿ ಎಂಟ್ರ್ ಆಗಬೇಕಂದ್ರೆ ಇನಿಷಿಯಲಿ ಎಷ್ಟು ದುಡ್ಡು ಸಿಗುತ್ತೆ ಈ ಥರದ್ದೆಲ್ಲ ಕ್ಯೂರಿಯಾಸಿಟಿ ಇಟ್ಕೊಂಡು ನೋಡ್ತಾ ಇರ್ತಾರೆ. ಎಷ್ಟೆಷ್ಟೋ ಹಳ್ಳಿಗಳಿಂದ ಯೂಟ್ಯೂಬ್ ಚಾನಲ್ನ ಮೂಲಕ. ಅನುಪಮ, ಇಫ್ ಯು ಹ್ಯಾವ್ ಟು ಲುಕ್ ಬ್ಯಾಕ್ ಆ್ಯಂಡ್ ಸೇ, ನನ್ನ ಅಡ್ವೈಸು ಯಾರೋ ಇವತ್ತು ಹೊಸದಾಗಿ ಸೀರಿಯಲ್ ಬರೋರಿಗೆ ಈ ಎಲ್ಲ ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಅನ್ನೋದಾದರೆ? ಟು ಬಿ ಹಾನೆಸ್ಟ್, ನಂದು ಫಸ್ಟ್ ಸೀರಿಯಲ್ ಅಣ್ಣ ತಂಗಿ 13 years ಬ್ಯಾಕ್ ನಾನು ಮಾಡಿದೆ. ಅದಕ್ಕಿಂತ ಮುಂಚೆ ಹಳ್ಳಿ ದುನಿಯಾ ಅಂತ ಒಂದು ರಿಯಾಲಿಟಿ ಶೋ ಮಾಡಿದೆ ಕಸ್ತೂರಿಗೆ. 6 months ಪೀರಿಯಡಲ್ಲಿ ಆಗುತ್ತೆ. 3 months ಮಾಡ್ತಾರೆ, ಮತ್ತೆ ಗ್ಯಾಪ್ ಸಿಗುತ್ತೆ, ಮತ್ತೆ ಮಾಡ್ತಾರೆ. ದೇ ಪೇಡ್ ಮಿ 35,000.
ಅಣ್ಣ ತಂಗಿ ಅಲ್ಲಲ್ಲ ರಿಯಾಲಿಟಿ ಶೋಗೆ. ಅದು ಇಟ್ಸ್ ಲೈಕ್ ಹಳ್ಳಿ ಹುಡುಗಿರ್ ಅಲ್ಲ ಪ್ಯಾಟೆ ಹುಡುಗಿರ್ ಹಳ್ಳಿಗೆ ಬಂದ್ರು ಕಾನ್ಸೆಪ್ಟ್ ಬಂತಲ್ಲ ಅದೇ ಥರ ಬೆಂಗಳೂರು ಹುಡುಗಿರ್ನೆಲ್ಲ ಹಳ್ಳಿಗೆ ಕರ್ಕೊಂಡು ಹೋಗಿ ಎಲ್ಲ ಟಾಸ್ಕ್ ಎಲ್ಲ ಮಾಡ್ಸೋದು ಆ ಥರ. ಸೊ 6 ಮಂತ್ಸಿಗೆ ನನಗೆ ಆವಾಗಲೇ ಬ್ಯಾಕ್ ದೆನ್ 35,000 ಕೊಟ್ಟಿದ್ರು. ಆವಾಗ ದೊಡ್ಡ 2006-7 2010-11 ಬಿಟ್ವೀನ್ ಓಕೆನಾ. ಸೊ ಆವಾಗನೇ ಹಂಗೆ ಕೊಟ್ಟಿರು. ಬಟ್ ನಾನು ಫಸ್ಟ್ ಸೀರಿಯಲ್ ಒಂದು ಪರ್ ಡೇ ಪೇಮೆಂಟ್ ಇದ್ದಿದ್ದು 2,500. ಇದು ಅದೇ ಟೈಮ್ ಲೈನಲ್ಲಿ. ಅದಾಗಿ ಒಂದು 7-8 ಮಂತ್ಸಿಗೆ ಐ ಸ್ಟಾರ್ಟೆಡ್ ಮೈ ಫಸ್ಟ್ ಸೀರಿಯಲ್ ಸುವರ್ಣ ಚಾನಲ್ಗೆ, ಅಣ್ಣ ತಂಗಿ ಅಂತ. ಮೇನ್ ಲೀಡ್ ತಂಗಿ ಪಾತ್ರ ಮಾಡ್ತಾಯಿದ್ದೆ ನಾನು. ಅದಾದಮೇಲೆ ನಾನು ಮಾಡಿದ್ದು 1,900 ರೂಪಾಯಿಗೆ. ಒಂದೊಂದು ದಿವಸದ ಪೇಮೆಂಟ್ ಡಿಕ್ರೀಸ್ ಆಗ್ತಾ ಬಂತು ನನ್ನ ಪೇಮೆಂಟು. ಯಾಕೆ ಗೊತ್ತಿಲ್ಲ ನನಗೆ. ಅಂದರೆ ಪಾಪ ಅವರ ಪ್ರೊಡಕ್ಷನ್ ಅವರು ನಂಗೆ ಹಂಗೆ ಕೊಟ್ಬಿಟ್ರು. ನಂಗೆ ಒಬ್ರು ಯಾರೋ ಮ್ಯಾನೇಜರ್ ಹೇಳ್ಕೊಟ್ರು, ಹಿಂಗೆ ಹೇಳು ನೀನು ಸುಮ್ಮನೆ 2,500 ಅಂತ ಹೇಳು, ಅಟ್ಲೀಸ್ಟ್ 1,500ಕ್ಕೆ ಬರ್ತಾರೆ. ನಾನು 2,500ಕ್ಕೆ ಮಾಡೋದು, ಅದಕ್ಕಿಂತ ಕಡಿಮೆ ಮಾಡಲ್ಲ ಅಂತ ನಾನು. ಹೌದಾ ಸರಿ ಆಯಿತು ಕೊಡ್ತೀವಿ ಅಂತ ಅಂದ್ಬಿಟ್ರು. ಒಬ್ಬರು ಈ ಕ್ರಿಕೆಟರ್ ಇದ್ರಲ್ಲ ಪಾಪ, ಅವರಿಗೆ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ, ಕೇಳಿಸ್ತಿರ್ಲಿಲ್ಲ. ಅವ್ರ ತಂದೆ ಪ್ರೊಡ್ಯೂಸರ್ ಇದ್ದಿದ್ದು. ಅವ್ರು ಕೊಟ್ಟರು. ಮೈ ಫಸ್ಟ್ ಚೆಕ್ ವಾಸ್ ಅರೌಂಡ್ ಐ ಥಿಂಕ್ 40+ ಚೆಕ್. ಫಸ್ಟ್ ಟೈಮ್ ಲೈಫಲ್ಲಿ ನೋಡಿದ್ದು. ಆವಾಗಲೇ ನಾನು ಒಂದು ತಿಂಗಳು ಅಮ್ಮಂಗೆ ತೋರಿಸಿದ್ದು, ಚೆಕ್ ನೋಡಿ ಎಷ್ಟಿದೆ ಅಂತ ತಗೋ ಅಂತಲ್ಲ, ಫುಲ್ ಅವಾಗ ದೊಡ್ಡ ಹಣನೇ ಅದು. ಸೊ ಹಂಗೆ ಐ ಸ್ಟಾರ್ಟೆಡ್ ಮೈ ಕರಿಯರ್. ಅದಾದಮೇಲೆ 1,900ಗೆ ಮಾಡಿದೆ. ಅದಾದಮೇಲೆ ಅಕ್ಕಾಗೆ ಬಂದೆ. ಅಕ್ಕಾದಲ್ಲಿ ಈವನ್ ದೋ ಇಟ್ ವಾಸ್ ಲೈಕ್ ಡುವೆಲ್ ಕ್ಯಾರೆಕ್ಟರ್ 2,000 ರೂಪಾಯಿಗೆ ಮಾಡ್ತಾಯಿದ್ದೆ ನಾನು. ತಿಂಗಳಿಗೆ ಎಷ್ಟು ಸಹ ಶೂಟ್ ಇರ್ತಿತ್ತು? ಇನಿಷಿಯಲಿ ಜಾಸ್ತಿನೇ ಇರುತ್ತೆ ಆಬ್ವಿಯಸ್ಲಿ, 15 ಡೇಸ್ ಮೇಲಿರುತ್ತೆ. ಬಿಕಾಸ್ ಅವರು ಸ್ವಲ್ಪ ಟೈಮ್ ತೊಗೊಂಡು ಚೆನ್ನಾಗಿ ಎಪಿಸೋಡ್ಸ್ಗಳನ್ನ ಮಾಡ್ತಾರೆ. ಹೋಗ್ತಾ ಹೋಗ್ತಾ ರೊಟೀನ್ ಆಗುತ್ತಲ್ಲ ನಮಗೆ, ಆಬ್ವಿಯಸ್ಲಿ ನಂಬರ್ ಆಫ್ ಡೇಸ್ ಕಡಿಮೆ ಆಗುತ್ತೆ. ಕ್ಯಾರೆಕ್ಟರ್ ಕೂತ್ಬಿಡುತ್ತೆ, ಪಟ ಅಂತ ಸೀನ್ ಮಾಡ್ತೀವಿ. 10 ದಿನ ಬಂದಿರೋದು ಉಂಟು ಕೆಲವೊಮ್ಮೆ. ಅದರಲ್ಲಿ 7 ದಿನ ಒಬ್ಬಳೇ ಆರ್ಟಿಸ್ಟ್ ಇರ್ತಾ ಇದ್ದೆ ನಾನು. ಇಡೀ ದಿನ ಒಬ್ಬೊಬ್ಬಳೇ ಇರ್ತಾ ಇದ್ದೆ. ನಮ್ಮ ಸೆಟ್ ಹುಡುಗರ ಜೊತೆಗೆ ಮಾತಾಡಿಕೊಂಡು ಈ ಸೀರೆ ಚೇಂಜ್ ಮಾಡು, ಆ ಕ್ಯಾರೆಕ್ಟರ್ ಮಾಡು, ಚೂಡಿದಾರ್ ಹಾಕೋ, ಈ ಕ್ಯಾರೆಕ್ಟರ್ ಮಾಡು, ಸಾಕಾಗೋದು ನನಗಂತೂ. ಬಟ್ ಆ ಥರ ಇದ್ದಿದ್ದು. ಅಂದರೆ ಈಗ ಎಷ್ಟೋ ಜನ ನಂಗೆ ಮೆಸೇಜ್ ಮಾಡ್ತಾರೆ, ನಾನು ಸೀರಿಯಲ್ಗೆ ಎಂಟರ್ ಆಗಬೇಕು, ನನಗೆ ಯಾರಿಗಾದರೂ ರೆಫರ್ ಮಾಡಿ. ನಾನು ಐ ಡೋಂಟ್ ನೋ ರಿಯಾಲಿಟಿ ಶೋಗೆ ಅದು ಹೆಂಗೆ ಸಿಕ್ತು. ಇವತ್ತು ನಂದು ಡಾನ್ಸ್ ಕ್ಲಾಸಿಂದ ನನಗೆ ಓಕೆ ಈ ಥರ ಕಸ್ತೂರಿಲೇನೋ ಮಾಡ್ತಿದ್ದಾರಂತೆ, ಆಡಿಷನ್ ಮಾಡ್ತಾರಂತೆ ಅಂತ ಕಳಿಸಿದ್ದು ನನಗೆ. ಬಟ್ ಐ ಆಲ್ವೇಸ್ ವಾಂಟೆಡ್ ಟು ಬಿಕಮ್ ಅನ್ ಆ್ಯಂಕರ್. ಆ್ಯಂಕರ್ ಆಗಬೇಕಾಗಿತ್ತು ನಾನು. ಹೋಗಿ 3-4 ಸಲ ಅಪ್ಲಿಕೇಶನ್ ಆಗ್ಬೋದು, ರಿಜೆಕ್ಟ್ ಮಾಡಿಬಿಟ್ಟಿದ್ರು ಸೆಕೆಂಡ್ PUC ಅಲ್ಲಿ ನನಗೆ. ಸೊ ಹಿಂಗೆ ಶುರು ಆಗಿದ್ದು. ಬಟ್ ಈಗ ಇಟ್ಸ್ ಬೀನ್ ನಾನು 6 years ಸೀರಿಯಲ್ ಮುಗಿಸಿ. ಕೆಲವೊಬ್ರಿಗೆ ಜಾಸ್ತಿ ಪೇಮೆಂಟ್ ಇದೆ ನ್ಯೂ ಕಮರ್ಸ್ಗೆ, ದೇಸೆ 7+ ಕೊಡ್ತಾರೆ ಅಂತ. ದೇಸೆ ಇಲ್ಲ ಪರ್ ಡೇ. ಬಟ್ ನಂಬರ್ ಆಫ್ ಡೇಸ್ ಆಬ್ವಿಯಸ್ಲಿ 10 to 12 ಡೇಸ್ ಬರುತ್ತೆ ಈಗಲೂ ಪಾಪ ಎಲ್ಲ ಮೇನ್ ಲೀಡ್ಸ್ಗೂ. ಈಗ ಇನ್ನೊಂದೇನು ಪ್ರಾಬ್ಲಮ್ ಅಂದರೆ, ಒಂದು ಸೀರಿಯಲ್ ಮಾಡಿದ್ರೆ ಇನ್ನೊಂದು ಸೀರಿಯಲ್ ಮಾಡೋಂಗಿಲ್ಲ, ಟೈಪ್ ಕಾಸ್ಟ್. ಒಂದು ಚಾನಲ್ ಮಾಡಿದ್ರೆ ಇನ್ನೊಂದು ಚಾನಲ್ಗೆ ಹೋಗೋಂಗಿಲ್ಲ. ಆವಾಗ ಹಂಗಿರಲಿಲ್ಲ. ನಾನು ಶುರು ಮಾಡಿದ ಟೈಮಲ್ಲಿ ಅವಾಗೆಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ಜಾಸ್ತಿ ಅಲ್ವಾ. ಒಂದೇ ಚಾನಲ್ 3 ಸೀರಿಯಲ್ ಲೀಡ್ ಮಾಡೋರು, ಬೇರೆ ಸೀರಿಯಲಲ್ಲೂ ಮಾಡೋರು. ಆವಾಗ ಇನ್ಕಮ್ ಜಾಸ್ತಿ ಇತ್ತು. ಈಗ ಆಬ್ವಿಯಸ್ಲಿ ಈಗ ನಾನು ನಿಮ್ಮ ಚಾನಲ್ ಫೇಸ್ ಅಂದ್ಕೊಳ್ಳಿ, ಬೇರೆ ಚಾನಲ್ಗೆ ಹೋದಾಗ ವ್ಯಾಲ್ಯೂ ಕಡಿಮೆ ಆಗೋದಲ್ಲ. ನೀವು ಇಲ್ಲೂ ಬರ್ತೀರಾ ಅಲ್ಲೂ ಬರ್ತೀರಾ, ಚಾನಲ್ ಪರ್ಸ್ಪೆಕ್ಟಿವ್ ಎಲ್ಲೂ ಕರೆಕ್ಟ್ ಅದು. ಬಟ್ ಆಸ್ ಎನ್ ಆರ್ಟಿಸ್ಟ್ ನಾನು ಒಂದೇ ಕಡೆ ಮಾಡ್ಬೇಕಂತ ಅಂದರೆ ನಂಬರ್ ಆಫ್ ಡೇಸು ಕಡಿಮೆ, ಪೇಮೆಂಟು ಕಡಿಮೆ. ಹೌ ಡು ಐ ಸರ್ವೈವ್ ಇಸ್ ಮೈ ಕ್ವಶನ್ ಆಲ್ ದ ಟೈಮ್. ಓಕೆ ಸೇಮ್ ಸ್ಲಾಟ್ ಮಾಡಲ್ಲ ನಾನು. ಇದಕ್ಕೆ ನಾನು ಮೋಸ್ಟ್ಲಿ ಎಲ್ಲರೂ ನನ್ನ ಎದುರಾಕೊಂಡಿರೋದೇ ಇದೆ ಕಡೆಗೆ. ಯಾಕೆ ಮಾಡೋಂಗಿಲ್ಲ, ಯಾಕೆ ಹೋಗೋಂಗಿಲ್ಲ? ತಿಂಗಳಲ್ಲಿ 4 ದಿನ ಕೆಲಸ ಮಾಡ್ತೀನಿ, ನಾನು ಬೇರೆ ಕಡೆ ಹೋಗದಿದ್ರೆ ಹೆಂಗೆ ದುಡಿಲಿ ನಾನು ಅಂತ ಐ ಕ್ವೆಶ್ಚನ್. ಬಟ್ ಎಷ್ಟೊಂದು ಜನಕ್ಕೆ ಪಾಪ ಚೆನ್ನಾಗಿ ಆಗ್ತಾಯಿದೆ. ಆ್ಯಂಡ್ ಈಗ ನ್ಯೂ ಕಮರ್ಸ್ಗೆ ತುಂಬ ಆಪರ್ಚುನಿಟೀಸ್ ಸಿಗ್ತದೆ. ಅಂದರೆ ಫ್ರೆಶ್ ಫೇಸ್ ಕೇಳ್ತಿದ್ದಾರೆ ಈಗ ಸೀರಿಯಲ್ಸ್ಗಳಲ್ಲಿ, ಡಿಮಾಂಡ್ ಮಾಡ್ತಿದ್ದಾರೆ. ಪ್ರೊಡ್ಯೂಸರ್ಸ್ ಇರ್ಬೋದು, ಚಾನಲ್ಸ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು. ಐ ಥಿಂಕ್ ಅವಾಗಿನ ಥರ ಫೋಟೋ ಎಲ್ಲ ತೊಗೊಂಡು ಹೋಗಿ ಕೇಳಿ ಮಾಡಿ ಆಡಿಷನ್ಸ್ ಮಾಡೋ ಅಗತ್ಯ ಇಲ್ಲ. ರೀಲ್ಸ್ ನೋಡ್ತಾರೆ ಈಗ ಅಲ್ಲ. ಇಟ್ಸ್ ವೆರಿ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ನೋಡ್ತಾರೆ, ಫಾಲೋಯಿಂಗ್ ನೋಡ್ತಾರೆ. ದೆನ್ ಇವತ್ತು ಎಕ್ಸ್ಪೋಜರ್ ಮತ್ತು ಪ್ಲಾಟ್ಫಾರ್ಮ್ಸ್ ಆರ್ ಮೋರ್. ಎಸ್ ಎಕ್ಸಾಕ್ಟ್ಲಿ. ಬಟ್ ನಾನು ಅನ್ನೋದು, ಇಫ್ ಯು ಆರ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ಸುಮ್ಮನೆ ಕ್ರಿಂಜ್ ವೀಡಿಯೋಗಳನ್ನ ಮಾಡಬೇಡಿ. ನಿಮ್ಮ ಟ್ಯಾಲೆಂಟ್ನ ಆ್ಯಕ್ಚುಲಿ ಹೊರಗೆ ಹಾಕಿ. ಇಫ್ ಯು ಆರ್ ವೆರಿ ಗುಡ್ ಅಂದರೆ ನಿಮ್ಮ ಕಾಮಿಡಿಯಲ್ಲಿ ನಿಮ್ಮ ಸ್ಟ್ರೆಂತ್ ಇದ್ದರೆ ನೀವೇ ಬರ್ದೇನಾದರೂ ಮಾಡಿ. ಅಥವಾ ಲಿಪ್ಸಿಂಗ್ ಮಾಡೋದು ಬಿಟ್ಟು ಸಿನಿಮಾ ಡೈಲಾಗ್ಗಳನ್ನೇ ತೊಗೊಂಡು ಆ ಡೈಲಾಗ್ ಹೇಳೋದನ್ನೇ ರೀಲ್ ಮಾಡಿ ಹಾಕಿ. ಸಮಥಿಂಗ್ ಶೋ ಯುವರ್ ಟ್ಯಾಲೆಂಟ್. ಆ ಥರದವ್ರು ಐ ಥಿಂಕ್ ದರ್ ಆರ್ ಲಾಟ್ ಆಫ್ ಪೀಪಲ್, ತುಂಬ ಜನ ಇದ್ದಾರೆ ಟ್ಯಾಲೆಂಟ್ ಇರೋರು. ಐ ಥಿಂಕ್ ಆ ಟ್ಯಾಲೆಂಟ್ ಇರೋರು ಬಂದರೂ ನೋಡೋಕ್ಕೂ ಖುಷಿ ಆಗುತ್ತೆ ನಮಗೂ. ಇವಾಗ ಈಸಿ ಆಗಿದೆ ರಶ್ಮಿ ಎಲ್ಲನೂ. ಐ ಥಿಂಕ್ ನಿಮ್ಮ ಕೇಸಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು ಒಂದು ಚಿಕ್ಕ ರೋಲ್ ಮೂವಿಯಿಂದ. ಬಟ್ are you happy that starting point was still small screen? ಅಥವಾ is there a particular set route ಅಂತ, ಅಥವಾ ಹಂಗೇನಿಲ್ವಾ?
ಇಲ್ಲ, ಐ ಥಿಂಕ್ ಇಫ್ ಐ ಲುಕ್ ಬ್ಯಾಕ್ ನನಗೆ ಆ ಥರದ್ದು ಏನು ಅನ್ಸಲ್ಲ. ಐ ಥಿಂಕ್ ಆ ಜರ್ನಿ ಕರ್ಕೊಂಡು ಬಂದಿದೆ ನನ್ನನ್ನು. ಆ್ಯಂಡ್ ಹ್ಯಾಪಿ ವೇರ್ ಎವರ್ ಐ ಆಮ್ ಟುಡೇ. ಆಬ್ವಿಯಸ್ಲಿ ನಾನು ಆರ್ಟಿಸ್ಟ್ ಆಗಿ ಬಂದಿರೋದ್ರಿಂದ ಇವತ್ತು ಆ್ಯಂಕರ್, ನೀವು ಆ್ಯಂಕರಿಂಗ್ ಚೆನ್ನಾಗಿ ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡಬೇಕಲ್ಲ, ಐ ಮಿಸ್ ದೋಸ್ ಡೇಸ್. ಬಿಕಾಸ್ ನನ್ನಲ್ಲಿ ಅದೇ ಇರೋದು. ನಾನೊಬ್ಳು ಕಲಾವಿದೆ. ಆಮೇಲೆ ನಂದು ಸೆಕೆಂಡ್ ಪ್ರೊಫೆಷನ್ ಬಂದು ಆ್ಯಂಕರಿಂಗ್. ಆ ಒಂದು ಸಣ್ಣ ನೋವು ನನಗಿದೆ, ಅಯ್ಯೋ ಆ್ಯಕ್ಟಿಂಗಲ್ಲಿ ಏನೂ ಆಗಲಿಲ್ಲ. ಸೀರಿಯಲ್ ಇವಾಗಲೂ ಕೇಳ್ತಾರೆ ನನಗೆ, ಬಟ್ ಸಮ್ವೇರ್ ಐಮ್ ನಾಟ್ ಓಕೆ. ಅಂದರೆ 4 ಸೀರಿಯಲ್ಗಳು ಮಾಡಿದೆ, ಬಟ್ ಟಚ್ವುಡ್ ಇವತ್ತಿಗೂ ಅಣ್ಣ ತಂಗಿ ಕ್ಯಾರೆಕ್ಟ್ರು ನೆನ್ಪಿಟ್ಕೊಂಡಿದ್ದಾರೆ ಜನ. ಐ ಡೋಂಟ್ ನೋ, ಅಂದರೆ ಅಕ್ಕ ಅಂತ ಕರೀತಾರೆ, ಇಲ್ಲ ಅಂತ ಹೇಳಲ್ಲ. ಅಕ್ಕ ವಾಸ್ ಲೈಕ್ ನಂಗೆ ಮೇಜರ್ ಎಕ್ಸ್ಪೋಷರ್ ಕೊಟ್ಟಂಥ ಒಂದು ಪಾತ್ರ, 2 ಪಾತ್ರ ಮಾಡಿದ್ದು ನಾನು. ಆ್ಯಂಡ್ ಡಬಲ್ ಆ್ಯಕ್ಟಿಂಗ್ 1015 ಎಪಿಸೋಡ್ಸ್ ಟೆಲಿವಿಷನಲ್ಲಿ ಮಾಡಿದ್ದು ಫಸ್ಟ್ ಸೀರಿಯಲ್. ಆ್ಯಂಡ್ ಐ ಥಿಂಕ್ ಅದು ಮಾಡಿಕೊಟ್ಟಿದ್ದು ಆ ಪ್ರೊಡಕ್ಷನ್ ಹೌಸು. ಚೆನ್ನಾಗಿ ಬರೆದ್ರು ಕಥೆಗಳನ್ನ, ಅಷ್ಟು ಚೆನ್ನಾಗಾಯಿತು. ಬಟ್ ಇವತ್ತಿಗೂ ನೀವು ಮೀನಾ ಕ್ಯಾರೆಕ್ಟರ್ ಮಾಡ್ತಿಲ್ಲ ಅಂತ ಅಂತಾರೆ, ಅಥವಾ ಹಳ್ಳಿ ದುನಿಯಾ ಮಾಡಿದ್ರಿ ಅಂತಲ್ಲ ಅಂತಾರೆ. ಅದೆಲ್ಲ ನೋಡಿದಾಗ ಖುಷಿಯಾಗತ್ತೆ. ಅಂದರೆ ಕೆಲವೊಬ್ಬರಿಗೆ ಒಂದೊಂದೇ ಕ್ಯಾರೆಕ್ಟರ್ ರಿಜಿಸ್ಟರ್ ಆಗಿಬಿಡತ್ತೆ, ಹಿಂದೆ ಮಾಡಿದ್ದೆಲ್ಲ ಪಾಪ ಮರ್ತೋಗ್ಬಿಟ್ರತ್ತೆ. ನಂದು ಟಚ್ವುಡ್ ಅವಾಗಿಂದನೂ ನೆನ್ಪಿಟ್ಕೊಂಡಿದ್ದಾರೆ. ಬಟ್ ಸಮ್ವೇರ್ ಸಿನಿಮಾ ಕಡೆಗೆ ಬರೋ ಒಲ್ವೇನು ನನಗಿರಲಿಲ್ಲ. ನಾನು ಹೇಳೋದಲ್ಲ, ಒಂದು ಕಾಲಿಂಗ್ ಸಿನಿಮಾಗೆ ಬಂದಿದ್ದೆ. ಆಮೇಲೆ ಓಕೆ, ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಈ ಥರದ್ದೆಲ್ಲ ಕೇಳ್ತಾರೆ ಅವರು, ಅವ್ರನ್ನ ಮೀಟ್ ಮಾಡ್ಬೇಕು, ಇವ್ರನ್ನ ಮೀಟ್ ಮಾಡ್ಬೇಕಂತ ಅಂತಾರೆ. ಒಂದು ಸಟಲ್ ವರ್ಡ್, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ಎಲ್ಲದಕ್ಕೂ ರೆಡಿ ಇರಬೇಕು ಅನ್ನೋದೆಲ್ಲ. ಸೊ ಕಾಸ್ಟಿಂಗ್ ಕೌಚ್ ದೆನ್ ವಾಸ್ ಲೈಕ್ ಅ ಗಿವನ್ ಥಿಂಗ್. ಡೂಡ್ ಇದೆ, ಬೇಕಾ ಇರಲ್ಲ ಹೋಗು. ಬಟ್ ಆಫ್ಟರ್ ಮೀ ಟೂ ಮೂಮೆಂಟ್ ಎಲ್ಲ ಬಂದಾಗ ಅದೊಂಥರ ಬೇರೆ ಭಯಗಳನ್ನ ಒಂದಿದೆ, ಸುಮ್ಮನೆ ಆಟಾಡ್ದಂಗಲ್ಲ, ನಾಳೆ ಅದೇ ಬಂದು ನಿಮ್ಮನ್ನು ಚುಚ್ಚತ್ತೆ ಅನ್ನೋದು ಒಂದಿದಾಯಿತು. ಹೌ ಕಂಫರ್ಟಬಲ್ ಆರ್ ಯು ಎಕ್ಸ್ಪೋಸಿಂಗ್ ಈ ಕಾಸ್ಟಿಂಗ್ ಕೌಚಲ್ಲಿರೋ ರಿಯಾಲಿಟೀಸು ಇವತ್ತಿಗೂ ಇದೆಯಾ, ಉಳ್ಕೊಂಡಿದ್ಯಾ? ನಿಮ್ಮ ಅನುಭವಕ್ಕೆ ಬಂದಿಲ್ಲ ಅಂದ್ರೂ ನಿಮ್ಮ ಕಿವಿಗೆ ಬಿದ್ದಿರೋ ವಿಚಾರಗಳೆಲ್ಲ ಏನು? ಐ ಥಿಂಕ್ ನಾನು ಇವಾಗ ಕೇಳೇ ಇಲ್ಲ. ಇಟ್ಸ್ ಬೀನ್ ಮೆನಿ ಇಯರ್ಸ್ ನಾನು ಕೇಳೇ ಇಲ್ಲ. ಆ ಥರದ್ದು ಏನೋ ಒಂದು ನಡೀತಾ ಇದೆ ಅನ್ನೋದು ನಾನು ಕೇಳೇ ಇಲ್ಲ. ಇನ್ಫ್ಯಾಕ್ಟ್ ಆ ಮೀಟೂದು ಬಂದಾಗ ಅದು ಆ್ಯಕ್ಚುಲಿ ಎಲ್ಲರಿಗೂ ಒಂದು ಶಾಕ್ ಆಗುವಂಥ ಮೂಮೆಂಟ್ ಆಗಿದ್ದು. ನಡೀತಾ ಇದೆಯಾ ಈ ಥರದೆಲ್ಲ ಅಂತ ಗೊತ್ತಿಲ್ಲ. ಯಾರು ಸತ್ಯ ಯಾರು ಸುಳ್ಳು ನನಗೆ ಗೊತ್ತಿಲ್ಲ. ನಮ್ಮಿಬ್ರು ಮಧ್ಯೆ ಏನು ಮಾತುಕತೆ ಆಗ್ತಿರುತ್ತೆ ಈ ಗೋಡೆ ಒಳಗೆ ನಮ್ಮಿಬ್ರಿಗೆ ಮಾತ್ರ ಗೊತ್ತು. ನಾನು ಹೊರಗಡೆ ಬಂದು ಹೇಳಿದಾಗ ನಾನು ಎಕ್ಸ್ಟ್ರಾ ಸೇರಿಸಿ ಹೇಳ್ಬೋದು, ಅಥವಾ ಇನ್ನೊಬ್ರು ಎಕ್ಸ್ಟ್ರಾ ಸೇರಿಸಿ ಹೇಳ್ಬೋದು. ಬಟ್ ವಿ ನೋ ದ ಟ್ರೂತ್ ಅಲ್ವಾ. ಬಟ್ ನಾನು ಇವಾಗ ಕೇಳಿಲ್ಲ. ನಂಗೆ ಒಂದು ಸಲ ಅಂತೂ ಎಕ್ಸ್ಪೀರಿಯನ್ಸ್ ಆಗಿದೆ. ಸಮ್ ಡೈರೆಕ್ಟರ್ ಕಾಲ್ಡ್, ಸ್ಟೋರಿ ನರೇಟ್ ಮಾಡಬೇಕು, ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗ ನಾನು ಏನು ಅಡ್ಜಸ್ಟ್ ಮಾಡಬೇಕಂತ ಕೇಳಿದೆ. ಅಲ್ಲ ಗೊತ್ತಲ್ಲ ನಿಮಗೆ, ಇದು ಅಕ್ಕ ಮಾಡಬೇಕಂದ್ರೆ ಆಗಿದ್ದು. ಅದಕ್ಕಿಂತ ಮುಂಚೆ ಅಲ್ಲ, ಅಕ್ಕ ಮಾಡೋ ಟೈಮಲ್ಲಿ ಆವಾಗ ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಒಂದು ಸಿನಿಮಾ ಮಾಡಿದ್ದೆ, ಡಾರ್ಲಿಂಗಲ್ಲೇ ಅವ್ರ ತಂಗಿ ರೋಲ್ ಮಾಡಿದ್ದೆ. ಅದಾದಮೇಲೆ ಒಂದು ಯಾವುದೋ ಸಿನಿಮಾ ಕೇಳಿದ್ರು. ಏನೋ ದೊಡ್ಡ ಪ್ರೊಡಕ್ಷನ್ ಆ ಥರದ್ದು ಏನಿಲ್ಲ, ಹೊಸಬ್ರು ಯಾರು, ಆಯಿತಾ. ಸೊ ಪ್ರೊಡ್ಯೂಸರ್ ಜೊತೆ ಗೊತ್ತಲ್ಲ ನಿಮಗೆ. ಸರ್ ನಾನು ಆ ಥರದ್ದೆಲ್ಲ ಸಿನಿಮಾಗಳು ಮಾಡಲ್ಲ. ನಂಗೆ ಐ ಗಾಟ್ ಟು ನೋ, ಬಿಕಾಸ್ ಅದ್ರ ಹಿಂದೆ ಇನ್ನೊಂದು ಇನ್ಸಿಡೆಂಟ್ ಆಗಿತ್ತು. ಸಾಮ್ ದುಬೈ ಇವೆಂಟ್, ಈ ಸೈಡ್ ಗೆಸ್ಟಾಗಿ ಬರಬೇಕು. ಕಾಫಿ ಡೇಲಿ ಮೀಟ್ ಮಾಡಿದ್ರು ನಾನು ಗೆಸ್ಟಾಗಿ ಕರಿತೀರಲ್ಲ, ಏನಕ್ಕೆ ಮೀಟು, ಓಕೆ ಏನು ಕೇಳೋಣ ನೋಡಿಬಿಟ್ಟು. ಸೊ ಇವೆಂಟ್ ಆದಮೇಲೆ ನೀವು ಓನರ್ ಜೊತೆಗೆ ಬರಬೇಕಾಗತ್ತೆ ಡಿನ್ನರ್ಗೆ. ನಾನು ಓನರ್ ಜೊತೆಗೆ ಏನಕ್ಕೆ ಡಿನ್ನರಿಗೆ ಬರಬೇಕು ಗೊತ್ತಲ್ಲ. ಇದಕ್ಕಿಂತ ಎಕ್ಸ್ಟ್ರಾ ಮನಿ ಕೊಡ್ತಾರೆ. ಡಿನ್ನರ್ಗೆ ಹೋಗೋದಕ್ಕೆ ಏನಕ್ಕೆ ಎಕ್ಸ್ಟ್ರಾ ಮನಿ ಕೊಡ್ತಾರೆ? ಎಷ್ಟು ಜನ ಮಾಡ್ತಾರೆ ನಿಮಗೆ ಗೊತ್ತಿಲ್ಲ. ಆ್ಯಂಡ್ ಈ ಗೇಮ್ ಮಿ ಕಪಲ್ ಆಫ್ ನೇಮ್ಸ್ ವಿಚ್ ಇಸ್ ವೆರಿ ಬ್ಯಾಡ್. ಇವಾಗೇನಾಗತ್ತೆ, ನಮಗೆ ಅವ್ರು ನೆಕ್ಸ್ಟ್ ಟೈಮ್ ಒಬ್ಬೊಬ್ರು ಕಲಾವಿದ್ರು ನೋಡಿದಾಗ ಅದೇ ಒಪಿನಿಯನಲ್ಲ ನಾವು ಅವ್ರನ್ನ ನೋಡ್ತೀವಿ. ವಿಚ್ ಇಸ್ ಸುಳ್ಳೋ ಸತ್ಯನೋ ನಂಗೆ ಅದು ಬೇಡ. ಬಟ್ ಈ ಗೇವ್ ಮಿ ಕಪಲ್ ಆಫ್ ನೇಮ್ಸ್. ಐ ಸೈಡ್ ನಂಗೆ ಇದೆಲ್ಲ ಬೇಕಾಗಿಲ್ಲ. ಫಸ್ಟ್ ಟೈಮ್ ಐ ಗಾಟ್ ವೆರಿ ಸ್ಕೇರ್ಡ್. ಆ ಕಾಫಿ ಡೇನ ಎದ್ದು ಆಚೆ ಬರೋಕ್ಕಾಯ್ತದೆ. ನನ್ನ ಫ್ರೆಂಡ್ಸ್ ಕಾರಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾಯಿದ್ರು. ದೇ ಇವನ್ ರಿಮೆಂಬರ್ ಹೌ ಐ ಕ್ರೈಡ್ ಅವತ್ತು. ಅಂದರೆ ಹೀಗೆಲ್ಲ ಆಗತ್ತಾ, ಇವೆಂಟಿಗೆ ಕರೀತಾರೆ, ಅವ್ರ ಜೊತೆಗಿರಬೇಕು, ಇವ್ರ ಜೊತೆಗಿರಬೇಕು, ದುಡ್ಡು ಕೊಡ್ತಾರೆ. ವೈ ಕಲಾವಿದ್ರನ್ನೇ ಯಾಕೆ ಹಂಗೆ ಕರೆದು ಅಂದರೆ ಕೇಳ್ತಾರೆ ಅಂತ. ಈಸಿಲಿ ಆಕ್ಸೆಸಿಬಲ್. ಕೆಲವು ಸತಿ ಆಚೆಯಿಂದ ಹೇಳೋ ಮಾತುಗಳಿಗೂ ಕೆಲವು ಸತಿ ಈ ಥರ ಆಗೋ ಇನ್ಸಿಡೆಂಟ್ಸ್ಗಳು ಹಂಗೆ ಭಯ ಪಡಿಸತ್ತಲ್ವಾ. ಹೆಂಗೆ ಈ ಥರ ಇಂಡಸ್ಟ್ರಿನ ಹೆಣ್ಮಕ್ಳಿಗೆ ಪ್ರೊಫೆಷನ್ ಆಗಿ ನೋಡೋಕ್ಕೆ ಸಾಧ್ಯ ಆಗುತ್ತೆ? ಎಕ್ಸಾಕ್ಟ್ಲಿ. ಐ ಥಿಂಕ್ ನಿಮಗೆ ಧೈರ್ಯ ಇದ್ರೆ ಸಾಕು. ನನಗೆ 2 years ಬ್ಯಾಕ್ ಒಬ್ಬರು ಯಾರೋ ಹೇರ್ ಡ್ರೆಸ್ಸರ್ ಅಂತ ಅಂದ್ಕೊಂಡು ಕಾಲ್ ಮಾಡಿದ್ರು. ಯು ನೀಡ್ ಟು ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್. ಮೈಸೂರಿಂದ. ಶಿ ಸೆಡ್ ಒಬ್ಬರು ಹಿಂಗೆ ಯಾರೋ ನಿಮ್ಮನ್ನು ಕೇಳ್ತಿದ್ದಾರೆ, ಇಷ್ಟು ಕೊಡ್ತಾರಂತೆ. ಶಿ ವಿನ್ ಟೆಕ್ಸ್ಟೆಡ್ ಮೀ. ನಾನು ನನ್ನ ಫ್ರೆಂಡಿಗೆ ಕಳಿಸ್ಬಿಟ್ಟು ಟ್ರ್ಯಾಕ್ ಮಾಡಬೇಕು ಎಲ್ಲಿರೋದು. ಆ್ಯಂಡ್ ಶಿ ವಾಸ್ ಫ್ರಮ್ ಮೈಸೂರು. ಐ ಕಾಲ್ಡ್ ಹರ್ ಬ್ಯಾಕ್, ಸೆಡ್ ಇಫ್ ಯು ಡೋಂಟ್ ಸ್ಟಾಪ್ ದಿಸ್ ಥಿಂಗ್, ನಾನು ನನ್ನ ಫ್ರೆಂಡ್ಸ್ನೆಲ್ಲ ಕಳಿಸ್ತೀನಿ. ಮೈಸೂರಲ್ಲಿ ನಂಗೆ ಎಷ್ಟೊಂದು ಜನ ಗೊತ್ತಿದ್ದಾರೆ, ನಾನು ಕಳಿಸ್ತೀನಿ ಅಂತ ಅವರೆಲ್ಲ ಫೋನ್ ಮಾಡಿ ಬೈದು ಎಲ್ಲ ಆದಮೇಲೆ ಐ ವಿನ್ ರೆಕಾರ್ಡೆಡ್ ಅವರ್ ಕಾನ್ವರ್ಸೇಷನ್. ಬಿಕಾಸ್ ನನಗೆ ಗೊತ್ತಾಯಿತು ದ ವೇ ಶಿ ಸ್ಟಾರ್ಟೆಡ್ ದಟ್ ಕಾನ್ವರ್ಸೇಷನ್ ನಂಗೆ ಗೊತ್ತಾಗೋಯ್ತು. ಬಟ್ ಆಬ್ವಿಯಸ್ಲಿ ನೀವು ಹೇಳೋ ಧೈರ್ಯ ಇರಬೇಕಾಯ್ತು. ಕೆಲವ್ರಿಗೆ ನನಗೂ ಫಸ್ಟ್ ಟೈಮ್ ಆದಾಗ ಗಾಬರಿ ಆಯಿತು. ಸೆಕೆಂಡ್ ಟೈಮ್ ಆದಾಗ ಓಕೆ ಇದು ಹಿಂಗೆ ಇರೋದು, ಅಟ್ಲೀಸ್ಟ್ ನಾನು ಹೇಳ್ತೀನಿ, ಆಗಲ್ಲ ಅಷ್ಟೇ, ಬೇಕಾ ಬೇರೆಯವ್ರ ಹತ್ರ ಹೋಗಿ. ಅವರು ಮಾತಾಡುವಾಗ ಏನು ಗೊತ್ತಾ, ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ. ವೈ ಡು ಯು ಟೆಲ್ ಮಿ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ?
ಪಾಪ ಆ ವ್ಯಕ್ತಿಗಳನ್ನೂ ತರಬೇಡಿ, ಅವ್ರು ಮಾಡಿರ್ತಾರೋ ಇಲ್ಲೋ ಗೊತ್ತಿಲ್ಲ, ಸುಮ್ಮನೆ ಯಾರ್ಯಾರ್ದೋ ಹೆಸರುಗಳನ್ನ ತರೋದು. ಆ್ಯಂಡ್ ದೇ ಥಿಂಕ್ ದಟ್ ನಾವು ಇಲ್ಲಿರೋರು ಇದಕ್ಕೆ ಅಂತಲೇ ವಿ ಆರ್ ರೆಡಿ ಫಾರ್ ಎವ್ರಿಥಿಂಗ್, ಆ ಥರ ನೋಡೋರು ಇದ್ದಾರೆ. ಪ್ರಾಬ್ಲಿ ಐ ಥಿಂಕ್ ದೇ ಶುಡ್ ಸ್ಟಾಪ್ ಡೂಯಿಂಗ್ ಇಟ್. ಯಾರೇ ಆಗಿರಲಿ, ಇಂಡಸ್ಟ್ರಿ ಹೊರಗಿರೋರು ಆಗಿರ್ಬೋದು, ಕೆಲವೊಬ್ರು ದೇ ವಾಂಟ್ ಟು ಮೀಟರ್ಸ್ ಆರ್ ಈ ಥರದ್ದೆಲ್ಲ ಥಾಟ್ ಇರೋರು. ಇಲ್ಲ, ಹಂಗಿಲ್ಲ, ಆ ಥರದವ್ರು ಯಾರೂ ಇಲ್ಲ ಇಲ್ಲಿ. ಪ್ರಾಬ್ಲಿ ಕೇಳುವಾಗ ಪಾಪ ಫೇಸ್ ಮಾಡೋಕ್ಕಾಗದೆ, ಹೇಳೋಕ್ಕಾಗದೆ, ಧೈರ್ಯ ಇಲ್ಲದೆ ಕೆಲವರು ಸೋತಿರ್ಬೋದು. ಹಾಗಂತ ಯಾರೂ ಧೈರ್ಯ ಇಲ್ಲದೇ ಇರೋರೇನಿಲ್ಲ. ಐ ಥಿಂಕ್ ಯಾರೇ ಹೊಸಬ್ರು ಬಂದ್ರೂ ದೇ ಶುಡ್ ಬಿ ವೆರಿ ಅಪ್ಫ್ರಂಟ್. ಈ ಥರ ನನ್ನ ಟ್ಯಾಲೆಂಟಿಂದ ನನಗೆ ಕೆಲಸ ಕೊಟ್ಟರೆ ಕೊಡಿ, ಇಲ್ಲನೇ ಬದುಕಕ್ಕೆ 1000 ದಾರಿ ಇದೆ, ಹೀಗೆ ಮಾಡಿ ಬದುಕಬೇಕಾ, ಬಿಟ್ಟು ಹೋಗೋಕ್ಕೂ ರೆಡಿ ಇರಬೇಕು ಅಷ್ಟೇ. ನಾನು ಅನ್ನೋದು ಧೈರ್ಯ ಇರಬೇಕಷ್ಟೆ. ಸೊ ನೆವರ್ ಡೆಸ್ಪರೇಷನ್ ಅನ್ನೋದು ಯಾವತ್ತೂ ನಿಮ್ಮನ್ನು ಅದು ಬಗ್ಸಿಲ್ಲ, ಬಗ್ಸೋದು ಅವಶ್ಯಕತೆ ಇಲ್ಲ ಅನ್ನೋ ಆ ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸತ್ತೆ ಇಲ್ಲಿ. ಮುಂದೆ ಅನುಪಮಾ ಇಸ್ ಅ ಗ್ರೇಟ್ ಪರ್ಫಾರ್ಮರ್. ಅದು ಎಸ್ಪೆಷಲಿ ಆ ಕರಾಳ ರಾತ್ರಿ ಅಂತ ಸಿನಿಮಾಗಳೆಲ್ಲ ನೋಡಿದಾಗ ನಾನು ಐ ಥಿಂಕ್ ಫೋನಲ್ಲಿ ನಿಮಗೆ ನಮ್ದು ಈ ಜಸ್ಟ್ ಕ್ಯೂರಿಯಸಿಗೆ ಒಂದು 2-3 ಸತಿ ವಿವ್ ಇಂಟ್ರಾಕ್ಟೆಡ್ ಆ್ಯಂಡ್ ಫೈನಲಿ ಇವತ್ತು ಬಂದ್ರಿ. ಎವ್ರಿ ಟೈಮ್ ಇನ್ನೂ ಒಂದು ಸತಿ ಟ್ರಾವೆಲ್ ಮಾಡ್ತಾಯಿದ್ವಿ, ಇನ್ನೊಂದು ಸತಿ ಈ ಥರ ಶೂಟ್. ಅವಾಗ ಯಾವುದೋ ಒಂದು ಯು ಟೋಲ್ಡ್ ಮೀ ಏನಾದರೂ ಒಂದು ಶುರು ಮಾಡ್ತಾ ಇರ್ತೀರಾ, ಆವಾಗಲೂ ಯು ಕೀಪ್ ಡೂಯಿಂಗ್ ಸಮಥಿಂಗ್. ಅನ್ಲೈಕ್ ಆ್ಯಕ್ಟರ್ಸ್ಗಳು ಏನೋ ಬೇರೆ ಅದಕ್ಕೆ ಏನೋ ಕೆಲವು ಸತಿ ವಿ ಆರ್ ಫೋರ್ಸ್ ಟು ವೇಟ್ ಫಾರ್ ಆಪರ್ಚುನಿಟೀಸು. ಕೆಲವು ಸತಿ ಆ್ಯಕ್ಟ್ ಮಾಡಿದ್ರು ಪೇಮೆಂಟ್ಸ್ಗಳು ಟೈಮಿಗೆ ಬಂದಿಲ್ಲ. ಸೊ ಇಷ್ಟೆಲ್ಲ ಡಾರ್ಕ್ ಸೈಡ್ ಇದ್ರೂ ಮುಂದೆ ಲೈಟ್ ಇಸ್ ಆಲ್ವೇಸ್ ದಟ್ ವಾವ್ ನಾನು ಪಾತ್ರದಲ್ಲಿ ಮಿಂಚಬೇಕು ಅನ್ನೋದು. ಸೊ ಈ ಹರ್ಡಲ್ಸನ್ನು 2024ವರೆಗೂ ಈಗೇನು ಬಂದು ಕ್ರಾಸ್ ಮಾಡ್ಕೊಂಡು ಬಂದಿದ್ದೀರಾ, ಹೌ ಇಸ್ ಇಟ್ ಗೋನ್ ಫರ್ದರ್ ಹೆಲ್ಪ್ ಯು ನಿಮ್ಮ ನೆಕ್ಸ್ಟ್ ಇದು? ಐ ಥಿಂಕ್ ನಂಗೆ ಲೈಫ್ ಟೈಮಿಗೆ ನಂಗೆ ಗೊತ್ತಿಲ್ಲ ಇಲ್ಲಿಂದ ಮುಂದಕ್ಕೆ ಹೆಂಗಿದೆ ನನಗೆ. ಸಿನಿಮಾಗಳಿರ್ಬೋದು ಅಥವಾ ಪ್ರಾಜೆಕ್ಟ್ಗಳು ನನಗೆ ಗೊತ್ತಿಲ್ಲ. ಆ್ಯಂಕರಿಂಗ್ ನನ್ನ ಕೈ ಹಿಡಿದಿದೆ. ಟು ಗೋ ಬ್ಯಾಕ್ ಟು ಸೀರಿಯಲ್ ನನಗೆ ಇದೇ ಥರ ರೆಮ್ಯುನರೇಷನ್ ಬರುತ್ತಾ? ಡೆಫಿನೆಟ್ಲಿ ಇಲ್ಲ. ಇದರಲ್ಲಿ ಒಂದು 50% ಬರ್ಬೋದು. ಬಟ್ ನಾವೀಗ 100 ರೂಪಾಯಿ ದುಡಿತಿದ್ರೆ 90 ರೂಪಾಯಿ ಕಮಿಟ್ಮೆಂಟ್ ಇಟ್ಕೊಂಡಿರ್ತೀವಲ್ಲ, ಹಾಗೆ ಹೋಗ್ತಾ ತೊಗೊಳ್ತಾ ಅಷ್ಟೇ ಕಮಿಟ್ಮೆಂಟ್ನ ನಾವು ಮಾಡ್ಕೊಂಡಿರ್ತೀವಲ್ಲ. ಪ್ರಾಬ್ಲಿ ಆ ಒಂದು ಟೈಟ್ ಸಿಚುವೇಷನಲ್ಲಿ ನಂಗೆ ವಾಪಸ್ ಸೀರಿಯಲ್ಗೆ ಹೋಗೋಕ್ಕಾಗಲ್ಲ. ಬಟ್ ಐ ವಾಂಟ್ ಸಮಥಿಂಗ್ ನ್ಯೂ. ಅಂದರೆ ಈಗ ಒಂದು ಸಿನಿಮಾ ಒಂದು 60 ಡೇಸಲ್ಲಿ ಮುಗ್ದೋಗುತ್ತೆ, ಒಂದು ಪಾತ್ರ ಮುಗ್ದೋಯ್ತು, ನನಗೆ ನೆಕ್ಸ್ಟ್ ಇನ್ನೊಂದು ಪಾತ್ರಕ್ಕೆ ಹೋಗ್ತೀನಲ್ವ, ನನಗೆ ಅದಾಗಬೇಕಾಗಿತ್ತು. ಈಗ ಆ ಕರಾಳ ರಾತ್ರಿ ಜಸ್ಟ್ ಹ್ಯಾಪೆಂಡ್. ಸಿನಿಮಾ ಒಳಗೆ ದಯಾಳು ನರೇಟ್ ಮಾಡಿದ್ರು ಸ್ಟೋರಿನ JKಗೆ ನರೇಟ್ ಮಾಡ್ತಾಯಿದ್ರು. ಹೊರಗೆ ಬರೋಷ್ಟಲ್ಲಿ ನಾನು ಅನೌನ್ಸೇ ಮಾಡಿಬಿಟ್ಟಿದ್ದೀನಿ ಅಂದರು. ನಾನು ಕೇಳಲೂ ಇಲ್ಲ. ಬಟ್ ಅದೇ ನನ್ನ ಪುಣ್ಯನೂ ಅನ್ನೋ ಗೊತ್ತಿಲ್ಲ. ಸಿನಿಮಾ ಆಡಿಷನ್ ಕೊಟ್ಟಿಲ್ಲ, ಎಂಥದ್ದು ಇಲ್ಲ. ಅವರಿಬ್ಬರು ಮಾತಾಡ್ತಾಯಿದ್ರು, ಹೋಗಿ ಕೂತ್ಕೊಂಡೆ ನೋಡಿ ಹಿಂಗೆ ಮಾಡ್ಬೇಕಂತ. ಹಾಂ ಮಾಡಿ ಅಂತ ಇಷ್ಟೇ ಅಂದಿನಿ ನಾನು. ಆಮೇಲೆ ವಾಪಸ್ ಗೆಸ್ಟಾಗಿ ಬರ್ತಾರೆ. ಏನು ಗೊತ್ತಾ, ಅನೌನ್ಸ್ ಮಾಡಿಬಿಟ್ಟಿದ್ದೀನಿ, ನೀವು ಇಬ್ಬರು ಇಟ್ಕೊಂಡು ಸಿನಿಮಾ ಮಾಡ್ತೀನಿ. ನಾನೇ ಹೇಳ್ದೆ ಸಿನಿಮಾ ಮಾಡ್ತೀನಿ ಅಂತ ನಿಮಗೆ ಅಂತ ನಾನು. ಬಟ್ ಆ ಕರಾಳ ರಾತ್ರಿ ಹ್ಯಾಪೆಂಡ್. ಮತ್ತು ರಾಘಣ್ಣ ಜೊತೆಗೂ ದಟ್ಸ್ ಒನ್ ಬಿಗ್ ಪ್ರಾಜೆಕ್ಟ್. ಯಾ, ಅದು ದಯಾಳೊರೊಟ್ಟಿಗೆ ಮಾಡಿ. ಬಟ್ ಆ ಕರಾಳ ರಾತ್ರಿ ಆದಮೇಲೆ ಐ ಹ್ಯಾಡ್ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ದೊಡ್ಡ ಹೋಪ್ಸ್ ಇತ್ತು. ನಂಗೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೀನ. ಎಲ್ಲರೂ ಅಂತಾರೆ ವಾಟ್ ಅ ಪರ್ಫಾರ್ಮರ್ ಅಂತ ಅಂತಿದ್ದಾರೆ. ನನಗೆ ಆವಾಗ ನಾನು ಒಳ್ಳೆ ಪರ್ಫಾರ್ಮರ್, ಓಕೆ ಹಂಗಾರೆ ಸಿನಿಮಾಗಳು ಬರುತ್ತೆ, ಅಂದರೆ ಇನ್ನು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಮಾಡ್ಕೊಂಡು ಹೋಗ್ಬೋದು. ಈ ಥರ ಒಂದು ವಾರದಲ್ಲಿ ಮೆಂಟಲಿ ಫಿಕ್ಸ್ ಆಗಿಬಿಟ್ಟೆ ನಾನು. ನಥಿಂಗ್ ಕೇಮ್. ಝೀರೋ. ಕೇಳಿದ್ದೀನಿ, ಸ್ಕ್ರಿಪ್ಟ್ಗಳನ್ನ ಕೇಳಿದ್ದೀನಿ, ಒಂದು 20 ಸ್ಕ್ರಿಪ್ಟ್ ಕೇಳಿದ್ದೀನಿ ಅಂತ ಅಂದ್ಕೊಳ್ಳೋಣ ಇಷ್ಟು ವರ್ಷದಲ್ಲಿ. ಸೇಮೇ ಬರುತ್ತೆ. ಆಮೇಲೆ ಗಿವ್ ಮೀ ಸಮಥಿಂಗ್ ನ್ಯೂ. ಇಲ್ಲ ಮದುವೆ ಆಗಿರುತ್ತೆ, ಮಕ್ಕಳಿರುತ್ತೆ, ಗಂಡ ಹೊಡಿತಿರುತ್ತೆ, ಬೇಡ ನಂಗೆ ಬೇರೆ ಏನಾದರೂ ಕೊಡಿ, ಚಾಲೆಂಜಿಂಗ್ ರೋಲ್ಸ್ ಕೊಡಿ. ಓಕೆ, ಐ ವಾಂಟ್ ಟು ಡೂ ಡಿಗ್ಲಾಮರಸ್ ರೋಲ್ ಬಿಕಾಸ್ ನನಗೆ ಗ್ಲಾಮರಸ್ ರೋಲ್ನ ಕ್ಯಾರಿ ಮಾಡೋಕ್ಕೆ ನನಗೆ ಕಾನ್ಫಿಡೆನ್ಸ್ ಇಲ್ಲ. ಗ್ಲಾಮರ್ ಇಸ್ ನಾಟ್ ಅಬೌಟ್ ಶೋಯಿಂಗ್ ಯುವರ್ ಸ್ಕಿನ್, ಬಟ್ ಆ ಕಾನ್ಫಿಡೆನ್ಸ್ ಬೇಕಲ್ಲ. ಬಟ್ ನನಗೆ ಏನು ಸೀರೆಗೆ ಹಾಕೊಂಡು ಹಂಗೆ ಹಾಕೊಂಡು ರಾಗ್ ಮಾತಾಡ್ಕೊಂಡಿರೋ ನಾನು ಮಾತಾಡ್ಕೊಂಡಿರ್ತೀನಿ. ನಂಗೆ ಆ ಥರದ್ದು ಇಷ್ಟ. ಆ ಥರದ ಪಾತ್ರಗಳೆಲ್ಲ ಅಂದ್ರೆ ಮಾಡಿರೋ ಥರನೇ ಬರ್ತಾಯಿತ್ತು. ಸೊ ಐ ಸೈಡ್ ನೋ, ನಾನು ದುಡ್ಡಿಗೋಸ್ಕರ ಕೆಲಸ ಮಾಡಲ್ಲ. ಸಿನಿಮಾದಲ್ಲೂ ಅಷ್ಟೇನು ದುಡ್ಡಿಲ್ಲ, ಓಕೆನಾ. ಕೆಲವೊಂದು ಪೇಮೆಂಟ್ಗಳೇ ಆಗಿಲ್ಲ ಇವತ್ತುವರೆಗೂ ನಾನು ಮಾಡಿರೋ ಸಿನಿಮಾಗಳು. ಅದು ಬೇರೆ ವಿಚಾರ, ಅದರಿಂದ ಬದುಕೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕಲ್ಲ. ಓಕೆ, ನಾನು ಆ್ಯಕ್ಟ್ ಮಾಡ್ತೀನಿ, ನಾನು ಏನೋ ಒಂದು ಮಾಡಿದೆ ಇವತ್ತು ಅಂತ ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್. ಆ ಥರದಾಗ ನಾನು ಎಷ್ಟೋ ಸಲ ಬಡ್ಜೆಟ್ ಮಾತಾಡೋಕೆ ಬರ್ತಾನೆ. ನಂಗೆ ಫಸ್ಟ್ ಸ್ಕ್ರಿಪ್ಟ್ ಹೇಳಿ, ಆಮೇಲೆ ಬಡ್ಜೆಟ್ ಮಾತಾಡೋಣ. ಓಕೆ, ನಿಮ್ಮ ಹತ್ರ ಬಡ್ಜೆಟ್ ಇಲ್ವಾ, ನಂಗೆ ಸ್ಕ್ರಿಪ್ಟ್ ಇಷ್ಟ ಆದರೆ ಕಡಿಮೆ ಮಾಡ್ಕೊಳ್ಳೋಣ. ಬಟ್ ಆದರೆ ಸ್ಕ್ರಿಪ್ಟ್ಗಳು ನನಗೆ ಮೂವ್ ಮಾಡೋವಂಥ ಸ್ಕ್ರಿಪ್ಟ್ಗಳು ಬರಲಿಲ್ಲ. ಕೆಲವೊಂದು ಬಂತು, ಅಂದೆ ಸಿನಿಮಾನೇ ಶುರು ಮಾಡಲಿಲ್ಲ ಅವರು. ಎಷ್ಟು ವರ್ಷ ಅಂತ ವೆಯ್ಟ್ ಮಾಡಲಿ? 1 ಇಯರ್ ಆ ಗ್ಯಾಪ್ ಕೊಟ್ಟೆ. ಅಂದರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ರಿಸ್ಕ್ ತೊಗೊಳ್ಳುವಂಥ ಒಂದು ಸ್ಪೇಸ್ ಸಿಗ್ತಾನೆ. ನಾನು ಕೆಲಸ ಮಾಡಲಿಲ್ಲ ಅಂದ್ರೆ 1 ವರ್ಷ ಜೀವನ ನಡೆಯುತ್ತೆ. ಐ ಹ್ಯಾವ್ ಸಮ್ ಸೇವಿಂಗ್ಸ್.
ಓಕೆ ಇವಾಗ ನನಗೋಸ್ಕರ ಸ್ವಲ್ಪ ಸೆಲ್ಫಿಶ್ ಆಗಿ ನಾನು ವೇಟ್ ಮಾಡ್ಬೋದು ಅನ್ನೋ ಸಿಚುವೇಶನ್ ಬಂದಾಗ ಮಜಾ ಭಾರತ ಮಾಡ್ತಿದ್ದೆ, ನಾನು ಮಾಡಲ್ಲ, ಸ್ಟಾಪ್ ಮಾಡಿ ಶೋನ, ಅಥವಾ ನೀವು ಬೇರೆಯವ್ರ ಹತ್ರ ಮಾಡಿಸ್ಕೊಳ್ಳಿ, ಐ ವಾಂಟ್ ಟು ಟೇಕ್ ಚಾನ್ಸಸ್. ಬಿಕಾಸ್ ಎಲ್ಲರೂ ಹೇಳೋರು ನೀನು ಆ್ಯಂಕರಿಂಗ್ ಮಾಡ್ತಾ ಇದ್ಯಾ, ಅದೆಲ್ಲ 5 ದಿನ ಬರ್ತೀಯಾ, ಯಾರು ಥಿಯೇಟ್ರಿಗೆ ಬಂದು ನೋಡ್ತಾರೆ, ಅದಕ್ಕೆ ನಿಂಗೆ ಸಿನಿಮಾ ಸಿಗ್ತಾಯಿಲ್ಲ ಅಂತ. ಆಮೇಲೆ ಓಕೆ ನಂಗೆ ಈ ದುಡ್ಡು ಬೇಡ, ಏನು ಕೆಲಸ ಬೇಡ, 1 year ಗ್ಯಾಪ್ ಕೊಡ್ತೀನಿ ಅಂದ್ಬಿಟ್ಟು ಗಲಾಟೆ ಮಾಡ್ಕೊಂಡು ಎದುರು ಹಾಕ್ಕೊಂಡು ಚಾನಲ್ನ ಅಲ್ಲೂ ಮಾಡಲ್ಲ ಅಂದರೆ ಮಾಡಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಬಿಟ್ಟನ. 5 months ಆಯಿತು, ಕೋವಿಡ್ ಬಂತು, ಯಾವುದೂ ಸಿನಿಮಾ ಬರಲಿಲ್ಲ ನನಗೆ. ಕೋವಿಡಲ್ಲೂ ಎಷ್ಟೋ ಜನ ಸಿನಿಮಾಗಳು ಮಾಡೋಕ್ಕೆ ಶುರು ಮಾಡಿದ್ರು ಅಥವಾ ಸ್ಕ್ರಿಪ್ಟ್ಗಳನ್ನ ಕೇಳಿದ್ರು, ನಂಗೆ ಸಿನಿಮಾನೇ ಬರಲಿಲ್ಲ. ಸ್ಕ್ರಿಪ್ಟ್ಗಳು ಬಂತು 1, 2, 3, ಬಟ್ ಐ ಡಿಡ್ ನಾಟ್ ಲೈಕ್ ಇಟ್. ಆಮೇಲೆ ಓಕೆ ಲೆಟ್ ಮೀ ವೇಟ್, 1 year ಕೊಟ್ಟಿದ್ದೀನಲ್ಲ ಅಂತ. ಬಟ್ 2 years ಕೋವಿಡ್ ಆಯಿತು, ಬ್ಯಾಂಕಲ್ಲಿ ಇದ್ದಿದ್ದೆಲ್ಲ 1 yearಗೆ ಖಾಲಿ ಆಗಿತ್ತು. ಆಮೇಲೆ ವಾಟ್ ನೆಕ್ಸ್ಟ್, ಏನು ಮಾಡೋಣ, ಶೋ ಶುರು ಮಾಡಿದ್ರು, ಮತ್ತೆ ಸರ್ವೈವ್ ಮಾಡಲೇಬೇಕಲ್ಲ. ಆಮೇಲೆ ಲೀವ್ ಇಟ್, ಆಗಲ್ಲ ಇದು, ನಾನು ಆ್ಯಂಕರಿಂಗ್ ಮಾಡ್ಕೊಂಡು ಲೆಟ್ ಮೀ ಕಂಟಿನ್ಯೂ ಅಂತ ಅಂದ್ಬಿಟ್ಟು ಮತ್ತೆ ರಾಜಾರಾಣಿ ಅಗೇನ್ ಆಫ್ಟರ್ ಆಲ್ ದ ಹರ್ಡಲ್ಸ್ ವಿತ್ ದ ಚಾನಲ್ ಆ್ಯಂಡ್ ಎಲ್ಲನೂ ಮಾಡ್ಕೊಂಡು ಆದಮೇಲೆ ಮತ್ತೆ ಸ್ಟಾರ್ಟೆಡ್ ಮೈ ಜರ್ನಿ ಕಲರ್ಸ್ ಒಟ್ಟಿಗೆ ರಾಜಾರಾಣಿ ಮಾಡಿಕೊಂಡು. ಸೊ ಆ ನೋವಿದೆ ನನಗೆ. ಓಕೆ ಎಲ್ಲೋ ಒಬ್ಬ ಕಲಾವಿದೆ ಸೈಡ್ನ ಇನ್ನೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಯಾವುದೋ ಸಿನಿಮಾ ನೋಡಬೇಕಂದ್ರೆ ಈ ಥರ ನಾನು ಮಾಡ್ಬೋದಲ್ಲ, ನನಗೂ ಕ್ಯಾರೆಕ್ಟರ್ಸ್ ಕೊಡ್ಬೋದಿತ್ತಲ್ಲ. ಇಟ್ಸ್ ನಾಟ್ ಅಬೌಟ್ ಪ್ಲೇಯಿಂಗ್ ಮೇನ್ ಲೀಡ್, ಇಟ್ಸ್ ಅಬೌಟ್ ಅ ಪವರ್ಫುಲ್ ಕ್ಯಾರೆಕ್ಟರ್ಸ್. ಅಥವಾ ಕೆಲವರು ಬರೋರು ದೊಡ್ಡ ದೊಡ್ಡ ಪ್ರೊಡಕ್ಷನವರು, ಅವ್ರು ಇದಾರಲ್ಲ ಗೊತ್ತಲ್ಲ, ಕಡಿಮೆ ಮಾಡಬೇಕಾಗತ್ತೆ, ದುಡ್ಡು ಇಷ್ಟೇ ಇರೋದು. ನಾನು ಅನ್ನೋದು ನನ್ನ ಹತ್ರ ಕೆಲಸ ತೊಗೊಳ್ಳೋದು ಬೇಸಿಕ್ ಅಮೌಂಟ್ ಕೊಡಿ. ಏನಾ ಬೇಸಿಕ್ ಅಮೌಂಟು? ಆರ್ ಯು ಕಂಫರ್ಟಬಲ್? 80,000 ಎಲ್ಲ ಹೇಳೋರು ಫಾರ್ ಲೈಕ್ 15 days ಆಫ್ ಶೂಟ್. ಆಮೇಲೆ 80,000 15 ದಿನ ಶೂಟಿಗೆ ಹೆಂಗೆ ಅಂದರೆ, ಆ ಒಂದು ಶೂಟಿಗೆ ಹೋಗೋಕ್ಕೆ ನಾನಿಲ್ಲಿ ಶೋ ಬಿಡಬೇಕಾಗತ್ತೆ, ಇಡೀ ಶೋನ. ಆ್ಯಂಕರಿಂಗ್ ಜಾಸ್ತಿ ದುಡ್ಡಿದೆ ಕಂಪೇರ್ ಟು ಇವೆಲ್ಲ ಅಲ್ವಾ? ಸೀರಿಯಲ್ಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಎಸ್, ನಾನಿಲ್ಲ ಅಂತ ಹೇಳಲ್ಲ. ಬಟ್ ಆಬ್ವಿಯಸ್ಲಿ ಐ ಸ್ಟಾರ್ಟೆಡ್ ವಿತ್ 30,000 ಅಲ್ಲೂ. ಅದನ್ನು ಒಂದೊಂದು ಶೋ ಆಗ್ತಾನೆ 10% ಆ ಥರ ಇನ್ಕ್ರೀಸ್ ಮಾಡಿಕೊಂಡೇ ಬಂದೆ ನಾನು. 30,000 per day? ಯಾ, ಪರ್ ಡೇ. ಓ ವಾವ್. ಯಾ, ಪರ್ ಡೇ. ಈಗಲೂ ರೀಸೆಂಟಾಗೂ 30,000 ಮಾಡಿರೋದು ಇದೆ. ಲೈಕ್ ಖುಷಿಗೆ ಮಾಡ್ತೀನಿ, ಬನ್ನಿ ಬರಲ್ಲ, ನೀವು ನಂಗೆ ಬೇರೆ ಶೋ ಕೊಟ್ಟಿದ್ದೀರ ಮಾಡ್ಕೊಡ್ತೀನಿ, ಆ ಥರ ಖುಷಿಗೆ ಮಾಡಿದ್ದೆ. ಕೆಲವೊಂದು ಸಲ ಮಾಡೋದೇ ಇಲ್ಲ ಅಂತ ಡಿಮ್ಯಾಂಡ್ ಮಾಡೋದು ಇದೆ. ಅದು ಎಲ್ಲ ಸೈಡ್ಸು ಇದೆ ನನಗೆ. ಬಟ್ ನೋವಿದೆ, ಒಬ್ಬ ಕಲಾವಿದೆ ಆಗಿ ಅಂದರೆ ಇಲ್ಲೇ ನಮಗೆ ಆಪರ್ಚುನಿಟಿ ಇಲ್ವಲ್ಲ, ಸಿಗಲ್ವಲ್ಲ ಅನ್ನೋದಿದೆ. ಬಟ್ ಈಗ ಆಫ್ಲೇಟ್ ಕೆಲವೊಬ್ಬರು, ಈಗ ಫಾರ್ ಎಕ್ಸಾಂಪಲ್ ಚೈತ್ರ ಜಿ ಆಚಾರ್ನ ನೋಡಿದಾಗ ನಂಗೆ ಖುಷಿ ಆಗತ್ತೆ. ಶಿ ಈಸ್ ಡೂಯಿಂಗ್ ರಿಯಲಿ ಗುಡ್. ಅಂದರೆ ಗ್ಲಾಮರಸ್ ರೋಲ್ ಅಲ್ಲದೆ, ಅವರು ಫೋಟೋಶೂಟ್ಸ್ ಎಲ್ಲ ಹಂಗಿದ್ರು ಪಾತ್ರ ಅಂತ ಬಂದಾಗ ಶಿ ಇಸ್ ಅನ್ ಅಮೇಝಿಂಗ್ ಪರ್ಫಾರ್ಮರ್. ನಂಗೆ ಆ ಥರದವರು ಬೆಳೀತಾ ಹೋದಾಗ ಮನ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ. ಓಕೆ ನಂಗೆ ಕೆಲ್ ಮಾಡೋಕ್ಕಲ್ಲ, ಶಿ ಈಸ್ ಡೂಯಿಂಗ್ ಇಟ್. ನಾವು ಯಾವಾಗಲೂ ಹೇಳ್ತಾರೆ ವಾಟ್ ಅ ಪರ್ಫಾರ್ಮರ್ ಯು ಆರ್ ಅಂತ. ಸೊ ಎಲ್ಲೋ ಒಬ್ರಿಗೆ ಸಿಗದೆ ಇರೋದು ಇನ್ನೊಬ್ರಿಗೆ ಸಿಕ್ಕಿದಾಗ ನಂಗೆ ಖುಷಿ ಆಗುತ್ತೆ ಅದನ್ನು ನೋಡೋಕ್ಕೆ. ಬಟ್ ಆ ನೋವು ನನಗೆ ಕೊನೆವರೆಗೂ ಇರೋದು. ಈಗ ಒಂಥರ ಇದು ನಂಗೆ ನೆಸೆಸಿಟಿ, ಮಾಡ್ಕೊಂಡು ಹೋಗೋಣ, ಹಣ ಇದೆ, ಜೀವನ ಮಾಡ್ಬೇಕಂತ ಅಷ್ಟೇ. ವಾಟ್ ಆರ್ ಯು ಡ್ರೀಮ್ ರೋಲ್ಸ್? ಇನ್ನೂ ವಾಟ್ ಆರ್ ಯು ಕ್ರೇವಿಂಗ್ ಫಾರ್? ಕಲಾವಿದೆ ಇನ್ನೂ ಏನೂ ಆಗೇ ಇಲ್ಲ ನನಗೆ. ಅಂದರೆ ಆ ಕಿಕ್ ಅವಾಗ ತಾನೇ ಸಿಕ್ತು, ಆ ಕರಳ ರಾತ್ರಿ ಆದಮೇಲೆ. ಆಮೇಲೆ ಮತ್ತೆ ಡಬಲ್ ಆ್ಯಕ್ಟಿಂಗ್ ಮಾಡಿದೆ ರಾಘಣ್ಣ ಅವ್ರ ಜೊತೆಗೆ. ಅವರು ಯಾವಾಗಲೂ ನೀನು ಅಪ್ಪು ಪ್ರೊಡಕ್ಷನಲ್ಲಿ ಮಾಡಬೇಕು, ಅಪ್ಪು ಪ್ರೊಡಕ್ಷನಲ್ಲಿ. ಪುನೀತ್ ಸರ್ ಆಲ್ಸೋ ಸೆಟ್ ದಿಸ್, ನೀವು ನಮ್ಮ ಪ್ರೊಡಕ್ಷನಲ್ಲಿ ಒಂದು ಸಿನಿಮಾ ಮಾಡಬೇಕ್ರಿ ಅಂತ ಹೇಳಿದರು. ಅದು ಹಾಗೆ ಉಳ್ಕೊಂಡೇ ಬಿಡ್ತದೆ. ಐ ಥಿಂಕ್ ಆ ಥರ ಅವರಿಂದ ಕೇಳಿರೋದೆಲ್ಲ ಖುಷಿ ಇದೆ ನನಗೆ. ಏನೇನು ಕಾಂಪ್ಲಿಮೆಂಟ್ ಸಿಕ್ಕಿದೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿಂದ, ಅದ್ರ ಬಗ್ಗೆ ಖುಷಿ ಇದೆ. ಬಟ್ ಎಲ್ಲೋಯ್ತು ಅದು ಜರ್ನಿ, ಮುಂದೆ ಹೋಗಲಿಲ್ಲ, ಸ್ಟಕ್ ಆಗೋಯ್ತು. ಅದಕ್ಕೆ ನಾನು ಅಂದ್ಕೊಂಡಿದ್ದು, ಇಫ್ ನೋಬಡಿ ಕ್ಯಾನ್ ಕ್ರಿಯೇಟ್ ಅಥವಾ ಗಿವ್ ದಟ್ ಆಪರ್ಚುನಿಟಿ, ನಾನೇ ಮಾಡ್ಕೊಳ್ಳೋಣ, ಪರಲ್ಲ. ಹಾಂ, ಬಿಕಾಸ್ ಈಗ ಇದೇ ಶೋಗೆ ನಮ್ಮ ಹೇಮಂತ್ ರಾವ್ ಅವರು ಬಂದಾಗ್ಲೂ ಡೈರೆಕ್ಟ್ರು, ಬಿಕಾಸ್ ನಾವೆಲ್ಲರದು ನೋಡ್ತೀವಲ್ಲ, ಎಲ್ಲರದಲ್ಲೂ ಒಂದು 2-3 ಥರದವ್ರು ಇರ್ತಾರೆ ಇಲ್ಲಿ. ಒಬ್ಬರು ಇಲ್ಲ ಅಂದ್ಬಿಟ್ಟು ಬೇರೆ ಏನೇನೋ ಮಾಡಿರ್ತಾರೆ, ಇನ್ನೊಬ್ಬರು ಎಲ್ಲರೂ ನಾನು ಕೇಳ್ತೀನಿ ಆಪರ್ಚುನಿಟಿನ ಬಾಯ್ಬಿಟ್ಟು ಅದರಲ್ಲಿ ಏನಿದೆ, ಕಲ್ಲು ಎಸೆಯೋದು ನನ್ನ ಕೆಲಸ, ಬರುತ್ತೋ ಬಿಡುತ್ತೋ ಆ ಥರ ಕ್ಯಾಟಗರಿ ಇದ್ದಾರೆ. 3ನೇವರು ಇಸ್ ದಿಸ್, ಬೇರೆ ಯಾರಿಗೂ ಅವಕಾಶ ಇಲ್ವಾ, ನನ್ನ ಮನೆ ನಾನೇ ಹಾಕೋತೀನಿ, ಅದಕ್ಕೆ ಏನೇನು ಬೇಕೋ ಎಲ್ಲ ನಾನೇ ಇನ್ವೆಸ್ಟ್ ಮಾಡ್ತೀನಿ, ನಾನೇ ರಿಸ್ಕ್ ತೊಗೋತೀನಿ ಅನ್ನೋರು. ಅದನ್ನೇ ಆ ಟೋನನ್ನು ನೀವು ಹೇಳಿದ್ದು. ನಾನು ಆಡಿಷನ್ಸು ಕೊಟ್ಟಿದ್ದೀನಿ. ಈಗ ಲಾಸ್ಟ್ ಬಿಗ್ ಬಾಸ್ಗೆ ಹೋಗೋ ಮುಂಚೆ ರಕ್ಷಿತ್ ಶೆಟ್ಟಿ ಅವ್ರ ಪ್ರೊಡಕ್ಷನ್ನಿಗೆ ದಿಗಂತ ಅವ್ರು ಮಾಡ್ತಿದಾರಲ್ಲ ಸಿನಿಮಾ, ಅದಕ್ಕೂ ನಾನು ಆಡಿಷನ್ಸ್ ಕೊಟ್ಟೆ. ಆ್ಯಂಡ್ ಅವ್ರ ಪ್ರೊಡಕ್ಷನ್ ಹೌಸ್ಗೆ ಫೋಟೋಸು ಕಳಿಸಿದ್ದೆ ನಾನು. ಐ ಹ್ಯಾವ್ ಟ್ರೈಡ್. ನನಗೆ ಆಡಿಷನ್ಸ್ ಕರೀರಿ ಇವತ್ತಿಗೂ ಇಲ್ಲ ಅಂತ ಹೇಳಲ್ಲ. ಬಟ್ ಇದೇನಾಗಿದೆ ಅಂದರೆ, ಟೆಲಿವಿಷನ್ ಫೇಸ್, ಆ್ಯಂಕರ್ ಆದರೆ ಏನಂತ, ಇಟ್ಸ್ ಜಸ್ಟ್ ಮೀ, ನ್ಯಾಚುರಲ್ ಮೀ.
ನಾನು ಯಾವುದೇ ಪಾತ್ರ ಕಾಣಿಸ್ತಿಲ್ಲ ಅಲ್ಲಿ, ಬಟ್ ಅವ್ರೇನೋ ಟೆಲಿವಿಷನಲ್ಲಿ ನೋಡೋರಿಗೆ ಸಿನಿಮಾಗೆ ಬರಲ್ಲ ಅನ್ನೋದು ಒಂದಿದೆ. ನಂಗೆ ಗೊತ್ತಿಲ್ಲ ಅದು ಎಷ್ಟ್ರ ಮಟ್ಟಕ್ಕೆ ವರ್ಕ್ ಆಗುತ್ತೆ. ಆಬ್ವಿಯಸ್ಲಿ ಜನಕ್ಕೆ ಒಂದು ಡ್ರೈವ್ ಫೋರ್ಸ್ ಬೇಕು, ಓಕೆ ಇವರಿದ್ದಾರೆ ಹೋಗೋಣ ಥಿಯೇಟ್ರಿಗೆ ಅಂತ. ಪ್ರಾಬಬ್ಲಿ ಅದು ನನ್ನಲ್ಲಿ ಇಲ್ವೋ ಏನೋ ನನಗೂ ಗೊತ್ತಿಲ್ಲ. ಹಾಗಂತ ನನ್ನನ್ನು ನಾನು ಬ್ಲೇಮ್ ಮಾಡ್ಕೊಳಕ್ಕೆ ಹೋಗಲ್ಲ, ಯಾಕಂದ್ರೆ ಅದು ಬ್ಲೇಮ್ ಮಾಡ್ಕೊಂಡಿದ್ದು ಪೀರಿಯಡ್ ಆಯಿತು. ಯಾಕೆ ನನಗೆ ಯಾಕೆ ಸಿಗ್ತಾಯಿಲ್ಲ, ನಂಗೆ ಯಾಕೆ ಸಿಗ್ತಾಯಿಲ್ಲ, ನಂಗೆ ಟ್ಯಾಲೆಂಟ್ ಇಲ್ಲ, ನಂಗೆ ಯಾಕೆ ಮಾಡೋಕ್ಕಾಗಲ್ವಾ ಅಂತ. ಐಮ್ ಲೈಕ್ ಓಕೆ ಇದನ್ನೇ ಅಂದ್ಕೊಂಡಿದ್ರೆ ನಂದು ಎವ್ರಿ ಡೇ ನಾನು ಸರ್ವೈವ್ ಮಾಡೋದು ಹೆಂಗೆ? ಐ ಕಾಂಟ್ ವೇಟ್. ನನಗೆ ಆ ಪ್ರಿವಿಲೇಜ್ ಇಲ್ಲ. ನಮ್ಮ ಅಪ್ಪ ಅಮ್ಮ ನಂಗೆ ಏನೂ ಮಾಡಿಟ್ಟಿಲ್ಲ. ನಾವು ಐ ಆಮ್ ದಿ ಓನ್ಲಿ ಪರ್ಸನ್ ನನ್ನ ಮನೆಯಲ್ಲಿ ದುಡಿಯೋದು. ಸೊ ನಾನು ಸ್ಟಾಪ್ ಮಾಡಿದ್ರೆ ಆ್ಯಂಡ್ ನನಗೆ ಕೆಲಸ ಮಾಡದೇ ಇರೋಕ್ಕಾಗಲ್ಲ, ನಂಗೆ ಮೆಂಟ್ಲಾಗ್ಬಿಡ್ತೀನಿ ನಾನು. ನಂಗೆ ಅಟ್ಲೀಸ್ಟ್ ವಾರಕ್ಕೆ ಒಂದಿನಾದ್ರು ಹೋಗಿ ಶೂಟ್ ಮಾಡ್ಬೇಕು, ಕ್ಯಾಮ್ರಾ ಮುಂದೆ ಇರಬೇಕು, ಆ ಥರದ ಪರ್ಸನ್ ನಾನು. ಸೊ ಐ ಥಾಟ್ ಓಕೆ ಬಂದರೆ ಬರಲಿ, ಬಿಟ್ಟರೆ ಬಿಡಲಿ. ಥಿಯೇಟ್ರಿಗೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳು, ಪವರ್ಫುಲ್ ಕ್ಯಾರೆಕ್ಟರ್ಸ್ ನೋಡಿದಾಗ ಚುಚ್ಚುತ್ತೆ ಒಳಗೆ, ಸಿಗಲ್ವಾ? ಇವನ್ ಇಫ್ ಇಟ್ ಇಸ್ ಅ ಗುಡ್ ಸಿನಿಮಾ ಆಲ್ಸೋ. ಓಕೆ ನೀನು ಎಲ್ಲಿ ಹೋದೆ, ನಿನ್ನ ಜರ್ನಿ ಎಲ್ಲಿ ಹೋಯ್ತು ಅಂತ ನಾನೇ ಕೇಳ್ಕೊತೀನಿ. ಬಟ್ ಓಕೆ ಇದೇ ಡೆಸ್ಟಿನಿ ಆಗಿದ್ರೆ, ಅಥವಾ ನೀನೇನೋ ಕ್ರಿಯೇಟ್ ಮಾಡಬೇಕಂತ ಇದ್ದರೆ, ನನಗೆ ಆ್ಯಕ್ಟ್ ಮಾಡಬೇಕು ಅನ್ನೋದಕ್ಕಿಂತ ಐ ಥಿಂಕ್ ಪ್ರಾಬ್ಲಿ ಐ ವಾಂಟ್ ಟು ಡಿರೆಕ್ಟ್ ಆರ್ ಐ ವಾಂಟ್ ಟು ಪ್ರೊಡ್ಯೂಸ್ ಗುಡ್ ಫಿಲ್ಮ್ಸ್. ಈ ಥರದ್ದು ಒಂದು ಝೋನಲ್ಲಿದ್ದೀನಿ ಇವಾಗ ನಾನು. ಐ ಥಿಂಕ್ ಇಟ್ಸ್ ಆಲ್ವೇಸ್ ನೈಸ್. ಯಾವುದೋ ಒಂದು ಸೋಲು ಇನ್ಯಾವುದಕ್ಕೂ ಒಂದಕ್ಕೆ ದಾರಿ ಮಾಡಿಕೊಡುತ್ತೆ. ಸೊ ಲೈಕ್ ಹೌ ಈಗ ಆ ಒಂದು ಇದ್ರಲ್ಲಿ ಬಂದು ನಿಂತಿದ್ದೀರಲ್ಲ, ಈ ಎಲ್ಲ ಪಾತ್ರಗಳು ಸಿಕ್ಕಿಲ್ಲ, ಅದಕ್ಕೆ ಅದೇ ಟ್ರಿಗರ್. ಇನ್ಫ್ಯಾಕ್ಟ್ ನಾನು ಈ ಜಸ್ಟ್ ಕ್ಯೂರಿಯಸ್ ಈ ಥರ ಶೋಸ್ಗಳು ಶುರು ಮಾಡೋದಕ್ಕೂ ಈಗ ಎಲ್ಲರದ್ದು ಒಂದು ಇದಿರುತ್ತೆ. ಯಾಕಿದು ನನಗೆ ಯಾವಾಗಲೂ ಒಂದು ಅನಿಸಿದ್ದು, ತಮಾಷೆ ತರಲೆ, ರ್ಯಾಪಿಡ್ ಫೈರು ಇವೆಲ್ಲ ಓಕೆ, ಬಟ್ ಅದೇನು ಆವಾಗ ಒಂದು ಪಾಪ್ಕಾರ್ನು ಒಂದು ಚಿಪ್ಸ್ ಅಷ್ಟೇ ತಿಂದು ಸೈಡ್ ಹೊಟ್ಟೋಗಿರ್ತಾರೆ. ಆದರೆ ಈ ಥರ ಶೋಸ್ಗಳು ಇವತ್ತಲ್ಲ ಒಂದು 10 ಅಲ್ಲ 100 ವರ್ಷ ಆದಮೇಲೂ ಆ ಇಂಟರ್ನೆಟ್ನ ಮೂಲಕ ಯಾರು ನೋಡಿದಾಗ ಇಟ್ ವಿಲ್ ಸ್ಟಿಲ್ ಬಿ ರಿಲೆವೆಂಟ್ ಅನ್ನೋದು ಒಂದು. ಎರಡನೇದು, ಯಾಕೆ ಮಾಡ್ತೀವಿ, ಎಲ್ಲಿ ಮಾಡ್ತೀವಿ. ಈಗ ನೀವು ಹೇಳ್ತೀರಲ್ಲ, ಈಗ ನಿಮ್ಗೆ ಒಂದು ಆ್ಯಂಕರ್ ಆಗಿ ನಿಮ್ಗೆ ಆ ನೋವು ಇದೆ, ಯಾಕೆ ನನ್ನ ಆರ್ಟಿಸ್ಟಾಗಿ ಗುರ್ಸಲ್ವಲ್ಲ ಅಂತ. ಎಷ್ಟೋ ಜನ ನನಗೆ ಸಿಕ್ಕಿ ಕೇಳೋರಿದ್ದಾರೆ, ನೀವು ಇಷ್ಟೊಂದು ಅರಳು ಹುರಿದಂಗೆ ಮಾತಾಡ್ತಿರಲ್ಲ, ನೀವು ಯಾಕೆ ಮೇನ್ ಚಾನಲ್ಗಳಲ್ಲಿ ಯಾಕೆ ಹೋಸ್ಟ್ ಆಗಲಿಲ್ಲ, ಆ್ಯಂಕರ್ಗಳಾಗಿಲ್ಲ. ಸೊ ನಾನು ಇದರಿಂದ ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ಎವ್ರಿಬಡಿ ಅಟ್ ದೇರ್ ಪ್ಲೇಸ್, ಅಲ್ಲಿರೋ ಜನಗಳಾಗಿರಲಿ ಅಥವಾ ಅವರೇ ಆಗಿರಲಿ, ದೇ ವಿಲ್ ಆಲ್ವೇಸ್ ಕೀಪ್ ಲುಕಿಂಗ್ ಫಾರ್ ವಾಟ್ ನೆಕ್ಸ್ಟ್ ಅನ್ನೋದು. ಸೊ ಆ ಹುಡುಕಾಟದಲ್ಲಿ ಐ ಥಿಂಕ್ ಟುಡೇ ವಿ ಆರ್ ಆಲ್ ಲಕ್ಕಿ. ಹಂಗೆ ನೋಡೋರೆ ಸೋಷಿಯಲ್ ಮೀಡಿಯಾ ಅನ್ನೋ ಪ್ಲಾಟ್ಫಾರ್ಮು ನೀವು ಏನಾದರೂ ಮಾಡಿ ಅನ್ನೋದು ಧೈರ್ಯ ನಿಮಗೆ ಕೊಟ್ಬಿಟ್ಟಿದೆ. ಇಟ್ಸ್ ಲೈಕ್ ಒನ್ ಪ್ಲಾಟ್ಫಾರ್ಮ್. ನೀವು ಗುದ್ದಾಡಿ ಅದ್ರ ಜೊತೆಗೆ, ನೀವು ಧೈರ್ಯ ಮಾಡಿ, ನೀವು ನುಗ್ಗಿ ಮುಂದೆ, ಜನ ಕೈ ಹಿಡಿತಾರಲ್ವ. ಐ ಥಿಂಕ್ ನಂಗೆ ಜನ ಯಾವಾಗಲೂ ಕೈ ಹಿಡಿದಾರೆ. ಇದೆ ಆ್ಯಂಕರಿಂಗ್ ಶುರು ಮಾಡಿದಾಗ ಸೈಡ್ ಅವಳಿಗೆ ನಿಂತ್ಕೊಳಕ್ಕೆ ಬರಲ್ಲ, ನಗಾಡಕ್ಕೆ ಬರಲ್ಲ, ವಾಯ್ಸ್ ಸರಿ ಇಲ್ಲ ಅಂತ ಹೇಳ್ತಿದ್ದ ಜನ. ನನಗೆ ಅಷ್ಟು ಕ್ರೈ, ಓಕೆ ಏನು ಮಿಸ್ಟೇಕ್ ಇದೆ ನನ್ನಲ್ಲಿ. ಅದು ಆಬ್ವಿಯಸ್ಲಿ ಬಿಗ್ ಬಾಸ್ ಇಂಪ್ಯಾಕ್ಟ್ ಆಗಿತ್ತು ಸೀಸನ್ 5. ಅದು ನಂಗೆ ಹೆಂಗಂದರೆ ನೆಗೆಟಿವ್ ಅರ್ಧ ಪಾಸಿಟಿವ್ ಅರ್ಧನೇ ಬ್ಯಾಲೆನ್ಸ್ಡ್ ಮಾಡ್ಕೊಂಡು ಬಂದಿದೆ ಹೊರಗೆ. ಆಮೇಲೆ ಇವಳು ಯಾಕೆ ಆ್ಯಂಕರ್ ಮಾಡಿದ್ರು ಅಂತೆಲ್ಲ ಅಂದವರು. ವೆನ್ ಐ ಸ್ಟಾರ್ಟೆಡ್ ರಾಜಾರಾಣಿ, ಐ ಥಿಂಕ್ ನನ್ನಮ್ಮ ಸೂಪರ್ ಸ್ಟಾರ್ ವಾಸ್ ಅ ಟರ್ನಿಂಗ್ ಪಾಯಿಂಟ್. ನನಗೆ ಮಕ್ಕಳಿಗೆಲ್ಲ ಸ್ಟಾರ್ಟೆಡ್ ಲವಿಂಗ್ ಮೀ. ಓಕೆ ನಾನು ಅವ್ರಿಗೆ ಹೇಳ್ತಾರೆ ಆಗ್ಬಿಟ್ಟೆ. ಆ್ಯಂಡ್ ಒಂದೇನೋ ಒಂದು ಫಾರ್ಮುಲಾ ಅಪ್ಲೈ ಮಾಡಿದೆ. ಓಕೆ ಅವ್ರಿಗೆ ನಾನು ಹಿಂಗೆ ನಿಂತ್ಕೊಳ್ಳೋದು ಇಷ್ಟ ಆಗ್ತಾಯಿಲ್ಲ, ಬಟ್ ದಟ್ಸ್ ಹೌ ಐ ಸ್ಟ್ಯಾಂಡ್. ನನಗೆ ಹೀಗೆ ಅಲ್ಲಿ ಈಸಿಯಾಗಿ ನಂಗೆ ಹಿಂಗೆಲ್ಲ ಸ್ಟಿಫಾಗಿ ನಿಂತ್ಕೊಂಡು ನಂಗೆಲ್ಲ ಬರಲ್ಲ. ನಂಗೆ ಅದೊಂದು ಅರ್ಥ ಮಾಡ್ಕೊಂಡೆ. ಬಟ್ ಕನ್ನಡ ಸರಿ ಮಾಡ್ಕೊಳ್ತಾ ಹೋದೆ, ಪ್ರನೌನ್ಸ್ ಮಾಡೋದು ಸರಿ ಮಾಡ್ಕೊಳ್ತಾ ಹೋದೆ. ಬಟ್ ಐ ಆಮ್ ಜಸ್ಟ್ ಮೀ. ಅಲ್ಲಿದ್ದಾಗ ನಗಾಡ್ಬೇಕಾ, ಕೆಡ್ದಾಗ ಹಾಗೆ ನಗ್ತೀನಿ ನಾನು ಒಂದೇ ಹೇಳಿದ್ರು ಜನಕ್ಕೆ, ನಾನು ವಾಯ್ಸ್ ಚೇಂಜ್ ಮಾಡ್ಕೊಳಕ್ಕಾಗಲ್ಲ, ಅದು ನನ್ನಲ್ಲಿ ಬಂದಿರೋದು. ಕೆಲವು ಬದಲಾವಣೆಗಳು ಆ್ಯಂಕರಿಂಗ್ ಏನು ಬೇಕು ನಾನು ಮಾಡ್ಕೋತೀನಿ ಅಂತ. ಐ ಥಿಂಕ್ ದೇ ಸ್ಟಾರ್ಟೆಡ್ ಲವಿಂಗ್ ಮೀ. ಬೈದು ಇದ್ದಾರೆ, ಕೈ ಹಿಡಿದು ಒಂದು ಶೋ ಮಾಡಿದಾಗ ಅನುಪಮ ಬೇಕು ಅಂತ ಅಂದಿರೋರು ಇದ್ದಾರೆ. ಆ ಥರ ನೋಡಿದಾಗ ಅನ್ಸುತ್ತೆ ಓಕೆ ನಾನು ಎಲ್ಲೋ ಒಂದು ಕಳ್ಕೊಂಡೆ, ಇನ್ನೊಂದೇನೋ ಪಡ್ಕೋತಾ ಇದ್ದೀನಿ. ಸೊ ಐ ಥಿಂಕ್ ಪ್ರಾಬ್ಲಿ ಇದೆಲ್ಲ ಅವರು ಕೈ ಹಿಡ್ಕೊಂಡು ಈ 13.5 ವರ್ಷಗಳು ಬೈತಾ ಹೊಗಳ್ತಾ ಕರ್ಕೊಂಡು ಬಂದಿರೋದಕ್ಕೆ ಪ್ರಾಬ್ಲಿ ಇನ್ನೂ ಏನೋ ಮಾಡ್ಬೇಕು ನೆಕ್ಸ್ಟು. ಆ್ಯಂಡ್ ಇವಾಗ ನೀವೇ ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಇದೆ, ನಾವೆಲ್ಲ ಇವಾಗ ಕಾಂಟೆಂಟ್ ಕ್ರಿಯೇಟರ್ಸಾ? ವಿ ಆರ್ ಆಲ್ ಕಾಂಟೆಂಟ್ ಕ್ರಿಯೇಟರ್ಸ್. ಅದು ಬೇರೆ ಇದೆ. ಈಗ ಕಾಂಟೆಂಟ್ ಕ್ರಿಯೇಟರ್ಸ್ ಬೇರೆ, ಸೆಲೆಬ್ರಿಟಿ ಕಾಂಟೆಂಟ್ ಕ್ರಿಯೇಟರ್ಸ್ ಬೇರೆ, ಆಬ್ವಿಯಸ್ಲಿ ಕಮರ್ಷಿಯಲ್ಸ್ ಎಲ್ಲ ಬೇರೆ. ಸೊ ಅಲ್ಲೂ ಒಂದು ನಮಗೆ ಓಪನ್ ಆಗಿದೆ. ಎಷ್ಟೋ ಜನಕ್ಕೆ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿ ಈಗ ಅಲ್ಲಿಂದಾನೇ ದುಡ್ಡು ಮಾಡ್ತಿದ್ದಾರೆ. ಎಷ್ಟೋ ಜನಕ್ಕೆ ಇಲ್ಲಿ ಬರಲೇಬೇಕಾಗಿಲ್ಲ. ಐ ಥಿಂಕ್ ದೇ ಹ್ಯಾವ್ ಮೋರ್ ಮನಿ. ವಿ ಶುಡ್ ಟೆಲ್ ಪೀಪಲ್ ದಿಸ್. ಲೈಕ್ ಇವತ್ತೊಂದು ಇನ್ಫ್ಲೂಯೆನ್ಸರ್ ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ವಿಡಿಯೋ ಮಾಡಿ, if you are popular enough, if the brand is good enough, you can ಒಂದು 90 second ad can give you 1.5 ಲಕ್ಷದಿಂದ 2 ಲಕ್ಷ. No, I am telling you ಸಿಗಲ್ಲ ಅಷ್ಟು. No, I am saying ಸಾಕು ಅಷ್ಟು ಬಂದ್ರೆ. I am saying ಒಂದಷ್ಟು ಸ್ಟ್ಯಾಂಡರ್ಡ್ಸ್ and some of it which I have also taken. ಅಂದ್ರೆ because why we should be open about these things ಅಂದ್ರೆ ಅಲ್ಲಿ ಕೆಲವ್ರಿಗೆ ಇದ್ದಾಗ ಇದೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಇನ್ನು ಕೆಲವ್ರಿಗೆ ಸಿಕ್ಕಿಲ್ಲ. ಬಿಕಾಸ್ ವಿ ವಿಲ್ ಬಿ ಇಂಡೈರೆಕ್ಟ್ಲಿ ಎನ್ಕರೇಜಿಂಗ್ ಸೋ ಮೆನಿ ಪೀಪಲ್ ಈ ಥರನೂ ಥಿಂಕ್ ಇನ್ವೆಸ್ಟ್ ಮಾಡಿ. ಬರೀ ಟಿವಿನೇ, ಬರೀ ಸಿನಿಮಾನೇ, ಅಥವಾ ಬರೀ ಈ ಒಂದಷ್ಟು ಏದೋ ರೇಡಿಯೋ
ಪ್ಲಾಟ್ಫಾರ್ಮ್ಸ್ಗಳು ಆಗಲೇ ಎಸ್ಟಾಬ್ಲಿಷ್ ಆಗಿರೋದ್ರಲ್ಲಿ ಕಮ್ಮಿ ಹುದ್ದೆಗಳಿರುತ್ತೆ. ಕರೆಕ್ಟ್. ಇಲ್ಲಾದರೆ ನೀವು ಆಡಿದ್ದೇ ಆಟ. ಹೌದು. ಈಗ 2 ಸಮುದ್ರ ಆಗ್ಬಿಟ್ಟಿದೆ ರಶ್ಮಿ. ನೀವು ನೋಡಿದ್ರೆ ಇಂಡಸ್ಟ್ರಿಲೂ ಹೊಸ ಫೇಸ್ಗಳು ತುಂಬ ಜನ ಇದ್ದಾರೆ. ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನಲ್ಲಿ ಅನ್ಫಾರ್ಚುನೇಟ್ಲಿ ನಮ್ಮ ಕನ್ನಡದವರು ಹೆಂಗೆ ರೀಚ್ ಆಗ್ಬೇಕು ಹಂಗೆ ರೀಚ್ ಆಗ್ತಿಲ್ಲ. ಐ ಸ್ಟಾರ್ಟೆಡ್ ಯೂಟ್ಯೂಬು ಎಲ್ಲ ಸೇರಿಕೊಂಡಾಗ ಲೈಕ್ 5 ಇಯರ್ಸಿಂದ ನಾನು ನನ್ನ ಬ್ರ್ಯಾಂಡ್ಸ್ಗಳ ಜೊತೆಗೆ ಈ ಥರ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ದಾಯ್ತಾ. ಇಟ್ ವಾಸ್ ವೆರಿ ಲೆಸ್ ಬ್ಯಾಕ್ ದೆನ್, ವೆರಿ ಲೆಸ್. ಈಗ ನಾನು ಯೂಟ್ಯೂಬಿಗೆ ಯಾವುದಾದ್ರೂ ಬ್ರ್ಯಾಂಡ್ ತೊಗೊಂಡಾಗ ಅಥವಾ ಪ್ರಾಡಕ್ಟ್ ತೊಗೊಂಡಾಗ ಐ ಪುಟ್ ಇಟ್ ಫಾರ್ ಎ ಟೆಸ್ಟ್ ಫಾರ್ 2 weeks. ದಟ್ ಈಸ್ ಮೈ ಫಸ್ಟ್ ರೂಲ್. ನಾನು ಮೇಲ್ ಮಾಡೋದೇ ಅದು ಅವರಿಗೆ, ಆಯಿತಾ. ನೀವು ದುಡ್ಡು ಕೊಡೋದು ಬೇರೆ ವಿಚಾರ. ಅದಾದಮೇಲೆ ರೀಸೆಂಟಾಗೂ ಒಬ್ರು ಹೇಳಿದ್ರು ಸೆಲೆಬ್ರಿಟಿ ಸ್ಕಿನ್ ಲೈಕ್ ಮೇಕಪ್. ಐ ಸೆಡ್ ನಾನೇ ಕಲಾವಿದೆ, ನಾನು ಯಾಕೆ ಬೇರೆ ಭಾಷೆಯವ್ರನ್ನ ಪ್ರಮೋಟ್ ಮಾಡಲಿ, ನಾನು ಯಾಕೆ ಒಂದಾಗದೆ. ಓಕೆ, ನನಗೆ ಅವಾಗ ಅರ್ಥ ಆಗಲಿಲ್ಲ. ನೆನ್ನೆ ಅವ್ರಿಗೆ ನಾನು ಮೆಸೇಜ್ ಮಾಡ್ತಿದ್ದೆ ಒಂದು ಟೀಮಿಗೆ. ಐ ಸೆಡ್ ನಮ್ಮ ಕನ್ನಡ ಕಲಾವಿದ್ರು ಇಲ್ಲಿ ಕಾಂಟೆಂಟ್ ಕ್ರಿಯೇಟರ್ಸ್ ಏನಿದ್ದಾರೆ, ಇದು ಬಾಂಬೆಲಿರೋರಿಗೆ ಡೆಲ್ಲಿಲಿರೋರಿಗೆ ಗೊತ್ತಾಗಬೇಕು. ಇಟ್ಸ್ ಜಸ್ಟ್ ನಾಟ್ ಬಾಂಬೆಲಿ ಡೆಲ್ಲಿಲಿರೋರು ಮಾತ್ರ ಕಾಂಟೆಂಟ್ ಕ್ರಿಯೇಟರ್ಸ್ ಅಲ್ಲ, ಇಲ್ಲೂ ಸುಮಾರು ಜನ ಇದ್ದಾರೆ. ದೇ ಶುಡ್ ನೋ ಇವ್ರುಗಳು ಸೆಲೆಬ್ರಿಟಿ ಇದ್ದಾನೆ. ಈಗ ನಾರ್ಮಲಾಗಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿರೋರು ಎಷ್ಟು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ದೇ ಆರ್ ಅರ್ನಿಂಗ್ ಗುಡ್, ಬಟ್ ಅವರು ಪಾಪ್ಯುಲರ್ ತಾನೆ. ಅಲ್ಲಿ ಯಾರೋ ಕ್ರಿಂಜ್ ಕಂಟೆಂಟ್ ಮಾಡೋರು ನಮಗೆ ಗೊತ್ತು. ಆ್ಯಂಡ್ ನಮ್ಮವ್ರಿಗೂ ನಾನು ಅದನ್ನು ಬ್ಲೇಮ್ ಮಾಡ್ತೀನಿ. ಅವ್ರನ್ನೆಲ್ಲ ಸಪೋರ್ಟ್ ಮಾಡ್ತೀರಾ? ವೈ ಡೋಂಟ್ ಯು ಸಪೋರ್ಟ್ ನಿಮ್ಮಲ್ಲಿ ಬಂದಿರೋರ್ನ? ರೀಜನಲ್ ಕಾಂಟೆಂಟ್ ಕ್ರಿಯೇಟರ್ಸ್ ಅನ್ನೋದು ಇವತ್ತಿಗೂ ಹೇಗಂದ್ರೆ, ಈಗ ಪ್ಯಾನ್ ಇಂಡಿಯಾ ಅಂದರೆ ಫಸ್ಟು ಈಗ ಬಾಲಿವುಡ್, ಈಗ ನೆಕ್ಸ್ಟು ಸ್ಯಾಂಡಲ್ವುಡ್, ಟಾಲಿವುಡ್, ಇದೆ ಎಲ್ಲ ವುಡ್ಗಳು ಹೇಗೋ ಇನ್ಫ್ಲೂಯೆನ್ಸರ್ ಇದರಲ್ಲೂ ಅನ್ಫಾರ್ಚುನೇಟ್ಲಿ ಹಾಗೆ. ಬಿಕಾಸ್ ಐ ಥಿಂಕ್ ವಿ ಶುಡ್ ಟಾಕ್ ಅಬೌಟ್ ದೀಸ್ ಥಿಂಗ್ಸ್. ಎಷ್ಟೊಂದು ಜನಕ್ಕೆ ಈಗ ಒಂದು 40 ಕಾಂಟೆಂಟ್ ಕ್ರಿಯೇಟರ್ಸ್ ಅವ್ರು ಅಲ್ಲಿ ಕುತ್ಕೊಂಡು ನಂಗೆ ಆರ್ಡರ್ ಮಾಡ್ತಾರೆ. ಮಾಸಲ್ಲಿ ಒಂದು 40 ಕಾಂಟೆಂಟ್ ಕ್ರಿಯೇಟರ್ಸ್ಗಳನ್ನ, ಈಗ ಯಾವುದೋ ಒಂದು ಸರ್ಫ್ ಎಕ್ಸೆಲ್ ಅನ್ಕೊಳ್ಳೋಣ ಎಕ್ಸಾಂಪಲ್, ನ್ಯಾಷನಲ್ ಬ್ರ್ಯಾಂಡು. ಸೊ ಅಲ್ಲಿ ಯಾರೋ ಕುತ್ಕೊಂಡಿರೋ ಏಜೆನ್ಸಿ ಅವರು ಓಕೆ 40 ಕಾಂಟೆಂಟ್ ಕ್ರಿಯೇಟರ್ಸ್ನ ಶಾರ್ಟ್ ಲಿಸ್ಟ್ ಮಾಡಬೇಕು. ಅವ್ರಿಗೆ ಒಂದು ಎಕ್ಸ್ ಅಮೌಂಟ್ ಆಫ್ ಬಜೆಟ್ ಇರುತ್ತೆ, ಅದರನ್ನೇ 40ಗೆ ಡಿವೈಡ್ ಮಾಡಬೇಕು. ಅದಕ್ಕೊಬ್ಬರು ಏಜೆನ್ಸಿ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಏನು ಇವರು ಒಂದು 15 ದಿನ ಶಾರ್ಟ್ ಲಿಸ್ಟ್ ಮಾಡ್ತಾರಲ್ವಾ, ಅದರಲ್ಲಿ ನಿಮ್ಮ ಶಾರ್ಟ್ ಲಿಸ್ಟ್ ಆದರೆ ನಿಮ್ಮ ಕೋಟ್ ಅಂತ ಒಂದು ತೊಗೊತಾರೆ, ಲೆಟ್ ಮೀ ಕಮ್ ಬ್ಯಾಕ್ ಅಂತ ಹೋಗ್ತಾರೆ. ಆಮೇಲೆ ನೆಗೋಸಿಯೇಷನ್ಸ್ ನಡೆಸ್ತಾರೆ. ಕೆಲವು ಸತಿ ಕನ್ವರ್ಟ್ ಆಗ್ಬೋದು, ಕನ್ವರ್ಟು ಆಗದೆ ಇರ್ಬೋದು. ನನಗಂತೂ ಇದುವರೆಗೂ ಏಜೆನ್ಸಿಯಿಂದ ಬಂದಿರೋ ಒಂದು 100 ಕಾಲ್ ಆದರೆ ಕನ್ವರ್ಟ್ ಆಗಿರೋದು 4-5. ಐ ಆಲ್ವೇಸ್ ಕ್ವೆಶ್ಚನ್ ದಿಸ್. ಅಂದರೆ ಮೀ ಡೈರೆಕ್ಟ್ಲಿ ವರ್ಕಿಂಗ್ ವಿತ್ ಬ್ರ್ಯಾಂಡ್ ಮ್ಯಾನೇಜರ್ಸ್, ಅದು ನನಗೆ ಇಟ್ ಹಸ್ ವರ್ಕ್ ಬೆಟರ್. ಬಿಕಾಸ್ ಇದು ಹೆಂಗೆ ಅಂದರೆ, ಇವಾಗ ನೀವು ಬ್ರ್ಯಾಂಡ್ ಅಥವಾ ಮ್ಯಾನೇಜರ್, ನೀವು ಇಲ್ಲೇ ಇದ್ದೀರಾ, ಹಾಯ್ ಅನುಪಮ, ಓಕೆ ದಿಸ್ ಇಸ್ ಮೈ ಪ್ರೊಫೈಲ್, ದಿಸ್ ಇಸ್ ಮೈ ಫಾಲೋಯಿಂಗ್, ದಿಸ್ ಇಸ್ ದ ಕೈಂಡ್ ಆಫ್ ವರ್ಕ್ ಐ ಆಮ್ ಡೂಯಿಂಗ್. ನೀನು ಎಸ್ ಅಂತೀಯ ಅಲ್ಲ, ಓಕೆ ಅಂತೀಯ, ಓಕೆ ಅಲ್ಲಿ ಕಮ್ ಬ್ಯಾಕ್, ಮುಗೀತಲ್ಲೇ. ಬಟ್ ಇದು ಹಿಂಗೋ ಹೋಗಿ ಆ ಏಜೆನ್ಸಿಯವ್ರಿಗೆ ನಮ್ಮ ಪ್ರೊಫೈಲಲ್ಲಿ ಇಂಟ್ರೆಸ್ಟ್ ಇದ್ದು ಅಥವಾ ಅವ್ರಿಗೆ ಒಳಗಿಂದ ಏನೇನೋ ಇದೆಯಲ್ಲ, ಇಟ್ಸ್ ಅ ಬಿಗ್ ರೂಟ್. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಕಾಂಟೆಂಟ್ ಕ್ರಿಯೇಷನ್. ಇಷ್ಟೊಂದು ಲಿಮಿಟೇಷನ್ಸಲ್ಲಿದ್ದಾಗ ಕೆಲವು ಸತಿ ಮಧ್ಯದಲ್ಲಿ ಅವ್ರೇನಕ್ಕೆ ಅವರಿಗೆ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ಆದ್ರೇನು, ಯಾರಾದ್ರೇನು ಏಜೆನ್ಸಿ ಆಗಿ ಅವ್ರಿಗೆ ಅವ್ರದ್ದು ಕಮಿಷನ್ ಆಗಿರಲಿ, ದುಡ್ಡಾಗಿರಲಿ, ಅದೇ ತಿಂಗ್ ಒಂದು ಅಲ್ಲಿ ಬರ್ಬೋದು. ಆ್ಯಂಡ್ ಎರಡನೇದು ಅದೇ ಆ ಜವಾಬ್ದಾರಿ ಅನ್ನೋದು ಆ ಬ್ರ್ಯಾಂಡ್ ಮ್ಯಾನೇಜರ್ಸು ಹಾಗೆ ನೋಡ್ತಾರೆ. ಯಾಕೆಂದರೆ ಇವತ್ತು ಸ್ಲೋಲಿ ರೀಜನಲ್ ಕಾಂಟೆಂಟ್ ಕ್ರಿಯೇಟರ್ಸ್ಗಳ ಒಂದು ಸೆಲ್ಫ್ ವರ್ತ್ ಅಥವಾ ಅವರನ್ನು ಹಾಕೊಂಡಾಗ ಒಂದು ಬ್ರ್ಯಾಂಡಿಗೆ ಸಿಗೋವಂಥ ಒಂದು ಇಂಪಾರ್ಟೆನ್ಸ್ ಅಥವಾ ಜನ ಅದನ್ನು ಒಪ್ಕೊಳ್ಳೋ ರೀತಿ ಸ್ಲೋಲಿ ಇಟ್ ಹ್ಯಾಸ್ ಚೇಂಜ್ ಅಂತ ಅನ್ಸುತ್ತೆ. ಇಟ್ ಶುಡ್ ಚೇಂಜ್. ಯಾಕೆ ಗೊತ್ತಾ, ಈಗ ನಾವು ಬ್ರ್ಯಾಂಡ್ ಕಾಂಟೆಂಟ್ ಮಾಡಿದಾಗ ಅದನ್ನು ಅಡ್ವರ್ಟೈಸ್ಮೆಂಟ್ ಥರನೇ ನಾವು ಕನ್ಸ್ಯೂಮ್ ಮಾಡಲೇಬೇಕಾಗತ್ತೆ. ನಾನು ಅದನ್ನೇ ಯಾವಾಗಲೂ ನನಗೆ ಯೂಟ್ಯೂಬಲ್ಲಿ ಪರ್ಟಿಕ್ಯುಲರಾಗಿ ನೀವು ಬ್ರ್ಯಾಂಡ್ ಪ್ರಮೋಟ್ ಮಾಡ್ತೀರಾ, ಬ್ರ್ಯಾಂಡ್ ದುಡ್ಡು ಮಾಡ್ತಾ ಇದ್ದಾರೆ, ಅದು ಯೂಟ್ಯೂಬಲ್ಲಿ ಸಿಗೋದು ಪೀನಟ್ಸ್. ಐ ಆಮ್ ಟೆಲಿಂಗ್ ಯು. 20,000 ತೊಗೋತೀನಿ ನಾನು ಪರ್ ವಿಡಿಯೋ, ಪರ್ ಶಾರ್ಟ್ಸಿಗೆ. ಆ 20,000 ಶಾರ್ಟ್ಸಿಗೆ 3 ತಿಂಗಳಿಂದ ಒದಾಡಿರ್ತೀನಿ. ನಾನು ಇದನ್ನು ಮಾಡಲ್ಲ, ಈ ಗೈಡ್ಲೈನ್ಸ್ನ ಫಾಲೋ ಮಾಡಲ್ಲ, ನಾನು ಅದನ್ನು ಮಾಡಲ್ಲ. ಅವ್ರು ಕೆಲವೊಮ್ಮೆ ಕಳಿಸ್ಬಿಟ್ಟು ಅರ್ಧ ಬಾಟ್ಲು ಚೆಲ್ಬಿಡಿ, ಅರ್ಧ ಬಾಟ್ಲು ಯೂಸ್ ಮಾಡಿಬಿಟ್ಟು ನಂಗೆ ವರ್ಕ್ ಆಗಿದೆ, ನಾನು ಅದನ್ನು ಮಾಡಲ್ಲ. ನನಗೆ 2 weeks ಟೈಮ್ ಕೊಡಲೇಬೇಕಾಗತ್ತೆ. ನೋ ಮ್ಯಾಟರ್ ವಾಟ್, ನನಗದು ಸೈಡ್ ಎಫೆಕ್ಟ್ಸ್ ಆದರೂ ಪರವಾಗಿಲ್ಲ, ನಾನು ಮಾಡಲ್ಲ, ಬ್ರ್ಯಾಂಡ್ ಪ್ರಮೋಟ್ ಮಾಡಲ್ಲ. ವರ್ಕ್ ಆದರೆ ಮಾತ್ರ ನಾನು ಮಾಡ್ತೀನಿ. ಈ ಒಂದು ರೂಲ್ ತೊಗೊಂಡೇ ಅವ್ರು ಬರಬೇಕು. ಈ ಎಲ್ಲ ಪ್ರಾಸೆಸ್ ಮುಗಿಸೋಷ್ಟ್ರಲ್ಲಿ 3 months ನಾನು ವೀಡಿಯೋ ಮಾಡಿ, ನಾನು ಪೇಮೆಂಟ್ ಇನ್ವಾಯ್ಸ್ ರೇಸ್ ಮಾಡಿ, ನನಗೆ ಪೇಮೆಂಟ್ ಬರೋಕ್ಕೆ 60 days. ವೇರ್ ಆಮ್ ಐ ಮೇಕಿಂಗ್ ಮನಿ? ಐ ಆಮ್ ಇನ್ವೆಸ್ಟಿಂಗ್ ಆನ್ ಮೈ ಕ್ಯಾಮರಾಸ್, ಮೈ ಗ್ಯಾಡ್ಜೆಟ್ಸ್. ಆ್ಯಂಡ್ ನನ್ನ ಜನಕ್ಕೆ ಹೇಳೋದು, ಇದನ್ನು ಅಡ್ವರ್ಟೈಸ್ಮೆಂಟ್ ಥರ ನೋಡಿ. ಹಿಂದೆ ಎಲ್ಲ ಏನಿತ್ತು, ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರೋದು, ಸಂತೂರ್ ಸೋಪು, ಪೆಪ್ಸಿ, ಕೋಕೋಕೋಲ, ಅದನ್ನೆಲ್ಲ ಅಡ್ವರ್ಟೈಸ್ಮೆಂಟ್ ಥರನೇ ತಾನೇ ನೋಡಿರಿ, ಅದು ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ. ಬಟ್ ಇದೇನೆ ನಾನು ಎಷ್ಟೋ ಜನ ನೋಡಿದ್ದೀನಿ, ನಮ್ಮಲ್ಲಿರೋರೇನೆ ಬಾಂಬೆ ಕ್ರಿಯೇಟರ್ಸ್ ಮಾಡಿದಾಗ ಸೆಂಡ್ ಮೀ ದಿ ಲಿಂಕ್ ಪ್ಲೀಸ್ ಅಂತ ಕಳಿಸ್ತಾರೆ. ಇದೇ ನಮ್ಮ ಕನ್ನಡದವ್ರು ಮಾಡಿದಾಗ ಎಷ್ಟೋ ಜನ ಇದ್ದಾರೆ, ಎಲ್ಲರೂ ಅಂತ ಹೇಳ್ತಲ್ಲ. ಬಟ್ ಥ್ಯಾಂಕ್ಫುಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಐ ಹ್ಯಾವ್ ಅ ವೆರಿ 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 ಸಪೋರ್ಟಿವ್ ಕಮ್ಯುನಿಟಿ ಅಂತಲೇ ಹೇಳ್ಬೋದು. ನಾನು ಬ್ರ್ಯಾಂಡ್ ಮಾಡಿದಾಗ ಇಫ್ ದೇ ವಾಂಟ್ ಟು ಕಮೆಂಟ್ ದೇ ವಿಲ್ ಕಮೆಂಟ್, ಇಫ್ ದೇ ಡೋಂಟ್ ವಾಂಟ್ ಟು ದೇ ವಿಲ್ ನೆವರ್. ಬಟ್ ಅಲ್ಲಿ ಹೋಗಿ ಮಾಡೋರು ಅಲ್ಲೂ ಅವ್ರು ಪ್ರಾಡಕ್ಟ್ ಪ್ರಮೋಷನ್ನೇ ತಾನೇ ಮಾಡ್ತಾ ಇದ್ದೀವಿ, ಇಲ್ಲೂ ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಸಪೋರ್ಟ್ ಮಾಡಿ, ಅದನ್ನ ಬರೀ ಅಡ್ವರ್ಟೈಸ್ಮೆಂಟ್ ಥರ ನೋಡಿ. ನೋಬಡಿ ಈಸ್ ಫೋರ್ಸಿಂಗ್ ತೊಗೊಳ್ಳೇಬೇಕು, ನೀನು ಓದಲೇಬೇಕು, ತಿನ್ನಲೇಬೇಕಂತ ಯಾರೂ ಹೇಳ್ತಾ ಇಲ್ಲ. ಐ ಥಿಂಕ್ ಇದು ಮೊದಲಿಂದಲೂ ಇದೆ ಅಲ್ವಾ. ಕ್ರಿಕೆಟರ್ಸ್ ಯಾಕೆ
ಅಡ್ವರ್ಟೈಸ್ ಮಾಡಿಲ್ವ, ಆ್ಯಕ್ಟರ್ಸ್ ಮಾಡಿಲ್ವ. ಐ ಥಿಂಕ್ ಈ ನ್ಯೂ ಏಜ್ ಥಿಂಗ್ ಇಸ್ ಸಟಲ್ ಇಂಟಿಗ್ರೇಷನ್ ಆಫ್ ಬ್ರ್ಯಾಂಡ್ಸ್ ಥ್ರೂ ದ ವರ್ಕ್ ದಟ್ ವಿ ಡೂ ಅನ್ನೋದು ಇಸ್ ಒನ್. ಇದು ಐ ಆಮ್ ಗ್ಲ್ಯಾಡ್ ಈ ಥರ ಡಿಸ್ಕಷನ್ಸ್ ಎಲ್ಲ ಆಚೆಗೆ ಬಂದು ಇದರಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗೋದು. ಡೆಫಿನೆಟ್ಲಿ ಐ ಥಿಂಕ್ ನಮ್ಮ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ದೇ ಶುಡ್. ಅಂದರೆ ನಾನು ಬಾಂಬೆಗೆ ಹೋಗಿದ್ದೆ ಒಂದು 2 ಇವೆಂಟಿಗೆ, ಮಾಮಾರ್ತ್ ಅವರು ಫೆಮಿನಾದೆಲ್ಲ ಕರೆದಾಗ, ದೇ ಡೋಂಟ್ ಇವನ್ ಲುಕ್ ಎಟ್ ಯು. ಐ ಆಮ್ ಲೈಕ್ ಬಾಸ್, ಕನ್ನಡ ಅಲ್ಲಿ ನಾನು ಬೆಂಗಳೂರಿಗೆ ಹೋದರೆ ನಾನು ಒಬ್ಳು ಕಲಾವಿದೆ, ಬಟ್ ಆ ಒಂದು ಆ್ಯಟಿಟ್ಯೂಡಲ್ಲಿ ನಾನು ಬರಲ್ಲ. ನೀವೆಲ್ಲೋ ನನ್ನ ನೋಡಿರ್ತೀರ ಅಥವಾ ಅವ್ರು ನೋಡೇ ಇರಲ್ಲ. ಗೊತ್ತಾ, ಇವಾಗ ಹಿಂದಿ ಆರ್ಟಿಸ್ಟ್ಗಳು ಹೆಂಗೆ ಕನ್ನಡದವ್ರು ಎಷ್ಟೊಂದು ಜನ ಗೊತ್ತೇ ಇಲ್ಲ, ಕನ್ನಡ ಸಿನಿಮಾಗಳೇ ಗೊತ್ತಿರಲ್ಲ, ಹಾಗೆ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಇಲ್ಲಿಯವ್ರು ಯಾರೂ ಗೊತ್ತೇ ಇಲ್ಲ, ಮಾತು ಆಡಲ್ಲ, ನಗಾಡಲ್ಲ, ಅವ್ರವ್ರು ಒಂದೇ ಗ್ರೂಪ್ ಮಾಡ್ಕೊಂಡಿರ್ತಾರೆ. ದೆನ್ ಐ ಫೆಲ್ಟ್ ಇಲ್ಲ, ನಾನು ಇನ್ನು ಯಾವತ್ತೂ ಇವೆಂಟಿಗೆ ಬರಲ್ಲ ಅಂಟಿಲ್ ಅನ್ಲೆಸ್ ದೇ ಶುಡ್ ನೋ ಮೀ. ಓಕೆ, ಬೆಂಗಳೂರಿಂದ ಅವ್ರು ಬರ್ತಿದ್ದಾರೆ, ಶಿ ಈಸ್ ಆಲ್ಸೋ ಅ ಕಾಂಟೆಂಟ್ ಕ್ರಿಯೇಟರ್, ಅಟ್ಲೀಸ್ಟ್ ವಿ ಶುಡ್ ಸ್ಮೈಲ್. ನಾನು ಅದೇ ಲಾಸ್ಟ್ ಇವೆಂಟ್ ಹೋಗಿದ್ದು, ನಾನು ನಂದು ಇದು ಕೆಳಗೆ ಹಾಕೋದೇ ಇಲ್ಲ. ಸಮ್ವೇರ್ ಐ ವಾಂಟ್ ದಟ್ ಟು ಹ್ಯಾಪನ್ ಕಾಂಟೆಂಟ್ ಕ್ರಿಯೇಷನ್ ವರ್ಲ್ಡಲ್ಲೂ. ನಮ್ಮ ಕನ್ನಡದವರು ಬಾಂಬೆಯವ್ರಿಗೂ ಗೊತ್ತಿರಬೇಕು. ಹೆಂಗೆ ನಮಗೆ ಬಾಂಬೆಯವ್ರು, ಡೆಲ್ಲಿಯವರು ಅಥವಾ ಬೇರೆ ಕಡೆಯವ್ರು ನಮಗೆ ಗೊತ್ತು, ವಿ ಫಾಲೋ ದೆಮ್ ಅಲ್ಲ, ಹಾಗೆ ನಾವುಗಳು ಅವ್ರಿಗೆ ಗೊತ್ತಾಗಬೇಕು. ಅಬ್ಸಲ್ಯೂಟ್ಲಿ. ಬಿಕಾಸ್ ದೆರ್ ಆರ್, ಈಗ ಇಫ್ ಯು ಸಿ ರೀಸೆಂಟಾಗಿ ನರೇಂದ್ರ ಮೋದಿ ಅವರು ಈಗ ಕ್ರಿಯೇಟರ್ಸ್ ಅವಾರ್ಡ್ ಅಂತ ಕೊಟ್ರಲ್ಲ, ಅಲ್ಲಿ ಐ ಥಿಂಕ್ ನಮ್ಮ ಬೆಂಗಳೂರು ಎಸ್, ಆ್ಯಂಡ್ ಅಲ್ಲಿ ಗುಡ್ ಥಿಂಗ್ ಎಲ್ಲ ಹಿಂದಿ ಕ್ರಿಯೇಟರ್ಸ್, ಇಂಗ್ಲೀಷ್ ಕ್ರಿಯೇಟರ್ಸ್ನ ರೆಕಗ್ನೈಸ್ ಮಾಡಿದ್ದಾರೆ. ಬಟ್ ದೇರ್ ಇಸ್ ಆಲ್ಸೋ ನಾವು ರೂಮ್ ಫಾರ್ ನೆಕ್ಸ್ಟ್ ಇದರ್ಸ್ ರೀಜನಲ್ ಕ್ರಿಯೇಟರ್ಸ್. ರೀಜನಲ್ ಕ್ರಿಯೇಟರ್ಸ್ ಯಾರಿಗೂ ಕೊಟ್ಟಿಲ್ಲ, ಬಿಕಾಸ್ ಹಿಂದಿ. ಸೊ ಆ ಗ್ಯಾಪ್ ಒಂದು ಕಾಣ್ತಾ ಇದೆ. ಸೊ ಇಟ್ಸ್ ಟೈಮ್ ಫಾರ್ ಅಸ್ ಟು ರಿಮೈಂಡ್ ದೆಮ್ ಸೇಯಿಂಗ್ ದಟ್ ಹೇ ದಿಸ್ ಇಸ್ ಆಲ್ಸೋ ದೇರ್. ಎಸ್, ನಾನು ನಿಮ್ಗಿಂತ ಯಾರೇನು ಕಡಿಮೆ ಇಲ್ಲ, ಇಲ್ಲಿ ನೋಡಿ ಪಾಪ ಕ್ಯಾಮ್ರಾಗಳು ತಗೋತಾರೆ, ಎಡಿಟರ್ಸ್ನ ಇಟ್ಕೋತಾರೆ, ಏನೇನೆಲ್ಲ ಮಾಡ್ತಾರೆ. ಐ ಥಿಂಕ್ ನಾನು ಬರೀ ಸೆಲೆಬ್ರಿಟಿ ಕಾಂಟೆಂಟ್ ಕ್ರಿಯೇಟರ್ಸ್ ಹೇಳ್ತಾ ಇಲ್ಲ, ಜನರಲಿನೂ ಎಷ್ಟೋ ಜನ ಪಾಪ ಅವ್ರು ಟೈಮ್ ಇನ್ವೆಸ್ಟ್ ಮಾಡಿ ಲೈಫ್ನ ಎಲ್ಲೋ ರೂಪಿಸ್ಕೊಳ್ಳೋದಕ್ಕೆ ಹೋಗ್ತಿದ್ದಾರೆ. ಐ ಥಿಂಕ್ ನಾವು ವೆರಿ ಗುಡ್ ವೇ. ಆ ಥರ ನಾನು ಕಾಂಟೆಂಟ್ ಕ್ರಿಯೇಟರ್ಸ್ ತುಂಬ ಜನ ನೋಡಿದ್ದೀನಿ ನಮ್ಮ ಕನ್ನಡದಲ್ಲಿ. ಐ ಥಿಂಕ್ ದೇ ಶುಡ್ ರೀಚ್ ದಟ್ ಪೊಸಿಷನ್ ವೇರ್ ಅವರು ರೆಕಗ್ನೈಸ್ ಮಾಡಬೇಕು. ಒನ್ ಡೇ ದೇ ಶುಡ್ ಸ್ಮೈಲ್ ಎಟ್ ದೆಮ್ ಆ್ಯಂಡ್ ಅವ್ರು ಬಂದು ಇಂಟ್ರಡ್ಯೂಸ್ ಮಾಡ್ಕೋಬೇಕು, ಏನೂ ತಪ್ಪಿಲ್ಲ. ಬೇರೆ ಯಾರೋ ಬಂದಿರ್ತಾರೆ, ಐ ವಾಸ್ ಸ್ಮೈಲಿಂಗ್ ಎಟ್ ದೆಮ್, ಆಯಿತಾ, ಒಂದು ಸ್ಮೈಲ್ ಮಾಡೋಕ್ಕೆ ರೆಡಿ ಇಲ್ಲ, ಹಾಯ್ ಹೇಳಕ್ಕೆ ರೆಡಿ ಇಲ್ಲ. ಐ ಫೀಲ್ ಸೋ ಬ್ಯಾಡ್. ಇದು ಹೆಂಗಪ್ಪ, ಇಂಡಸ್ಟ್ರಿ ವೈಸು ಹಿಂಗೆ ಆಗುತ್ತೆ, ಕಾಂಟೆಂಟ್ ಕ್ರಿಯೇಷನಲ್ಲೂ ಹಿಂಗೆ ಇದೆ, ಕನ್ನಡದವ್ರಿಗೆ ಹಿಂಗೆ ಆಗ್ಬಿಟ್ಟಿದೆ ಎಲ್ಲನೂ ಅಂತ. ಸಮ್ವೇರ್ ಐ ಫೆಲ್ ದಟ್ ಡೇ ಇಲ್ಲ, ಅವ್ರಿಗೆ ಗೊತ್ತಾಗಬೇಕು, ಏನಾದರೂ ಮಾಡ್ಬೇಕು. ಐ ಥಿಂಕ್ ಐ ಶುಡ್ ಟೇಕ್ ಅಪ್ ಮೋರ್ ಬ್ರ್ಯಾಂಡ್ಸ್, ಗುಡ್ ಬ್ರ್ಯಾಂಡ್ಸ್, ಬಿಗ್ ಬ್ರ್ಯಾಂಡ್ಸ್. ಐ ಥಿಂಕ್ ದೇ ಶುಡ್ ನೋ ಅಸ್. ನಾನು ಅದಕ್ಕೆ ವರ್ಕ್ ಮಾಡ್ತೀನಿ. ಈಗಲೂ ದೊಡ್ಡ ಬ್ರ್ಯಾಂಡ್ ಬಂದರೆ, ಟ್ರಸ್ಟ್ ಮೀ, ಬಿಗ್ ಬ್ರ್ಯಾಂಡ್ಸ್ ದೇ ಡೋಂಟ್ ಹ್ಯಾವ್ ಮನಿ, ಸ್ಮಾಲ್ ಬ್ರ್ಯಾಂಡ್ಸ್ ದೇ ಹ್ಯಾವ್ ಮನಿ. ಸೊ ಬಿಗ್ ಬ್ರ್ಯಾಂಡ್ಸ್ ಇಸ್ ಜಸ್ಟ್ ದ ತೋರಿಕೆಗೆ ಸೆಟಾಫಿಲ್ ಅಂತ ಬರ್ತಾರೆ, ದೇ ಹ್ಯಾವ್ ಲೈಕ್ 50,000ದಿಂದ ಶುರು ಮಾಡ್ತಾರೆ ಒಂದು ಕೊಲಾಬರೇಷನ್ ವಿಡಿಯೋಗೆ. ಇದೇ ಪಾಪ ಬೇರೆಯವ್ರು ಬಂದಾಗ ದಲ್ಲಿ ಸ್ಟಾರ್ಟ್ ಫ್ರಮ್ 80,000. ಅವ್ರ ಪಾಪ ಬೇಸಿಕ್ ಇವಾಗ ತಾನೇ ಶುರು ಮಾಡಿರ್ತಾರೆ. ಕೆಲವೊಬ್ರಿಗೆ ನಾನು ಫ್ರೀಯಾಗಿ ಮಾಡಿಕೊಟ್ಟಿರೋದನ್ನೇ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಮಾಡಿದಾಗ ಐ ಸೆಡ್ ಓಕೆ ಐ ವಿಲ್ ನಾಟ್ ಚಾರ್ಜ್, ಮಾಡಿಕೊಡ್ತೀನಿ ಅಂತ. ಸೊ ಹೀಗೆಲ್ಲ ನಡೆಯುತ್ತೆ. ಆ್ಯಂಡ್ ಅದೇ ಹಟ್ಟದಲ್ಲಿ ಐ ಡಿಡ್ ಒನ್ ಮ್ಯಾಗಿ ಆ್ಯಡ್ ಆಲ್ಸೋ. I was the ambassador for like 2 years. I signed. I think last year that is a good thing happened. ಹಿತಾಗೇನೆ ಸುಮಾರು ಇದಕ್ಕೆ ಆ್ಯಡ್ಸಿಗೆ ಆಡಿಷನ್ಸ್ ಕೊಡ್ತಾ ಇದೆ, ಒಂದು ನಯ ಪೈಸೆ ಸೆಲೆಕ್ಟ್ ಆಗಲಿಲ್ಲ, ಕೊನೆವರೆಗೂ ಬರೋದು ಬಿಟ್ಬಿಡೋರು. ಇದು ಎಂಡಾರ್ಸ್ಮೆಂಟ್ ಅವರೇ ಬಂದರು. ಐ ಥಿಂಕ್ ನನಗೇನಾದರೂ ಕಾಂಟೆಂಟ್ ಕ್ರಿಯೇಷನ್ನಿಂದ ಅಥವಾ ಈ ಥರ ಮಾಡ್ತಾ ಇನ್ಸ್ಟಾಗ್ರಾಮ್ ಥ್ರೂ ಅಥವಾ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೆ ಆ ಮ್ಯಾಗಿ ಎಂಡಾರ್ಸ್ಮೆಂಟ್ ಬಂತು. ಆ್ಯಂಡ್ ಸೈನ್ಡ್ ಫಾರ್ 2 years. ಸೊ ಐ ಆಮ್ ಹ್ಯಾಪಿ. ಅಂದರೆ ಒಬ್ಬ ಆರ್ಟಿಸ್ಟಾಗಿ ಹೋಗಲಿಲ್ಲ, ಎಂಡೋರ್ಸ್ಮೆಂಟ್ ಮಾಡೋಕ್ಕೆ ಹೋದೆ ಅಂತ, ಅದೊಂದು ಖುಷಿ ಇದೆ. ಐ ಥಿಂಕ್ ಸ್ಮಾಲ್ ಸ್ಟೆಪ್ಸ್ ಐ ಆಮ್ ಆಲ್ಸೋ ಟ್ರೈಯಿಂಗ್ ಮೈ ಬೆಸ್ಟ್ ವೇರ್ ನಾವುಗಳು ಎಲ್ಲ ಕಡೆಗೂ ರೀಚ್ ಆಗಬೇಕು. ಅದು ಐ ಡೋಂಟ್ ನೋ, ಈ ಒಂದು ಕೆಟ್ಟ ಹಠ ಬಂದಿದೆ ನನಗೆ ಇವಾಗ ಇತ್ತೀಚೆಗೆ ಆಫ್ ಲೇಟ್ ಆ ಇವೆಂಟ್ ಆದಮೇಲೆ. ನನಗೆ ನೈಸ್ ಟು ಸಿ ಎವ್ರಿ ಇವೆಂಟ್ ಇದರ ಕಾಕ್ಟೇಲ್ ಥರ ಇಟ್ ಕೀಪ್ಸ್ ಚೇಂಜಿಂಗ್ ಯು, ಏನೇನೋ ಕೊಡ್ತಾ ಇರತ್ತೆ, ಇರು ಮಾಡ್ತೀನಿ. ಅದಕ್ಕೆ ಒಂದು ಮಾತಿದೆ ಗೊತ್ತಾ, ನಿಮ್ಗೆ ಅವಮಾನ ಮಾಡೋರು ಶತ್ರುಗಳು ಬೇಕು ನಿಮಗೆ, ಅದಿಲ್ಲ ಅಂದರೆ ಅದು ನಿಮ್ಗೊಂದು ಖುಷಿ ಇರಲ್ಲ, ತುಂಬ ಹೊಟ್ಟೆ ತುಂಬಿಡ್ದಂಗೆ ಆಗ್ಬಿಡುತ್ತೆ ಅನಿಸುತ್ತೆ. ಸೊ ಹೀಗೆ ಮೂವಿಂಗ್ ಆನ್, ದೇರ್ ಇಸ್ ಜಾಪನೀಸ್ ಒಂದು ಟೆಕ್ನಿಕು ನೀವು ಓದಿರ್ತೀರ, ಇಟ್ಸ್ ಕಾಲ್ಡ್ ಆಸ್ ಕೈಜೆನ್. ಕೈಜೆನ್ ಅಂದರೆ ಅವರು ತುಂಬ ಇದೆ, ಇಕಿಗಾಯಿ, ಕೈಜೆನ್, ವಾಬಿ ಸಾಬಿ, ಏನೇನೋ ಒಂದೊಂದು ಹೆಸರಿಗೂ ಒಂದೊಂದು. ಕೈಜೆನ್ ಅಂದರೆ ಪ್ರತಿದಿನ 1% ಇಂಪ್ರೂವ್ ಮಾಡ್ಕೊಂಡ್ರೆ ಸಾಕು. ಇವತ್ತು ಒಂದು ಚಿಕ್ಕ ಹೆಜ್ಜೆ ಇಡ್ತೀನಿ ಸಾಕು, ನಾನೇನು ಎತ್ಕೋತಾನೆ ಇವತ್ತು ಸಕಲೇಶ್ಪುರ ಬೆಟ್ಟ ಹತ್ಬಿಡ್ಬೇಕಾಗಿಲ್ಲ, ಒಂದು ಚೂರು ಇಷ್ಟಿಟ್ರೆ ಸಾಕು, ನಾಳೆನೂ ಅಷ್ಟೇ ಇಡ್ಬೇಕು ನಾನು, ಬಟ್ ಕನ್ಸಿಸ್ಟೆಂಟಾಗಿ ಮಾಡ್ಬೇಕು ಅನ್ನೋದು ದಟ್ಸ್ ಕೈಜೆನ್. ಟುಡೇ ಅನುಪಮ ಇದು ಹೇಳಿದ ತಕ್ಷಣ ನಿಮ್ಮಲ್ಲೇ ನೀವು ಯಾವುದೋ ಒಂದು ಪ್ರಯತ್ನ ಹಾಕ್ತಾ ಇರ್ತೀರ, ಒಂದೊಂದೇ ಸ್ಟೆಪ್ಪು ಅಂತ, 1% ಇಂಪ್ರೂವ್ಮೆಂಟ್ ಎವ್ರಿ ಡೇ. ಏನು ಮಾಡ್ತಾ ಇದ್ದೀರಾ, ಯಾವುದದು? ಅದೇ ಇತ್ತೀಚೆಗೆ ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಾದ ಬಗ್ಗೆನೂ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಓಕೆ ಏನೋ ಮಾಡೋಣ, ಅದೇ ಹೇಳಿ ನಾನು ಅಲ್ಲಿಂದ ಹಠ ಹುಟ್ಕೊಂಡಿದ್ದೀನಿ, ನಾನು ಏನೋ ಮಾಡಬೇಕು. ಸೊ
I signed up with a agency. I'm like, okay, come on, get me brands. Big brands. ಇವಾಗ Can ಸ್ವಲ್ಪ I also audacity tell ಇದೆ. you one more shortcut? Since even I'm an influencer, what has worked for me? Go and write to the brands directly. And then that did not help. ನನಗೆ ಇಷ್ಟು ವರ್ಷ ನಾನೇ ಹ್ಯಾಂಡಲ್ ಮಾಡಿದ್ದು, ಕಾಲ್ ಮಾಡೋದು, ಪೇಮೆಂಟ್ಗಳು ಕೇಳೋಷ್ಟರಲ್ಲಿ ನಂಗೆ ಸಾಕಾಗ್ಬಿಟ್ಟಿರತ್ತೆ. ಕೆಲವೊಮ್ಮೆ ಬಿಟ್ಬಿಟ್ಟಿರೋದು ಇದೆ. ಅದು ಬಿಟ್ಟಾಕಿ ಕೆಲವು ಅವಾರ್ಡ್ ಶೋಗಳು ಮಾಡಿರೋದು ಇನ್ನೂ ಪೇಮೆಂಟ್ ಆಗಿಲ್ಲ. ನಮ್ಮ ಜನಕ್ಕೆ ಹೆಂಗೆ ಅನ್ಸುತ್ತೆ, ಪಾಪ ಅವ್ರನ್ನೂ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಏನಂದರೆ ಅದು ಮಾಡ್ತಾರೆ, ಇದು ಮಾಡ್ತಾರೆ, ಇಲ್ಲಿ ದುಡ್ಡು ಬರ್ತಿದೆ, ಅಲ್ಲಿ ದುಡ್ಡು ಬರ್ತಿದೆ, ಪಾಪ ಅವ್ರಿಗೆ ಕಾಣಿಸ್ತಿರೋದು. ಒಳಗಿನ ಸತ್ಯ ಏನಂದರೆ ಪೇಮೆಂಟ್ ಬರೋಷ್ಟರಲ್ಲಿ ಆ ಕೆಲಸ ಮಾಡಿದ್ವಾ ಅನ್ನೋದೇ ಮರ್ತೋಗಿರತ್ತೆ. ಅದಕ್ಕೆ GST ಕಟ್ಟಿ, ಬಿಲ್ಲಿಂಗ್ ಕಟ್ಟಿ ಸಾಕಾಗಿರತ್ತೆ. ಪ್ರಾಬ್ಲಿ ಅದನ್ನೇ ಇವಾಗ ಐ ವಾಂಟೆಡ್ ಟು ಎಕ್ಸ್ಪ್ಲೋರ್ ಇನ್ನೊಂದು ಸ್ವಲ್ಪ ಬೇರೆ ದೊಡ್ಡ ಬ್ರ್ಯಾಂಡ್ಸ್ಗಳು ಓಪನ್ ಆಗೋಣ ಅಂತ ಅಂದ್ಬಿಟ್ಟು ಈಗ 2 days ಬ್ಯಾಕ್ ಐ ಸೈನ್ಡ್. 1 year ಮಾತ್ರ ಐ ವಾಂಟ್ ಟು ಸಿ ಹೆಂಗೆ ವರ್ಕ್ ಆಗುತ್ತೆ. ಈವೊಂದು ಪಾಪ ಅವ್ರ ಪರ್ಸೆಂಟೇಜ್ ತೊಗೊಂಡ್ರೂ ಆ ಲಾಟ್ ಆಫ್ ಈವೆಂಟ್ಸ್ ಓಪನ್ ಅಪ್ ಆಗುತ್ತಲ್ವಾ. ಸೊ ಹಾಗಾಗಿ ಪ್ರಾಬ್ಲಿ ಅದನ್ನು ಟ್ರೈ ಮಾಡೋಣ ಅಂತ. ಸೊ ನಿಮ್ಮನ್ನ ನೀವು ಒಂದು ಎಕ್ಸ್ಕ್ಲೂಸಿವ್ ಆಗಿ ಏಜೆನ್ಸಿ ಕೊಟ್ಟಿಲ್ಲ, ಬಟ್ ಯು ಆರ್ ಆಲ್ಸೋ ಲೈಕ್ ಯು ಕ್ಯಾನ್ ಆಲ್ಸೋ ಹ್ಯಾಂಡಲ್ ಮೀ ನಿಮ್ಮ ಪ್ರೊಫೈಲ್ ಅಂತ ಅವ್ರು ಕೊಟ್ಟಿದ್ದೀರಾ. ಅವರು ಇನ್ಸ್ಟಾಗ್ರಾಮ್ ಮಾತ್ರ ದೇ ಕ್ಯಾನ್ ಹ್ಯಾಂಡಲ್ ಮೀ. ಯೂಟ್ಯೂಬ್ ಯಾರಿಲ್ಲ. ಯೂಟ್ಯೂಬ್ ಐ ಕಂಫರ್ಟಬಲ್ ಶೇರಿಂಗ್ ವಿಚ್ ಏಜೆನ್ಸಿ ಇದು ಅಂತ ಕ್ಲೌಟ್ ಅಂತ ದಿಶಾ ಮದನ್ ಅವರು, ಶಿ ಇಸ್ ಅ ಪಾರ್ಟ್ ಆಫ್ ದಟ್. ಅವ್ರು ನನ್ನ ಲಿಟ್ರಲಿ ಫೋರ್ಸ್ ಮಾಡಿದ್ದು, ನೀವು ಸೈನ್ ಮಾಡಿ ನಮ್ಮ ಏಜೆನ್ಸಿ ಜೊತೆಗೆ, ನಮ್ಮ ಸೈನ್ ಮಾಡಿ ಏಜೆನ್ಸಿ ಜೊತೆಗೆ. ನಾನು ಸುಮಾರು ನಮ್ಮ ಕನ್ನಡ ಕಾಮಿಡಿ ಕಾಂಟೆಂಟ್ ಕ್ರಿಯೇಟರ್ಸ್ ಅಥವಾ ರೆಗ್ಯುಲರ್ ಒಳ್ಳೊಳ್ಳೆ ಕಾಂಟೆಂಟ್ ಏನು ಕ್ರಿಯೇಟ್ ಮಾಡ್ತಾರೋ ಒಂದಷ್ಟು ಜನ ಅವರ ಏಜೆನ್ಸಿಯಲ್ಲಿದ್ದಾರೆ. ಐ ಥಾಟ್ ಓಕೆ ಒಂದ್ಸಲ ಟ್ರೈ ಮಾಡೋಣ ಏಜೆನ್ಸಿ ಥ್ರೂ ಹೆಂಗೆ ವರ್ಕ್ ಆಗುತ್ತೆ ಅಂತ. ಇದೆ ರಿಪಲ್ ಮೀಡಿಯಾ ಅಂತ ಒಂದು ನನ್ನ ಎಕ್ಸ್ಪೀರಿಯನ್ಸಿಗೆ ಬಂದಿರೋ ಹಂಗೆ ನಿಖಿಲ್ ಕಾಮತ್ ಇದಾರಲ್ಲ, ಅವ್ರು ಇನ್ವೆಸ್ಟ್ ಮಾಡೋ ಅಂತ ಏನೇನೋ ಇದೆ, ಕಾನ್ಫ್ಲುಯೆನ್ಸ್ ಸಾಧ್ಯತೆ. ವಿ ಡಿಡ್ KFC ವಿತ್ ದೆಮ್. ಓಕೆ, ಸೊ ಗೈಸ್ ಹೂ ಅವರ್ ಇನ್ಫ್ಲುಯೆನ್ಸರ್ಸ್ ಆಗಿರೋರು, ಏನೋ ಮಾಡ್ಬೇಕಂತ ಇರೋರು, ದೀಸ್ ಆರ್ ಲೈಕ್ ಫ್ಯೂ ಟಿಪ್ಸ್ ಎಲ್ಲೆಲ್ಲಿ ಹೇಗೆ ಯು ಕ್ಯಾನ್ ಅಪ್ರೋಚ್. ಅಂಡ್ ದೆನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಬಿಲ್ಡಿಂಗ್ ದ ಪ್ರೊಫೈಲ್ ಇಸ್ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ, ಕನ್ಸಿಸ್ಟೆಂಟ್ ಆಗಿರ್ಬೇಕು. ನಾನು ಯಾವಾಗಲೂ ಅದನ್ನೇ ಹೇಳೋದು, ಒಳ್ಳೆ ಕಾಂಟೆಂಟ್ ಕ್ರಿಯೇಟ್ ಮಾಡಿ, ಏನಾದರೂ ಆಗಿರಲಿ, ಅದು ಕಾಮಿಡಿ ಇರ್ಬೋದು ಅಥವಾ ನೀವು ಸ್ಟೈಲಿಂಗ್, ನಿಮ್ಮ ಬಟ್ಟೆಗಳನ್ನ ಹೆಂಗೆ ಸ್ಟೈಲಿಂಗ್ ಮಾಡ್ತೀರಾ ಅದಿರ್ಬೋದು. ತುಂಬ ಇವಾಗ ಸ್ಪೇಸ್ ಇದೆ, ಸಿಕ್ಕಾಬಡೆ ಈಸಿ ಆಗಿದೆ ಪ್ರಪಂಚ. ಹಾಗೆ ಹೋಗ್ತಾ ಇಟ್ ವಿಲ್ ಟೇಕ್ ಟೈಮ್. ಪ್ರಾಬ್ಲಿ ನಿಮ್ಮದು ಕಾಂಟೆಂಟ್ ಚೆನ್ನಾಗಿದ್ದು ರೀಚು ಚೆನ್ನಾಗೋದ್ರೆ ಜನಾನೇ ವಿಲ್ ಟೆಲ್ ಯು ಯಾವುದೋ ರೀಲ್ ಓಡುತ್ತೆ, ದಟ್ ಇಸ್ ಅನ್ ಇಂಡಿಕೇಶನ್ ಓಕೆ ಇದು ಇಷ್ಟ ಆಗ್ತಾ ಇದೆ. ನಮ್ಮಲ್ಲಿ ಓಡ್ತಾ ಇರೋದೇ ಬೇರೆ ಥರ ರೀಲ್. ಸುಮ್ಮನೆ ಒಳ್ಳೇದು ಓಡ್ತಾನೆ ಇಲ್ಲ. ನಾನು ಹೇಳ್ತೀನಿ ಕೇಳಿ, ನಂಗೆ ಹಂಗೆ ಅನ್ಸತ್ತೆ. ಈಗ ಕೆಲವೊಂದಷ್ಟೋ ಮಿಲಿಯನ್ಸ್ ಬಂದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು UPIದು ಕೊಲಾಬ್ರೇಟ್ ಮಾಡಿದೆ. ಅಂದರೆ ಈಗ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀವಿ, ವೇರ್ ನಮ್ಮದೆಲ್ಲ ಡೀಟೇಲ್ಸ್ ಹೊಟ್ಟೋಗುತ್ತಲ್ಲ. ಐ ವಾಸ್ ಸೋ ಎಕ್ಸೈಟೆಡ್ ಫಾರ್ ದಟ್ ಕ್ಯಾಂಪೇನ್. ಓಕೆ, ಇದೇನೋ ಒಂದು ಮೆಸೇಜ್ ಇರುವಂಥದ್ದು. ಬಿಕಾಸ್ ಯೂಶ್ವಲಿ ನಾನೇ ಅದನ್ನು ಮಾಡಿದ್ದೀನಿ, ನನಗೆ ಒಂದು ಸಲ ಮೋಸ ಆಗಿತ್ತು, ಅದು ರೀಚ್ ಆಗಲಿಲ್ಲ. ಆಮೇಲೆ ಲೈಕ್ ಓಕೆ, ಇದು ರೀಚ್ ಆಗಬೇಕಾಗಿತ್ತಲ್ವ ನನಗೆ ಅಂತ. ಬಿಕಾಸ್ ಇಟ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ನಿಮ್ದು UPI ಎವ್ರಿ ಡೇ ಏನು ಯೂಸ್ ಮಾಡ್ತೀರಾ, ಗೂಗಲ್ ಪೇ ಅಥವಾ ಲಿಂಕ್ಸ್ಗಳು ಏನು ಕ್ಲಿಕ್ ಮಾಡ್ತೀರಾ, ಅದು ಈಗ ಯಾರೋ ಸುಮ್ಮನೆ ಡಾನ್ಸ್ ಮಾಡಿರ್ತಾರೆ. ಐ ಆಮ್ ಸೋ ಸಾರಿ, ಬಟ್ ಏನೂ ಇರಲ್ಲ ಅದನ್ನೆಲ್ಲ, ಆಯಿತಾ. ಈಗ ನಾವು ಸುಮ್ಮನೆ ನಾವು ಗ್ರೂಪ್ಗಳಲ್ಲಿ ಮಜಾ ಮಾಡ್ಕೊಳಕ್ಕೆ ಅದನ್ನು ಶೇರ್ ಮಾಡ್ಕೊತಾ ಇರ್ತೀವಿ, ನೋಡಿ ಹಿಂಗೆ ಮಾಡ್ಯಾರ ಹಂಗೆ ಮಾಡ್ಯಾರ ಅಂತ. ಪ್ರಾಬ್ಲಿ ಈಗ ಹುಚ್ಚತನಕ್ಕೆ ಜಾಸ್ತಿ ವ್ಯೂಸ್ ಸಿಗ್ತಾ ಇದೆ ಅಂತ ನಂಗೆ ಅನ್ಸುತ್ತೆ. ಸಿ ಗೆಟಿಂಗ್ ಐಬಾಲ್ಸ್ ಅದು ಡಿಫ್ರೆಂಟ್ ಅನುಪಮ. ಬಟ್ ಫಾಲೋವರ್ಸ್ ಬರಬೇಕಂದ್ರೆ, ಈಗ ನಾನು ನಿಮ್ಮನ್ನು ಫಾಲೋ ಮಾಡಬೇಕಂದ್ರೆ ಓಕೆ, ನಿಮ್ಮ ಕೇಸ್ ಬೇರೆ ಇರ್ಬೋದು. ಬಿಕಾಸ್ ಯು ಆರ್ ಅ ಆ್ಯಕ್ಟ್ರೆಸ್, ಯು ಆರ್ ಅನ್ ಆ್ಯಂಕರ್, ದಟ್ ಈಸ್ ಯುವರ್ ಫಸ್ಟ್ ಐಡೆಂಟಿಟಿ. ಆ್ಯಂಡ್ ದೆನ್ ನೀವು ಹಾಕೋ ಕಾಂಟೆಂಟಿಂದ ನನಗೇನು ಉಪಯೋಗ ಆಗ್ತದೆ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ನೋಡೋದು. ನಾನು ಫಾಲೋ ಮಾಡೋರನ್ನ ಯಾರು ಇರ್ತಾರೆ, ನಾನು ಕೆಲವು ಫಿಲ್ಟರ್ ಮಾಡ್ತಾ ಇರ್ತೀನಿ ಸುಮ್ಮನೆ. ಇವಾಗ ನಾನು ಅಂತೀನಿ, ನಂದು ಬರೀ ಫೋಟೋಶೂಟ್ ಇದ್ರೆ ನೋಡಬೇಡಿ, ಬಟ್ ಸಮಥಿಂಗ್ ನಿಮ್ಮ ಸ್ಟೋರಿ. ಈಗ ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ದಾದಾಗ ನೀವು ಎವ್ರಿ ಮೀಲ್ ಆಗ್ತಿದ್ರಿ ಅಲ್ವಾ, ನಮ್ಗೆ ಲೈಕ್ ಓಕೆ ಇದು ತಿಂತಾರೆ ಹಂಗೆ ಆಗ್ತಿದೆ. ನಂಗೆ ಇಟ್ ಶುಡ್ ಮೋಟಿವೇಟ್ ಮೀ. ಅಂದರೆ ಏನೋ ಒಂದು ಕೋಟ್ ಹಾಕ್ತೀರಾ ಅಂದ್ಕೊಳ್ಳಿ, ಬೆಳಗ್ಗೆ ಸುಮ್ಮನೆ ಹಿಂಗೆ ನೋಡಿದಾಗ, ಈಗ ಯೂಶಲಿ ಎದ್ದ ತಕ್ಷಣ ಫೋನ್ ನೋಡ್ತೀವಿ ನಾವು. ಇಟ್ ಶುಡ್ push me ಅಥವಾ it should motivate add some value to our life. It should do something in my life. 1 second ನನ್ನ ಟೈಮ್ನ ನಿಮ್ಮ ಪ್ರೊಫೈಲಿಗೆ ಕೊಡ್ತಾ ಇದ್ದೀನಿ ಅಂತ ನಂಗೆ ಏನಾರ ಮಾಡ್ಬೇಕು. ಅಥವಾ ನಾನು ಏನು ಜಾಬ್ಲೆಸ್ ಆಗಿ ಕೂತಿದಾಗ ಓಕೆ ಮಜಾ ಮಾಡೋಕ್ಕೆ ಬೇರೆ ಆ ಥರ ಸುಮಾರು ವಿಡಿಯೋಗಳು ಬರುತ್ತೆ. ಬಟ್ ಟ್ರಸ್ಟ್ ಮೀ, ಆ ಥರದವ್ರಿಗೆ ಯಾರಿಗೂ ಬ್ರ್ಯಾಂಡ್ಗಳು ಹೋಗಲ್ಲ. ಹೋಗೋದೇ ಈ ಥರದವ್ರಿಗೆ. ಎಕ್ಸಾಕ್ಟ್ಲಿ ವಾಟ್ ವ್ಯಾಲ್ಯೂ ಯು ಆರ್ ಆ್ಯಡಿಂಗ್ ಎಕ್ಸಾಕ್ಟ್ಲಿ ಆ್ಯಂಡ್ ಹೌ ಕನ್ಸಿಸ್ಟೆಂಟ್ಲಿ ಆರ್ ಯು. ಮತ್ತು ಕೆಲವು ಸತಿ ವಿ ಶುಡ್ ಟೆಲ್ ದೆಮ್ ಜಸ್ಟ್ ಫಾರ್ ಇನ್ಸ್ಟೆಂಟ್ ಲೈಕ್ಸ್, ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್, ಡೋಂಟ್ ಕ್ರಾಸ್ ಅ ಲೈನ್ ದಟ್ ಯು ಕಾಂಟ್ ಅಂಡು. ಏನೇನೋ ಇವತ್ತು ಅದಕ್ಕೆ ಒಂದು ಮಾರ್ಕೆಟ್ ಇದೆ ಅಪ್ಪ, ಯಾವುದೋ ವಯಸ್ಸಾಗಿರೋ ಅಜ್ಜಿರೋ ಅಂಕಲ್ ಜೊತೆಗೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು. ಅದು ಲಾಫಿಂಗ್
ಫಾರ್ ಯು ಬೇರೆ, ಲಾಫಿಂಗ್ ಆಟ್ ಯು ಬೇರೆ. ಅದೇ ಆಗ್ತಾ ಇರೋದು ಈಗ. ಅಂದರೆ ನಿಮ್ಮ ನೋಡಿ ಸ್ಮೈಲ್ ಮಾಡೋದಿದೆಯಲ್ಲ ಅದು ಬೇರೆನೇ. ಅದೇ ಅವ್ರು ನಮ್ಮ ಒಂದು ಮಜಾಕ್ಕೋಸ್ಕರ ಅದನ್ನು ಫಾರ್ವರ್ಡ್ ಮಾಡ್ಕೊಂಡು ಪಾಪ ಕೆಲವೊಬ್ರು ಇನ್ನಸೆಂಟ್ ಇದ್ದಾರೆ ಆಯಿತಾ, ಅವ್ರಿಗೇನಂದರೆ ಸೋಷಿಯಲ್ ಮೀಡಿಯಾ ಹಿಂಗೆ ಆಗ್ಬಿಟ್ಟು ರೀಲ್ಗಳೆಲ್ಲ ಮಾಡೋದು ನೋಡಿ ಮಾಡ್ತಾರೆ, ದೇ ಆರ್ ಟ್ರೈಯಿಂಗ್, ಬಟ್ ಅವ್ರನ್ನ ನೋಡಿ ನಗಾಡ್ತಿದ್ದಾರೆ. ಈಗ ಕೆಲವೊಬ್ಬರಿಗೆ ಆ ಒಂದು ಏನಂತಾರೆ ಫೇಮ್ನ ಹ್ಯಾಂಡಲ್ ಮಾಡೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಏನಂತೀರ, ಹಿಂಗೆ ವೈರಲ್ ಆಯಿತು. ಈಗ ಅವ್ರದ್ದೇ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಈಸ್ ಬೀನ್ ಡೂಯಿಂಗ್ ಸಮ್ ಪ್ರಮೋಷನ್ಸ್ ಆ್ಯಂಡ್ ಆಲ್, ಬಟ್ ಎಲ್ಲಿ ಈಡಾಗತ್ತದ ನಿಮಗೆ? ವಾಟ್ ಇಫ್ ನಾಳೆ ದಿನ ಏನೂ ಸಿಗದೆ ಯಾರೂ ನಿಮ್ಮನ್ನು ಮಾತಾಡಿಸ್ದೆ, ಹೌ ವಿಲ್ ಯು ಹ್ಯಾಂಡಲ್ ದಟ್ ಸಿಚುವೇಶನ್? ಸಡನ್ನಾಗಿ ಸಿಕ್ಬಿಡತ್ತೆ. ಸಡನ್ನಾಗಿ ಆಫ್ ಆದಾಗ ಮೆಂಟಲಿ ಯಾವುದೇ ಮನುಷ್ಯನಿಗೆ ಯಾವುದೂ ತಡ್ಕೊಳಕ್ಕಾಗಲ್ಲ. ಸೊ ನಾನು ಅನ್ನೋದು ಓಕೆ ನಿಮಗೆ ಗೊತ್ತಿಲ್ವಾ, ಎವ್ರಿ ಡೇ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿದ್ದು, ದರ್ ಇಸ್ ನಥಿಂಗ್ ರಾಂಗ್. ಅಂಕಲ್ ಆಂಟಿ ಅಜ್ಜಿ ಡಾನ್ಸ್ ಮಾಡೋದು ಮಜಾ ಕೊಡಿ. ನಾನು ಅನ್ನೋದಂದರೆ ನೋಡಿದಾಗ ಸೋ ಕ್ಯೂಟ್ ಅನ್ಸ್ಬೇಕು. ಆ ಥರ ಸುಮಾರು ಜನ ವೀಡಿಯೋಸ್ಗಳನ್ನ ಮಾಡ್ತಾರೆ ಆಯಿತಾ. ಹಂಗಾಗ್ಬೇಕು. ಅದು ಬಿಟ್ಟರೆ ಕೆಲವೊಬ್ಬರು ಏನೇನೋ ಮಾಡ್ತಾ ಇರ್ತಾರೆ, ಅವ್ರಿಗೆ ಎಲ್ಲೆಲ್ಲೋ ಅವಕಾಶಗಳು ಓಪನ್ ಆಗತ್ತೆ. ಆವಾಗ ಅನ್ಕೋತೀನಿ ನಾನು, ನಿಜವಾಗ್ಲೂ ಟ್ಯಾಲೆಂಟ್ ಇರೋರು ಪಾಪ ಓದಾಡ್ತಿದ್ದಾರೆ, ಅವ್ರಿಗೆ ಪಾಪ ಜನಕ್ಕೆ ರೀಚೇ ಆಗಿರಲ್ಲ ವೀಡಿಯೋಗಳು. ಅಂಥವ್ರನ್ನ ನೋಡಿದಾಗ ನಂಗೆ ಬೇಜಾರಾಗತ್ತೆ. ಇದ್ದಾರೆ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ಏನೋ ಸ್ಕ್ರಿಪ್ಟ್ ಬರೀತಾರೆ, ಕ್ಯಾಮ್ರಾ ಇಡ್ತಾರೆ, ರೀಲ್ಗಳನ್ನ ಮಾಡ್ತಾರೆ, ಬಟ್ ಅವ್ರಿಗೆ ಸಿಗಬೇಕಾಗಿರೋ ರೀಚ್ ಸಿಗ್ತಾ ಇಲ್ಲ ಅಂತ ನಂಗೆ ಅನ್ಸತ್ತೆ ಪರ್ಸ್ನಲಿ. ಐ ಥಿಂಕ್ ಕಾಂಟೆಂಟ್ ಕ್ರಿಯೇಷನ್ ಅನ್ನೋದು ಒಂದು ದೊಡ್ಡ ಸಮುದ್ರ ನೋಡೋದು. ಐ ಥಿಂಕ್ ಹೋಗ್ತಾ ಹೋಗ್ತಾ ಇಂಡಸ್ಟ್ರಿಗಿಂತ ದೊಡ್ಡದು. ಸೊ ಈಗ ಅನು, ಮುಂದೆ ನೀವು ಬಿಗ್ ಬಾಸ್ ಬಗ್ಗೆ ಮಾತಾಡೋದಾದರೆ, ಎಲ್ಲರ ಲೈಫಲ್ಲಿ ನನಗೆ ಬಿಗ್ ಬಾಸ್ ಜನಕ್ಕೆ ಹೆಂಗಂದರೆ ಸಿಕ್ತಾಗಲ್ಲ, ನೀವು ಬಿಗ್ ಬಾಸ್ಗೆ ಹೋಗಲ್ವಾ ಅಂತ ಕೀ ಕೊಟ್ಟು ಕಳಿಸೋದಾದರೆ, ನನಗೆ ಇವಾಗ ನೀವುಗಳೆಲ್ಲ ಮತ್ತೆ 2ನೇ ಸತಿ ಹೋಗಿ ಶುರು ಮಾಡೋದ್ಮೇಲೆ ಅಟ್ಲೀಸ್ಟ್ ಅಲ್ಲಿವರೆಗೂ ಏನು ವರ್ಷ ಹೋಗೋದೇನು ತಿರುಪ್ತೀನೇನ್ರಿ ಅಂತ ನಾನು ಸುಮ್ಮನೆ ಕೌಂಟರ್ ಕೊಡ್ತಾ ಇದ್ದೆ. ಬಟ್ ಗೋಯಿಂಗ್ ದರ್ ಫಾರ್ ದ ಸೆಕೆಂಡ್ ಟೈಮ್ ಇದೆಯಲ್ಲ, ನಾವು ಅದೇ ಐ ಆಮ್ ವೆರಿ ಕ್ಯೂರಿಯಸ್. ಬಿಕಾಸ್ ನಾನು ಫಸ್ಟ್ ಟೈಮ್ ಹೋದಾಗ್ಲೇ ನಾನು ಅದನ್ನು ಒಂದು ಸೂಕ್ಷ್ಮವಾಗಿ ಒಂದು ತೂಕವಾಗಿ ಇವತ್ತದ ಬಗ್ಗೆ ಹೇಳಬೇಕಂದ್ರೆ, ಬಿಗ್ ಬಾಸ್ ಅನ್ನೋದು ಇದೆಯಲ್ಲ, ಆ ಫ್ರೇಮಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ, ನೀವು ಜೀವನ ಹೆಂಗೆ ನೋಡ್ತಾ ಇರ್ತೀರಾ, ಅಲ್ಲಿ ಒಳಗೆ ಹೋದಾಗ ಯಾವ ಲೆಕ್ಕಾಚಾರದಲ್ಲಿ ಹೋಗ್ತೀರಾ, ಯಾವುದನ್ನ ಮೈ ಮರೆತು ಸಿಕ್ದಂಗೆ ಬಿಹೇವ್ ಮಾಡ್ತೀರಾ, ಪ್ಲಸ್ ಅದನ್ನು ನಿಮ್ಮನ್ನ ಆಚೆಗೆ ಹೇಗೆ ತೋರಿಸ್ತಾರೆ, ಏನೇನೋ ಕ್ಯಾಲ್ಕುಲೇಷನ್ಸ್ ಇದೆ. ಇದು ಫಸ್ಟ್ ಟೈಮ್. ಹೌದು. ಒಂದ್ಸತಿ ಅಲ್ಲಿ ಹೋಗಿದ್ದ ಜಾಗ ಮತ್ತೆ ಹೋಗೋದಿದೆಯಲ್ಲ, ಇದೆಲ್ಲ ಹಿಂಗಿದೆ ಅನ್ನೋದು. 2ನೇ ಸತಿ ಹೋಗ್ಬೇಕಂತ ನಿಮಗೆ ಕರೆಯೋಕೇನು, ಬಟ್ ಆ ಫ್ಯಾಕ್ಟರ್ಸ್ ವಾಟ್ ಡ್ರೈವ್ಡ್ ಯು, ಯಾಕೆ? ಬಿಕಾಸ್ ನಿಮಗೆ ಗೊತ್ತದು ಬೆಂಕಿ ಅಂತ. ಅದು ಆ್ಯಕ್ಚುಲಿ ಸೀನಿಯರ್ಸ್ಗೆ ಅಂತ ಬಂದಾಗ ಕೆಲವೊಬ್ರಿಗಷ್ಟೇ ಕಾಲ್ ಹೋಗಿರೋದು. ಸೊ ನಂಗೆ ಫಸ್ಟ್ ಟೈಮ್ ಹೋಗಿ ವಾಪಸ್ ಬಂದಮೇಲೆ ಅಯ್ಯೋ ನಂಗೆ ಅದು ಮಾಡೋಕ್ಕಾಗಲಿಲ್ಲ, ಅಯ್ಯೋ ನಂಗೆ ಇದು ಮಾಡೋಕ್ಕಾಗಲಿಲ್ಲ, ಅಯ್ಯೋ ನಂಗೆ ಇನ್ನೇನೋ ಮಾಡಬೇಕಾಗಿತ್ತು. ಬಟ್ ಎಷ್ಟೋ ಜನ ಇವತ್ತಿಗೂ ಸೀಸನ್ 5ನೇ ನೆನ್ಪಿಟ್ಕೊಂಡಿರೋದು. ಈ ಒಂದು ನನ್ನ ಟೆಂಪರ್ ಜಾಸ್ತಿ ಇತ್ತು, ಏನೇ ಇದ್ರೂ ಫಸ್ಟ್ ಟೈಮ್ ಇಸ್ ಆಲ್ವೇಸ್ ನೀವು ಇನ್ನಸೆಂಟಾಗಿ ಕೊಟ್ಟೋಗ್ಬಿಟ್ಟಿರ್ತೀರ, ಏನೂ ಗೊತ್ತಿಲ್ಲದೆ ಹೋಗಿರ್ತೀರ. ಆ್ಯಂಡ್ ನಾವು ಹೋದಂಥ ಸೀಸನ್ಗಳಲ್ಲಿ ನಾವು ಹೋದಾಗಲೇ ಟ್ರಾಲಿಂಗ್ ಅಂತ ಶುರುವಾಗಿ, ಸೀಸನ್ 5ಇಂದ ಟ್ರಾಲಿಂಗ್ ಅಂತ ಶುರುವಾಗಿದ್ದು. ಅಲ್ಲಿವರೆಗೂ ಇಟ್ ವಾಸ್ ಸೋ ಅಂದರೆ ಲೈಕ್ ದರ್ ಸಮ್ ಇನ್ನಸೆನ್ಸ್ ಇನ್ ದ ಶೋ ಅಲ್ವಾ. ಸೀಸನ್ 9ಗೆ ಬಂದಾಗ ಲೈಕ್ ಸೋಷಿಯಲ್ ಮೀಡಿಯಾ ಬೂಮಲ್ಲಿ ಇತ್ತು. ಆಮ್ ಲೈಕ್ ಓಕೆ ಇದನ್ನು ಪ್ರಮೋಟ್ ಮಾಡುವ ಎಲ್ಲ ಇತ್ತು ನಮಗೆ, ಓಕೆನಾ. ಬಟ್ ಸೆಕೆಂಡ್ ಟೈಮ್ ವೆನ್ ಈ ಕಾಲ್ಡ್ ಮಿ ಅಲ್ಲ, ಓಕೆ ದಿಸ್ ಈಸ್ ಮೈ ಆಪರ್ಚುನಿಟಿ ಟು ಸಿ, ಅಂದರೆ ಅಥವಾ ಟು ಏನಂತಾರೆ, ನನ್ನನ್ನು ನಾನೇ ಟೆಸ್ಟ್ಗೆ ಹಾಕ್ಕೊಳ್ಳೋಕ್ಕೆ. ಈಗ ನನ್ನ ಮನಸ್ಥಿತಿ ಹೆಂಗಿದೆ, ಹೊರಗಡೆ ಹಿಂಗೆ ನಾನು ಹಾಗೆ ನಾನು ಹಿಂಗೆ ಅಂತ ಓಡಾಡ್ತಾ ಇದ್ದೀನಲ್ಲ, ನಾನು ಇಂಡಿಪೆಂಡೆಂಟ್ ಅಂತ. ಆವಾಗಿನ ವರ್ಷನ್ಗೂ ಈ ವರ್ಷನ್ಗೂ ಎಷ್ಟು ಬದಲಾವಣೆ ಆಗಿದೆ ಆ ಮನೆ ಒಳಗಡೆ ಮತ್ತೆ ನಾನು ಹೋದರೆ. ಸೊ ದ್ಯಾಟ್ ವಾಸ್ ದ ಮೇನ್ ಡ್ರೈವ್ ನಾನು ಬಿಗ್ ಬಾಸ್ ಒಳಗೆ. ಓಕೆ, ಸೆಕೆಂಡ್ ಆಬ್ವಿಯಸ್ಲಿ ದುಡ್ಡು. ಆಗ ಶೋ ಇರಲಿಲ್ಲ. ಆಮ್ಲೈಕ್ ಹೋದರೆ ನನಗಂತೂ ಗೊತ್ತಿತ್ತು 10 ವಾರ ಈಸಿ ಇರ್ತೀನಿ, ಸುಮ್ಮನೆ ಅಂತೂ ಬರಲ್ಲ. ಬಿಕಾಸ್ ಐ ನೋ ದ್ಯಾಟ್ ನಾನು ಇವಾಗ ವರ್ಕೌಟ್ ಮಾಡ್ತಾಯಿದ್ದೀನಿ, ನನಗೆ ಮೇನ್ ಟಾಸ್ಕ್ಗಳು ಸಕ್ಕದಾಗಲ್ವ, ಎಲ್ಲ ಟಾಸ್ಕ್ಗಳು ಗೆಲ್ಬೇಕು ಅನ್ನೋದಿತ್ತು. ದಟ್ ವಾಸ್ ಲೈಕ್ ನಾನು ಡೂ ಆರ್ ಡೈ, ನಾನು ಮಾಡ್ತೀನಿ ಟಾಸ್ಕ್ನ. ಈ ಸಲ ಲಾಸ್ಟ್ ಟೈಮ್ ಏನೂ ಮಾಡೋಕ್ಕಾಗಿರಲಿಲ್ಲ ಜಾಸ್ತಿ. ಸೊ ಎಲ್ಲ ಟ್ರಿಗರ್ಗಳಿತ್ತು, ಒಳಗೆ ಹೋದೆ, ಸೀನಿಯರ್ ಆಗಿ ಹೋಗಿದ್ದು. ಆ್ಯಂಡ್ ಥರ್ಡ್ ವೀಕಿಗೆಲ್ಲೋ ಒಂದು ಸಣ್ಣ ಹೋಪು ಜಾಸ್ತಿ ಆಗೋಯ್ತು. ಅಲ್ಲಿವರೆಗೆ ಲೈಕ್ ಓಕೆ ಸುಮ್ಮನೆ ಆಟ ಆಡ್ಕೊಂಡು ಹೋಗ್ತೀನಿ, ಕಿರ್ಚಾಡ್ಕೋಗುರು ಇದೆಲ್ಲ ಫಸ್ಟ್ ಸೀಸನಲ್ಲಿ ನೋಡಿದ್ದೀನಿ ನನ್ನ ಕೈಯಲ್ಲಿ. ಐ ಕಾಂಟ್ ಡೂ ದಿಸ್ ಎನಿಮೋರ್, ಐವ್ ಸೀನ್ ಇಟ್. ಇದಕ್ಕೆ ನಾ ವರ್ಷ ನೋಡಿದ್ದೀನಿ ನಾನು, ಬೇಡ ಅಂತ ನಾನು. ಹಾಗೆ ಇದು ಥರ್ಡ್ ವೀಕ್ ಬಂದಾಗ, ಸೆಕೆಂಡ್ ವೀಕ್ ನನಗೆ ಕಿಚ್ಚನ ಚಪ್ಪಾಳೆ ಬರುತ್ತೆ. ಲೈಕ್ ಕಾಮ್ ಆ್ಯಂಡ್ ಕಂಪೋಸ್ಟ್ ಆಗಿದ್ದೀರ. ನಾನೇ ಕೂತ್ಕೊಂಡು ರಾತ್ರಿ ವರ್ಷ ನಾನು ಕಾಮ್ ಆಗಿದ್ದೀನ, ನಾನು ಕಂಪೋಸ್ಟ್ ಆಗಿದ್ದೀನಿ, ನಾನು ಹಂಗಿದ್ದೀನ ಆಸ್ ಅ ಪರ್ಸನ್ ಅಂತ. ಲೈಕ್ ಎವ್ರಿ ಡೇ ಇಟ್ ವಾಸ್ ಲೈಕ್ ಓಕೆ, ಎವ್ರಿ ವೀಕ್ ಬಂದಾಗ ಅವ್ರೇನೋ ಒಂದು ವಿಷಯ ಹೇಳಿದಾಗ ಓಕೆ ನಾನು ಚೇಂಜ್ ಆಗಿದ್ದೀನಿ. ನಾನು ಯಾವಾಗ್ಲೂ ಸೀಸನ್ 5ಗೆ ಸೀಸನ್ 9ಗೆ ಕಂಪೇರ್ ಮಾಡ್ಕೋತಿದ್ದೆ ಒಳಗಿದ್ದಾಗಲೇ. ಆವಾಗ ಆ ಸಿಚುವೇಶನ್ ಹಿಂಗೆ ನೋಡ್ತಿದ್ದೆ, ಇವಾಗ ಹಿಂಗೆ ನೋಡ್ತಾ ಇದ್ದೀನಿ. ಓಕೆ, ಐವ್ ಚೇಂಜ್ಡ್, ಐವ್ ಗ್ರೋನ್ ಆ್ಯಸ್ ಎ ಹ್ಯೂಮನ್. ಸಿ ದಟ್ ವಾಸ್ ವೆರಿ ವೆರಿ ಇಂಪಾರ್ಟೆಂಟ್ ನನಗೆ.
ಟ್ರೋಫಿ ಹಿಡಿಯೋದಕ್ಕಿಂತ ಇವತ್ತಿಗೊಂಥರ ಸೆಕೆಂಡ್ ಟೈಮು ಹೋಗುತ್ತಾ ಇರಲಿಲ್ವಲ್ಲ. ನಾನು ಯಾರಿಗಾರು ತಂದವ್ರಿಗೆ ಕೇಳ್ತೀನಿ, ಏನು ಮಾಡ್ತಿದ್ದೀರಾ ಲೈಫಲ್ಲಿ? ಸಾರಿ ವಿನ್ನರ್ಸಿಗೆ ಡೈರೆಕ್ಟಾಗೆ ಕೇಳ್ತೀನಿ. ನನಗೆ ಯಾವತ್ತೂ ಗೆಲ್ಲಕ್ಕೆ ಇಷ್ಟ ಇರಲಿಲ್ಲ. ಅದು ಅವರಿಗೆ ಶೋ ಮೇಕರ್ಸ್ಗೆ ಯಾವಾಗಲೂ ನನ್ನ ಮೇಲೆ ಬೇಜಾರು. ಯಾವಾಗ ಕೇಳಿದ್ರು ಗೆಲ್ಬೇಕು, ನಂಗೆ ಗೆಲ್ಲಕ್ಕೆ ಇಷ್ಟ ಇಲ್ಲ ಅಂತೀನಿ. ನಂಗೆ ಬೇಡ ಟ್ರೋಫಿ ಎಲ್ಲ ಸಿಕ್ಬಿಟ್ಟು ಗೆದ್ಬಿಟ್ರೆ ವಾಟ್ ನೆಕ್ಸ್ಟ್ ಅಂತ ಅನ್ಸತ್ತೆ. ಅಂದರೆ ಓಕೆ ಒಂದಷ್ಟು ಲಿಮಿಟೇಷನ್ಸ್ ಇರುತ್ತೆ, ನಂಗೆ ಇದು ಮಾಡೋಕ್ಕಾಗಲ್ಲ, ಅದು ಮಾಡೋಕ್ಕಲ್ಲ. ಗೆಲ್ಲಿಲ್ಲ ಅಂದಾಗ ಇಡೀ ಪ್ರಪಂಚನೇ ನಿಮ್ಮದು, ಏನು ಬೇಕನ್ನ ಮಾಡ್ಕೋಬೋದು. ಸೊ ಸೆಕೆಂಡ್ ಟೈಮ್ ಹೋದಾಗ ಆ ವಾರ ಎಲಿಮಿನೇಟ್ ಆದಾಗ ಆಬ್ವಿಯಸ್ಲಿ ಬೇಜಾರಾಯಿತು. ಬಿಕಾಸ್ ಐ ನ್ಯೂ ದಟ್ ನಾನು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಗೊತ್ತಿತ್ತು. ಎಷ್ಟನೇ ವಾರ ಇದು? ನಾನು ಲಾಸ್ಟ್ 2 ವೀಕ್ಸ್ ಇದ್ದಂಗೆ ಬಂದಿದ್ದು. ಸೊ ಸೀಸನ್ 5 ಜಾಸ್ತಿ ಇದೆ, 99 ಡೇಸ್ ಇದ್ದೆ. ಇಲ್ಲಿ ಐ ಥಿಂಕ್ 1 ವೀಕ್ ಮುಂಚೆನೇ ಬಂದೆ ನಾನು. ಬಟ್ ಐ ವಾಸ್ ಓಕೆ. ವೆನ್ ಐ ಕೇಮ್ ಔಟ್ ಐ ವಾಸ್ ಓಕೆ. ಲೈಕ್ ಐ ಹ್ಯಾಡ್ ಓನ್ಲಿ 1 ಕ್ವೆಶ್ಚನ್. ಅಷ್ಟು ಜನರ ಮಧ್ಯೆ ಕಾಣಿಸ್ತಿದ್ದವಳು ನಾನು ಯಾಕೆ ಕಾಣಿಸ್ಲಿಲ್ಲ? ಟೆಲ್ ಮೀ. ಬಿಕಾಸ್ ಎಲ್ಲ ಟೈಮಲ್ಲೂ ಕಿರ್ಚಬೇಕಾಗಿಲ್ಲ. ಬೇರೆ ಎಲ್ಲರ ವಿಚಾರಕ್ಕೂ ನೀನು ಹೋಗಬೇಕಾಗಿಲ್ಲ. ಕೆಲವೊಂದು ಕಡೆ ಸ್ಟ್ಯಾಂಡ್ ಬೇಕಂದಾಗ ತೊಗೋಬೋದು. ಆ್ಯಂಡ್ ನನಗೆ ಕಿರ್ಚಕ್ಕೆ ಪೇಷನ್ಸ್ ಇಲ್ಲ. ಇನ್ನು ನನಗೆ ಜಗಳ ಮಾಡೋಕ್ಕೆ ಪೇಷನ್ಸ್ ಇಲ್ಲ. ಬರ್ತೀನ ಹೊರಗಡೆ, ಹೋಗ್ತೀನಿ ಹೊರಗಡೆ, ದ್ಯಾಟ್ಸ್ ಓಕೆ. ಬಟ್ ನನಗಂತೂ ಖುಷಿ ಇತ್ತು ದಟ್ ಐ ಹ್ಯಾವ್ ಚೇಂಜ್ಡ್. ಅಲ್ಲಿಂದ ಇಲ್ಲಿಗೆ ದಟ್ಸ್ ಇಟ್, ದಟ್ ಈಸ್ ಇನಫ್. ಇನ್ನು ಮುಂದಕ್ಕೇನು, ಇಲ್ಲೇನು ಕಲ್ತಿದ್ದೀನಿ, ಇಲ್ಲಿರೋ ವ್ಯಕ್ತಿಗಳಿಂದ ಏನು ಕಲ್ತಿದ್ದೀನಿ, ಐ ವಿಲ್ ಜಸ್ಟ್ ಆ್ಯಡ್ ದಟ್. ಇನ್ನೇ ನಾನು ಬದಲಾವಣೆ ಮಾಡ್ಕೋಬೇಕಾದ್ರೆ ನನ್ನಿಂದ ಯಾರಿಗಾರ ನೋವಾಗಿದೆ ಅಲ್ಲಿ ಈ ಜರ್ನಿಯಿಂದ, ವಾಟ್ ವಾಸ್ ಅ ಟ್ರಿಗರ್ ಪಾಯಿಂಟ್, ಅದನ್ನು ಕಾಮ್ ಡೌನ್ ಮಾಡ್ಕೊಳ್ಳೋಣ, ಚೇಂಜ್ ಮಾಡ್ಕೊಳ್ಳೋಣ. ಬಂದೆ ಹೊರಗಡೆ ಬಂದಾಗ ದಿಸ್ ಟೈಮ್ ವಾಸ್ ಲೈಕ್ 99% ಪಾಸಿಟಿವ್ ರೆಸ್ಪಾನ್ಸ್. ಐ ವಾಸ್ ಸೋ ಹ್ಯಾಪಿ. ಆಮ್ ಲೈಕ್ ಇದಕ್ಕಿಂತ ಗೆಲ್ಬೇಡ. ಫಸ್ಟ್ ಟೈಮ್ ಬಂದಾಗ ಐ ವಾಸ್ ಸೋ ಡಿಪ್ರೆಸ್ಡ್ ಅಗೇನ್. ಯಾಕೆಲ್ಲ ಹಿಂಗೆ ಬೈತಿದ್ದಾರೆ ನನ್ನನ್ನು, ಯಾಕೆ ಹಿಂಗೆಲ್ಲ ಟ್ರೋಲ್ ಮಾಡ್ಬಿಟ್ಟಾರೆ ಕೇಳ್ದಂಗೆ ನನ್ನನ್ನು. ಒಂದಷ್ಟು ಜನ ಹುಡುಗಿ ಚೆನ್ನಾಗಿ ಮಾಡಿಲ್ಲೋ ಅಂತ ಎಲ್ಲ ಹೇಳಿರೋರು ಹಿಂಗಿತ್ತು. ಬಟ್ ಈ ಸಲ ಬಂದಾಗ 99% ಆ ಬದಲಾವಣೆ ಆಗಿದ್ದು ನೋಡಿದಾಗ ಐ ಲೈಕ್ ದಿಸ್ ಇಸ್ ವಾಟ್ ಐ ವಾಂಟ್. ಬೇಡ ನನಗೆ ಅಲ್ಲಿ ಹೋದೆ, ಫಿನಾಲೆಗೆ ಹೋದೆ, ಟ್ರೋಫಿ ತೆಗೆದ್ರು, ಚಪ್ಪಾಳಿ ತೆಗೆದೆ, ವಾಪಸ್ ಬಂದೆ. ಐ ವಾಸ್ ಸೋ ಹ್ಯಾಪಿ ಅಷ್ಟೇ. ಟಿವಿ ಏನು ಹೇಳ್ಕೊಡಿದೆ ನಿಮಗೆ? ಟಿವಿ ಬದುಕನ್ನು ಹೇಳ್ಕೊಟ್ಟಿದೆ ನನಗೆ. ಐ ಥಿಂಕ್ ಹಾಫ್ ಆಫ್ ಮೈ ಲೈಫ್ ಅಲ್ಲ, ಬಟ್ ಇಲ್ಲೇ ಬದುಕಿ ಇಲ್ಲೇ ಉಳಿದ್ಬಿಟ್ಟಿದ್ದೀನಿ. ನನಗೆ ಬೇರೆ ಏನೂ ಗೊತ್ತಿಲ್ಲ. ನನಗೆ ಅಪ್ಪನ ಕಡೆ ಫ್ಯಾಮಿಲಿ, ಅಮ್ಮನ ಕಡೆ ಫ್ಯಾಮಿಲಿ ಎಲ್ಲ ಕಡಿಮೆನೆ. ನಂಗೆ ಇದಿಷ್ಟೇ ಗೊತ್ತಿರೋದು. ಕ್ಯಾಮ್ರಾ ಅಷ್ಟೇ ನನಗೆ ಗೊತ್ತಿರೋದು. ಅಥವಾ ನನ್ನ ಸೆಟ್ ಹುಡುಗರು, ಈಗ ಒಂದು ಶೋ ಮಾಡ್ತೀನಿ ಅಂದರೆ ಪ್ರೊಡಕ್ಷನ್ ಅವರು, ಪ್ರೊಡ್ಯೂಸರು, ಸೆಟ್ ಹುಡುಗರು, ಸೆಟ್ ಬಾಯ್ಸು, ಇಷ್ಟೇ ನನ್ನ ಲೈಫ್. ದೇ ಆರ್ ಮೈ ಫ್ಯಾಮಿಲಿ, ಆ್ಯಕ್ಚುಲಿ ರಿಯಲ್ ಫ್ಯಾಮಿಲಿ. ನಾನು ಐ ಡೋಂಟ್ ಟಾಕ್ ಟು ಎನಿಬಡಿ. ಅಂದರೆ ಅವಾಗ ಅಕೇಶ್ನಲ್ಲಿ ಮಾತಾಡ್ತೀನಿ ರಿಲೇಟಿವ್ಸ್ ಹತ್ರ ಬಿಟ್ಟರೆ. ಐ ಥಿಂಕ್ ದೇ ಆರ್ ಮೈ ಫ್ಯಾಮಿಲಿ. ನಾನು ವೆರಿ ವೆರಿ ಎಕ್ಸೈಟೆಡ್. ನಂಗೆ ಯಾವಾಗಾದ್ರೂ ಶೂಟ್ಗೆ ಹೋಗ್ಬೇಕಂದ್ರೆ ಬಾಯ್ಸ್ನ ಮೀಟ್ ಮಾಡ್ಬೋದು ಅಂತ ಹೋಗ್ತೀನಿ ನಾನು. ಐ ಥಿಂಕ್ ಇಟ್ಸ್ ಲೈಕ್ ಮೈ ಪರ್ಸ್ನಲ್ ಫ್ಯಾಮಿಲಿ. ನನ್ನ ರಿಯಲ್ ಫ್ಯಾಮಿಲಿ ನೋಡಿರೋದಿಲ್ಲಿ. ನನ್ನ ಬಗ್ಗೆ ಮಾತಾಡಿಯಾರೆ, ನನ್ನನ್ನು ಹೊಗಳಿಯಾರೆ, ಒಂಥರ ಅಕ್ಕನ ಥರ ನೋಡ್ಕೋತಾರೆ, ಮಾತಾಡ್ತಾರೆ. ಬಾಸ್ ಬಾಸ್ ಅಂತಾರಲ್ಲ, ಇವಾಗೆಲ್ಲರಿಗೂ ಹೊಸ್ದಾಗಿ ಶುರು ಬಾಸ್ ನಾನೇನು ಫೀಮೇಲ್ ಬಾಸ್ ಅನ್ನೋ ಇಂಡಸ್ಟ್ರಿಗೆ ಅಂತ ಅಂತೀನಿ. ಬಟ್ ಐ ಥಿಂಕ್ ದೇ ಹ್ಯಾವ್ ಗಿವನ್ ಸೋ ಮಚ್ ಆಫ್ ದಿ ಗೇವ್ ಮಿ ಸೋ ಮಚ್ ಆಫ್ ಹ್ಯಾಪಿನೆಸ್. ಎಸ್ಪೆಷಲಿ ನನಗೆ ಬ್ಯಾಕ್ ದ ಕ್ಯಾಮ್ರಾ ಯಾರು ಕೆಲಸ ಮಾಡ್ತಾರೋ ಅವ್ರು ನಂಗೆ ಆಲ್ವೇಸ್ ಫ್ರೆಂಡ್ಸ್, ಅವ್ರ ಫ್ಯಾಮಿಲಿ. ಸೊ ಐ ಲವ್ ದಟ್ ಅಟ್ಮಾಸ್ಫಿಯರ್. ಐ ವಿಲ್ ಆಲ್ವೇಸ್ ಲುಕ್ ಫಾರ್ವರ್ಡ್ ಹೋಗೋದಕ್ಕೆ, ಶೂಟಿಗೆ ಹೋಗೋಕ್ಕೆ. ಐ ಥಿಂಕ್ ಖುಷಿ ಕೊಟ್ಟಿದೆ ನನಗೆ ಜೀವನದಲ್ಲಿ. ಇಷ್ಟೆಲ್ಲ ಜನ ಪ್ರೀತಿ ಕೊಟ್ಟಿದ್ದಾರೆ, ವಿಚ್ ಸಿಗದೇ ಇದ್ದಿದ್ದು ನಂಗೆ ಬೇರೆ ಕಡೆಯಿಂದ, ಫ್ಯಾಮಿಲಿಯಿಂದ ಸಿಗದೇ ಇದ್ದಿದ್ದು, ಅಥವಾ ಪರ್ಸ್ನಲ್ ಲೈಫಿಂದ ಸಿಗದೇ ಇದ್ದು. ಐ ಥಿಂಕ್ ಇಷ್ಟಕ್ಕಿಂತ ಪ್ರೀತಿ ಇನ್ನೇನು ಬೇಕು, ಸಾಕಿದೆ ಜೀವನದಲ್ಲಿದ್ದಾನೆ. ಅಟ್ 33 ನಿಮ್ಮ ಕೆಲಸ, ನಿಮ್ಮ ಇಲ್ಲಿವರೆಗಿನ ಅನುಭವ ಒಂಥರ ಹಿಂದೆ ನಿಮ್ಮ ಶ್ಯಾಡೋ ಆಗಿದ್ರೆ, ಇನ್ನೊಂದು ಶ್ಯಾಡೋ ಮನೇಲಿ ಒಬ್ಬನೇ ಇದ್ದಾರೆ. ಎಸ್. ಸೊ ಆಸ್ ಅ ಡಾಗ್ ಮಾಮ್ ಟುಡೇ ಅನು, ವಾಟ್ ಲೆಕ್ಕಾಚಾರಗಳು ಅಬೌಟ್ ಮ್ಯಾರೇಜ್ ಆ್ಯಂಡ್ ದೆನ್ ಪಾರ್ಟ್ನರ್ಶಿಪ್ ಆ್ಯಂಡ್ ಎಮೋಷ್ನಲಿ ನಿಮ್ಮ ಜೊತೆಗೆ ಒಬ್ಬರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ ಬೇಕು ಅಂತ ಇರೋದು ಈ ಸದ್ಯದ ನಿಲುವೇನು? ಸದ್ಯಕ್ಕೆ ಮದುವೆ ಅದು ಸುಮಾರು ಜನ ಕೇಳ್ತಾರೆ, ವಯಸ್ಸಾಗೋಗ್ತಿದೆ, ಮದುವೆ ಆದರೆ ವಯಸ್ಸು ರಿವರ್ಸ್ ಆಗುತ್ತಾ ಅಂತ ಕೇಳ್ತೀನಿ ನಾನು. ಡೆಫಿನೆಟ್ಲಿ ಇಲ್ಲ. ಐ ಥಿಂಕ್ ಅದು ಒಬ್ಬರು ಇಂಡಿವಿಜುವಲ್ ಡಿಸಿಷನ್ ಅಷ್ಟೆ. ನನ್ನ ಕೆಲಸದ ಬಗ್ಗೆ ನೀವು ನನ್ನ ಬೈಯೋದಕ್ಕೆ, ಹೊಗಳೋದಕ್ಕೆ ಎಲ್ಲ ಅಧಿಕಾರ ನಿಮಗಿದೆ. ನಾನು ಇವತ್ತಿಗೂ ರಿಕ್ವೆಸ್ಟ್ ಮಾಡೋದೇನೆಂದರೆ ಅದು ಅವ್ರವ್ರ ಚಾಯ್ಸ್. ಪರ್ಸ್ನಲ್ ಲೈಫಲ್ಲಿ ಮದುವೆ ಆಗೋದು ಬಿಡೋದು, ಪಾರ್ಟ್ನರ್ ಬೇಕು ಅನ್ನೋದನ್ನೇ. ಹಿಂಗೆ ಸಿಗಲ್ಲ ಪಾರ್ಟ್ನರ್. ನಾನು ಯಾವಾಗಲೂ ಒಂದನ್ನು ಬಿಲೀವ್ ಮಾಡ್ತೀನಿ. ಎಲ್ಲರೂ ಹೇಳ್ತಿದ್ದಾರೆ, ನನ್ನ ಮನೇಲಿ ಇವತ್ತವರೆಗೂ ಪಾಪ ಫೋರ್ಸ್ ಮಾಡಿಲ್ಲ ನನಗೆ, ಬಿಟ್ಬಿಡ್ಯಾರ ಅವ್ರನ್ನ. ಯಾರ್ದೋ ಫೋರ್ಸಿಗೆ ಮದುವೆ ಆಗಿ ನಾಳೆ ದಿನ ಡಿವೋರ್ಸ್ ಮಾಡಿಕೊಂಡು ಹಂಗೆ ಮಾಡ್ಕೊಳಕ್ಕೆ ಇಷ್ಟ ಅಲ್ಲ. ನನಗೆ ಮದುವೆ ಆದರೆ ನನಗೋದೊಂದಿದೆ, ಇಂಡಸ್ಟ್ರಿ ಬಿಡಬೇಕು, ನಾನು ಮನೆಯಲ್ಲಿ ಹೌಸ್ ಮೇಕರ್ ಆಗಿರಬೇಕು, ಅಡುಗೆ ಮಾಡಬೇಕು ಚೆನ್ನಾಗಿ, ಈ ಥರದ್ದು ನಂದು ಮದುವೆ ಲೈಫ್ ನನಗೆ ಕನಸಿರೋದು. ನಂಗೆ ಯಾರೂ ಪಾರ್ಟ್ನರ್ ಸಿಕ್ಕಿಲ್ಲ, ಹಾಗಂತ ನಾನು ರಶ್ ಮಾಡ್ತಾಯಿಲ್ಲ. ಆದರೆ ಆಗಲಿ, ಬಿಟ್ಟರೆ ಬಿಡಲಿ, ಈ ಥರದ್ದು ಒಂದು ಮೈಂಡ್ಸೆಟ್ಟಲ್ಲೇ ನಾನಿದ್ದೀನಿ. ಆ್ಯಂಡ್ ಪಾರ್ಟ್ನರ್ ಬೇಕೇ ಬೇಕಾ ಗೊತ್ತಿಲ್ಲ ನನಗೆ.
ಸದ್ಯಕ್ಕೆ ಐ ಹ್ಯಾವ್ ಮೈ ಸನ್. ಐ ಥಿಂಕ್ ಹಿ ಚೇಂಜ್ಡ್ ಮೈ ಲೈಫ್ ಎಂಟೈರ್ಲಿ. ಒಂದು ಐ ಥಿಂಕ್ ನಮ್ಮ ಅಮ್ಮನಿಂದ ಕಲ್ತಿದ್ದು. ಈಗ ಅಗೇನ್ ನಾನು ಅಮ್ಮ ಸಪ್ರೇಟೇ ಇದ್ದೀವಿ, ಒಟ್ಟಿಗೆ ಇದ್ವಿ. ನಮ್ಮ ಮನೇಲಿ 4 ನಾಯಿ ಸದ್ಯಕ್ಕೆ ಇದ್ದಿದ್ದು. ನಮ್ಮಮ್ಮ 22 ನಾಯಿಗಳೆಲ್ಲ ಸಾಕಿದ್ದಾರೆ. ನಮ್ಮಮ್ಮಂಗೆ ನನಗಿಂತ ಹುಚ್ಚು ನಾಯಿಗಳು ಅನ್ನಂಗಿಲ್ಲ, ಮಕ್ಕಳನ್ನು ಬೇಕು. ಅನ್ಫಾರ್ಚುನೇಟ್ಲಿ ನನಗೆ ಈ ಕೂದಲು ಉದುರುವಂಥ ನಾಯಿಗಳಿಂದ ನಂಗೆ ಐ ಹ್ಯಾವ್ ಸೈನಸ್, ವೀಸಿಂಗ್ ಅನ್ನಲ್ಲ, ಕಂಜೆಷನ್ ಜಾಸ್ತಿಯಾಗಿ ಐ ಹ್ಯಾಡ್ ಟು ಲೈಕ್ ಶಿಫ್ಟ್. ಬಿಕಾಸ್ ನಮಗೆಲ್ಲೂ ಮನೆಗಳು ಸಿಗ್ತಿರ್ಲಿಲ್ಲ, ಅಪಾರ್ಟ್ಮೆಂಟ್ಗಳಲ್ಲಿ ನಾಯಿಗಳನ್ನ ಸಾಕಕ್ಕೆ ಬಿಡಲ್ಲ. ನಮ್ಮಮ್ಮ ನಾಯಿಗಳನ್ನ ನೀನೇನು ಬಿಡ್ತೀನಿ, ನಾಯಿಗಳನ್ನ ಬಿಡಲ್ಲ, ನಂಗೆ ಬೇರೆ ಮನೆ ಮಾಡಿಕೊಡು ಅಂತ ಅಂದು. ಸೊ ಅವ್ರು ಖುಷಿಯಾಗಿದ್ದಾರೆ, ನಾನು ಖುಷಿಯಾಗಿದ್ದೀನಿ. ಅವ್ರ ಹತ್ರ 3 ನಾಯಿಗಳಿದೆ, ಅವು ನನ್ನ ಮಕ್ಕಳೇನೆ. ಅಲ್ಲಿ ಸ್ಕೈ ಪಾಪ ಅಲ್ಲಿದ್ದಾಳೆ, ಬಟ್ ಇದು ನನ್ನ ಮಗ ಶ್ಯಾಡೋ. ಸ್ಕೈ ಅಂತ ಅವಳ ಹೆಸರು. ಅವ್ರು ನನ್ನ ಬಿಗ್ ಬಾಸಿಂದ ಬಂದ್ಮೇಲೆ ನಮ್ಮ ಅಮ್ಮ ನನಗಳನ್ನ ಗಿಫ್ಟ್ ಕೊಟ್ಟರು. ಅಂದರೆ ನಾನು ಈ ಗೋಲ್ಡನ್ ರಿಟ್ರೀವರ್ ಯಾವಾಗಲೂ ವಿಡಿಯೋ ನೋಡ್ಬಿಟ್ಟು ಇಷ್ಟಪಡ್ತಾ ಇದ್ದೆ. ಬಿಗ್ ಬಾಸಿಂದ ಬಂದ್ಮೇಲೆ ಶೀಸ್ ಲೈಕ್ ನಿನಗೆ ಗೋಲ್ಡನ್ ರಿಟ್ರೀವರ್ ಅಂತ ಕೊಟ್ಟರು. ಬಟ್ ಅದರಿಂದ ನಂಗೆ ಐ ಸ್ಟಾರ್ಟ್ ಹ್ಯಾವಿಂಗ್ ಕಂಜೆಷನ್ಸ್ ಆಲ್. ಸೊ ಹಂಗಾಗಿ ಲೈಕ್ ವಿ ಹ್ಯಾಡ್ ಟು ಲೈಕ್ ಶಿಫ್ಟ್ ಅಗೇನ್. ಇವನು ಹೆಂಗನೆ ಅಭ್ಯಾಸ ಆಗ್ಬಿಟ್ಟಿದ ನನ್ನ ಹತ್ರ. ಪ್ರತಿದಿನ ಎದ್ದಾಗ ಐ ಥಿಂಕ್ ದೆಲ್ ಬಿ ವೇಟಿಂಗ್ ಅಲ್ಲ, ನೀವು ಎದ್ದೇಳಿ, ನಿಮಗೆ ಗೊತ್ತು, ನಿಮಗಿಂತ ಇನ್ನು ಯಾರಿಗೆ ಗೊತ್ತು. ಐ ಥಿಂಕ್ ಯು ಕ್ಯಾನ್ ಕನೆಕ್ಟ್. ಐ ಥಿಂಕ್ ಆ ಲೈಫ್ನೇ ಚೇಂಜ್ ಮಾಡ್ತಾರೆ ರಶ್ಮಿ. ನನಗೆ ಮಗು ಅನ್ನೋ ಒಂದು ಖುಷಿ ಅಂತ ಅಂದ್ಕೊಟ್ಟೆ. ನಂಗೆ ಗೊತ್ತಿಲ್ಲ ಮಕ್ಕಳು, ರಿಯಲ್ ಮಕ್ಕಳು ಏನು ಅನುಭವನ ನಿಮ್ಮ ಲೈಫಲ್ಲಿ ಕೊಡ್ತಾರೆ ಅಂತ. ಇವು ಮಾತಾಡದೆ ಕೆಲವೊಮ್ಮೆ ಕಣ್ಣೀರು ಹಾಕ್ತಾನೆ ಇವನು. ಈ ಥರ ಎಲ್ಲ ಬಿಟ್ಟು ಬಂದಾಗ ಕೆಲವೊಮ್ಮೆ ಬೆಳಗಿನ ಸಂಜೆವರೆಗೂ ಏನೋ ಅಚಾನಕ್ಕಾಗಿ ಹೋಗೋಕ್ಕಾಗಿರಲ್ಲ. 3 ಅವರ್ಸ್ ಮಾತಾಡಲ್ಲ, ಊಟ ನನ್ನ ಮನೇಲಿಲ್ಲ ಅಂದರೆ ಊಟ ಮಾಡಲ್ಲ, ನೀರು ಕೂಡ ಕಾಯ್ತಾ ಇರುತ್ತೆ ಪಾಪ ಡೋರಲ್ಲೇ. ಮೋಸ್ಟ್ ಆಫ್ ದ ಟೈಮ್ ಶೂಟಿಂಗೂ ಕರ್ಕೊಂಡು ಹೋಗ್ತೀನಿ. ಅವನಿಗೆ ಅದು ಇಷ್ಟ ಆಗುತ್ತೆ. ಬಟ್ ಅವನು ನನ್ನ ಥರನೇ, ಅಂದರೆ ನಾವು ಹೆಂಗಿರ್ತೀವಿ ನಮ್ಮ ಪೆಟ್ಟು ಹಾಗೆ ಇರುತ್ತೆ ಅನ್ನೋದಕ್ಕೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಅವರಿಗೂ ಬಂದಿರುತ್ತೆ, ನಿಮ್ಮ ಕೊಬ್ಬು ಅವರಿಗೂ ಬಂದಿರುತ್ತೆ. ಈಗ ನನ್ನ ಮಗನಿಗೆ ನನ್ನ ಥರನೇ ಕೊಬ್ಬು ಕೆಲವೊಂದು ಟೈಮಲ್ಲೆಲ್ಲ. ಐ ಥಿಂಕ್ ಹೀ ಮೇಕ್ಸ್ ಮೀ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಐ ಲುಕ್ ಫಾರ್ವರ್ಡ್. ನಾ ಬಿಗ್ ಬಾಸ್ಗೆ ಹೋದಾಗ ಕೂತ್ಕೊಂಡು TV ನೋಡೋಣಂತೆ, ಕೇಳಿಸ್ಕೊಳ್ಳೋಣಂತೆ ವಾಯ್ಸ್ನೆಲ್ಲ. ವೆನ್ ಐ ಕೇಮ್ ಬ್ಯಾಕ್, ಓ ಮೈ ಗಾಡ್, ನಾನು ನಮ್ಮ ಮನೇಲಿ ಯಾರನ್ನೂ ಮಿಸ್ ಮಾಡ್ಕೋತಿಲ್ಲ. ಪಾಪ ಹೆಂಗಿದ್ದಾನೆ, ಪಾಪ ಈಗೇನೋ ಅವ್ರ ವಾಯ್ಸೆಲ್ಲ ಕಳಿಸಿದ್ರು ನನ್ನ ಕ್ಯಾಪ್ಟನ್ ಆದಾಗ. ಐ ಥಿಂಕ್ ಒಂಥರ ಸದ್ಯಕ್ಕೆ ನನ್ನ ಲೈಫ್ನ ಕಂಪ್ಲೀಟ್ ಮಾಡಿಯಾನೆ. ವಿತೌಟ್ ಹಿಮ್ ಐ ಕ್ಯಾನ್ ನಾಟ್ ಇಮ್ಯಾಜಿನ್ ಮೈ ಲೈಫ್. ಚಾನ್ಸೇ ಇಲ್ಲ. ಒಂದೊಂದು ದಿನ ಬಿಟ್ಟೇ ಇರೋಕ್ಕಲ್ಲ. ಪಾಪ ನಮ್ಮ ಅಮ್ಮನ ಮನೇಲಿ ಇರ್ತಾನೆ. ನಮ್ಮಮ್ಮ ಬಾರು ಅಜ್ಜಿ ಮನೆಗೆ ಬಾರು ನೋಡ್ಕೋತೀನಿ ಬಾರು. ನಮ್ಮಮ್ಮ ಅಂದ್ರೆ ಸೇಮ್ ನನ್ನ ಥರನೇ ಹಠ ಮಾಡ್ಕೊಂಡು ಗಲಾಟೆ ಮಾಡೋದು. ಬಟ್ ಅಲ್ಲೂ ಹೋಗಿ ಬರ್ತಾ ಇರ್ತಾನೆ. ಒಂಥರ ಅಜ್ಜಿ ಮನೆಗೆ ಮಕ್ಕಳನ್ನೆಲ್ಲ ಬಿಟ್ಟು ಬರ್ತೀವಲ್ಲ, ಹಂಗೆ ನನ್ನ ಫೀಲಿಂಗಲ್ಲಿ ಊಟ ಎಲ್ಲ ಕೊಟ್ಟು, ಟಾಯ್ ಎಲ್ಲ ಕೊಟ್ಟು, ಆಟ ಆಡಿಸು. ಅಮೇಝಿಂಗ್. ಹೆಂಗೆ ಇಷ್ಟು ಫನ್ನಾಗಿ ಲೈಫನ್ನು ನೋಡ್ತಾ ಇದ್ರು, ಹೀಗೆ ನೋಡಿ ಕಂಟಿನ್ಯೂ. ಅದ್ರ ಕಡೆನೂ ಲಾಸ್ಟ್ ನಿಮ್ದೊಂದು ಯಾವುದೋ ವಿಡಿಯೋ ನೋಡಿದೆ ನಾನು. ನಿಮಗೆ ಇದು ಹೇಳಬೇಕು. ಫಸ್ಟು ನೀವು ಥಾರ್ ಏನೋ ತೊಗೊಂಡಿದ್ರಲ್ಲ, ಹೌದು. ನಾನು ಕೇಳಿದೆ, ಇಲ್ಲ ಥಾರ್ ಇಲ್ಲ, ಇವಾಗ ಬೆನ್ಸ್ ಅಂದ್ರಲ್ಲ. ವಾವ್. ಇಲ್ಲ, ನಾನು ಬೇಕಂತಾನೆ ಅಲ್ಲೂ ಹಾಕಿರಲಿಲ್ಲ. ಅಂದರೆ ಇಟ್ಸ್ ನಾಟ್ ಅಬೌಟ್ ಬೆನ್ಸ್ ಆರ್ ಆಡಿ ಆ ಥರದ್ದಲ್ಲ. ಥಾರ್ ನನಗೆ 6 ಕಿಲೋಮೀಟ್ರ್ ಕೊಡೋದು ಪೆಟ್ರೋಲ್, ಆಯಿತಾ. ಲಿಟ್ರಲಿ ನನಗೆ ಕಾರ್ ಹೊರಗೆ ತೆಗಿಯೋಕ್ಕೇ ಮನಸ್ಸೇ ಇರ್ತಿಲ್ಲ. ಅಯ್ಯೋ ಎಷ್ಟು ದುಡ್ಡು ಹಾಳಾಗ್ತಿದ್ದಲ್ಲ ಅಂದ್ಬಿಟ್ಟು 2 ವೀಲರ್ ತೊಗೊಂಡೆ. 2 ವೀಲರಲ್ಲಿ ಓಡಾಡ್ತಿದ್ದೆ ಎಲ್ಲ ಕಡೆ, ಗೊತ್ತಾ. ನಮ್ಮ ಅಮ್ಮನೇ ಅಲ್ಲ, ರೀ ನೀನು ಆರ್ಟಿಸ್ಟ್ ಕಣೆ, ಕಾರ್ ಹಿಡ್ಕೊಂಡು 2 ವೀಲರಲ್ಲಿ ಓಡಾಡ್ತಿಲ್ಲ. ಅಮ್ಮ ದುಡ್ಡು ಜಾಸ್ತಿ ಖರ್ಚಾಗ್ತಿದೆ ಅಂತ ನಾನು. ಸೊ ಐ ವಾಂಟೆಡ್ ಟು ಚೇಂಜ್ ಆ್ಯಂಡ್ ಐ ವಾಸ್ ನೆವರ್ ಹ್ಯಾಪಿ ವಿತ್ ದಟ್ ಕಾರ್. ಕಾರ್ ಜೊತೆಗೆ ಅಬ್ಸರ್ವ್ ಮಾಡಿರೋಲ್ಲ, ನಂಗೆ ಗೊತ್ತಿಲ್ಲ. ನಿಮ್ಮನ್ನು ಕಾಪಾಡತ್ತದು, ನೋ ಮ್ಯಾಟರ್ ವಾಟ್. ನಿಮ್ಮ ಸೀಕ್ರೆಟ್ಸು ಗೊತ್ತಿಲ್ಲೋ ನಿಮಗೆ ಕಾರಿಗೆ ಮಾತ್ರ ಗೊತ್ತಿರತ್ತೆ. ಐ ಬಿಲೀವ್ ಇನ್ ದ್ಯಾಟ್. ನನಗೆ ಮೆಟೀರಿಯಲಿಸ್ಟಿಕ್ ಅಲ್ಲ, ಬಟ್ ನನ್ನ ಕಾರು ಒಂಥರ ಸ್ಪೆಷಲ್ ಸ್ಪೇಸ್. ನಾನು ಹತ್ತಿದ್ದೀನಿ, ಕಾರಿಗೆ ಕೋಪ ಬಂದಾಗ ಹೊಡಿತೀನಿ, ಯಾರ್ದು ಮೇಲೆ ಫ್ರಸ್ಟ್ರೇಷನ್ ಕಾರಿಗೆ ಹೊಡಿತೀನಿ ನಾನು. ನನಗೆ ಇವತ್ತುವರೆಗೂ ಒಂದು ಸ್ಕ್ರ್ಯಾಚ್ ಆಗಿಲ್ಲ ರಶ್ಮಿ ಯಾವ ಕಾರಲ್ಲೂ. ಬಟ್ ಥಾರಲ್ಲಿ ಐ ಜಸ್ಟ್ ಕುಡಂಟ್ ಅಕ್ಸೆಪ್ಟ್, ಓಕೆ ನನ್ನ ಕಾರ್ ನಂದು. ನಾನು ಯಾವತ್ತೂ ಎಂಜಾಯೇ ಮಾಡಲಿಲ್ಲ ಆ ಕಾರ್ನ. ಬಂದಾಗ ಶೋಕಿಯಲ್ಲಿ ತೊಗೊಂಡಿದ್ದು, ಸೀರಿಯಸ್ ಆಗಿ ಹೇಳ್ತೀನಿ. ಯಾವ ಹುಡುಗಿರು ಥಾರ್ ಓಡಿಸ್ತಾ ಇಲ್ಲ, ನಾನು ಥಾರ್ ತೊಗೋತೀನಿ, ಒಂಥರ ಸ್ಟೇಟ್ಮೆಂಟ್ ಪೀಸ್ ಇರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೆ ನಾನು. ಆ್ಯಂಡ್ ನಂಗೆ ಆಟೋಮ್ಯಾಟಿಕ್ ಬೇಕಾಗಿತ್ತು, ಬಿಕಾಸ್ ಕ್ಲಚ್ ಹಿಡಿದು ಸಾಕಾಗೋದು ಶೂಟಿಗೆಲ್ಲ ಹೋಗಿ ಬರುವಾಗ. ಥಾರ್ ನಂಗೆ 1 ತಿಂಗಳಿಗೆ ಗೊತ್ತಾಗೋಯ್ತದೆ ಬಂಡವಾಳ. ಇದು ಸಾಕಾಗಲ್ಲ, ಬಿಕಾಸ್ ಸಿಕ್ಕಾಬಡೆ ಖರ್ಚಾಗೋದು. ಫುಲ್ ಟ್ಯಾಂಕ್ ಮಾಡಿಸಿದ್ರೆ 3 ದಿನ ಶೂಟಿಂಗ್ ಬಂದರೆ ಹಿಂಗಂತ ಹೊರಟೋಗೋದು. ಐ ಲೈಕ್ ದಿಸ್ ಇಸ್ ನಾಟ್ ಹ್ಯಾಪನಿಂಗ್ ಅಂತ ಪುಷ್ ಮಾಡ್ತಾನೆ ಇದೆ. ಆಫ್ಟರ್ ಅ ಪಾಯಿಂಟ್ ಅಂದರೆ 2 ವೀಲರ್ ತೊಗೊಂಡು ನೋಡೋಕೆ ಶುರು ಮಾಡೋದಲ್ಲ, ಎಷ್ಟೆಷ್ಟು ದೂರಕ್ಕೆ 2 ವೀಲರ್ ಲೋಟೋಗ್ತಿದೆ ಹೆಲ್ಮೆಟ್ ಹಾಕೊಂಡು ನಾನು. ಆಮೇಲೆ ಅದು ಸೇಫೋ ಏನೋ ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ದೆನ್ ಐ ಡಿಸೈಡೆಡ್ ಓಕೆ ಬೇರೆ ಕಾರ್ ತೊಗೊಳ್ಳೋಣ ಅಂತ. ಬೇರೆದೆಲ್ಲ ಚೆಕ್ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ನಂಗೆ ಸಜೆಸ್ಟ್ ಮಾಡಿದ್ದು
ಹೋಗ್ಬಿಡು ಒಂದು ಪ್ರೀಮಿಯಮ್ ಕಾರಿಗೆ, ದಟ್ಸ್ ಓಕೆ. ಮತ್ತೆ ಚೇಂಜ್ ಮಾಡಬೇಡ. ನೀನು ಇದಿಷ್ಟ ಆಗಲ್ಲ ಅಂದ್ಬಿಟ್ಟು ಅದನ್ನು ಮತ್ತೆ ಲೋನ್ ತೆಗ್ಸೋದು, ಡೌನ್ ಪೇಮೆಂಟ್ನ ಮತ್ತೆ ಬೇರೆ ಕಾರಿಗೆ ಹಾಕೋದು, ಮತ್ತೆ ತೊಗೊಳ್ಳೋದು, ಇದನ್ನೇ ಮಾಡ್ತಾ ಇದೆಯಾ? ಜಸ್ಟ್ ಗೋ ಫಾರ್ ಒನ್ ಗುಡ್ ಕಾರ್. 6 years ನೀನು 5-6 years ಚೇಂಜ್ ಮಾಡಿ ಕೂಡ್ದು ಕಾರ್ನ. ಹಿಂಗೆ ಮಾಡ್ತೀರ, ಮನೆ ಯಾವಾಗ ಮಾಡ್ತೀಯ ಅಂತ ಎಲ್ಲರೂ ಉಗಿಯೋಕ್ಕೆ ಶುರು ಮಾಡಿದ್ಮೇಲೆ ಐ ಥಾಟ್ ಓಕೆ. ಜೀಪ್ ನೋಡಿದೆ, ಕಾಂಪಸ್ ತಾನೆ ಅದು. ಐ ಡಿಡ್ ನಾಟ್ ಲೈಕ್ ಇಟ್. ನನ್ಗೆ ಯಾವಾಗಲೂ ಆಸೆ ಇದ್ದಿದ್ದು ಆಡಿ ತೊಗೋಬೇಕಂತ ಇದ್ದಿದ್ದು. ನನ್ನ ಲೈಫಲ್ಲಿ ದೊಡ್ಡ ಕಾರ್ ತೊಗೊಂಡ್ರೆ ಆಡಿನ ತೊಗೊಳೋದು ನಾನು. ಆಡಿಗಿಂತ ಬೆಂಜ್ ಇಸ್ ಎ ಬೆಟರ್ ಬ್ರ್ಯಾಂಡ್. ರೀಸೇಲ್ ವ್ಯಾಲ್ಯೂ ಹೌದು, ಎಲ್ಲ ಇದ್ದಾಗ. ಆ್ಯಂಡ್ ಟೆಸ್ಟ್ ಡ್ರೈವ್ ಮಾಡಿದೆ, ಕೆಲವೊಂದಷ್ಟು ತರಿಸಿ ಟೆಸ್ಟ್ ಡ್ರೈವ್ ಮಾಡಿ. ಐ ಥಿಂಕ್ ಸಮ್ವೇರ್ ಐ ಲೈಕ್ ದಿಸ್ ಕಾರ್. ಕಾಂಪ್ಯಾಕ್ಟ್ ಇದೆ, ಆಬ್ವಿಯಸ್ಲಿ ಬಡ್ಜೆಟ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ, ಬಟ್ 5-6 ವರ್ಷ ಅಂತ ತೊಗೊಂಡಾಗ ದಟ್ಸ್ ಓಕೆ. ಮಾಡೋಣ, ಕಾರ್ ಅಲ್ವಾ, ನನ್ನ ಸೇಫ್ಟಿ ಮುಖ್ಯ ಆಗುತ್ತೆ ಅಂತ ಅಂದ್ಬಿಟ್ಟು ಓಕೆ ಒಂದು ಇರಲಿ ಅಂತ ತೊಗೊಂಡೆ. ಬಟ್ ಅಂದ್ರೂ ನನಗೆ ಯಾರೋ ಕೇಳಿದ್ರು ಒಂದಿನ, ಇದೇ ಬೆನ್ಸ್ ವಾಶ್ ಮಾಡ್ತಾ ಇದ್ದೆ ಮನೆ ಮುಂದೆ ನಿಂತ್ಕೊಂಡು, ಇದೆಲ್ಲ ಮಾಡ್ತೀನಿ. ಬೆನ್ಸ್ ತೊಗೊಂಡ್ರಾ? ಹೌದು. ಹೊಸ ತೊಗೊಂಡ್ರಾ? ಶೋರೂಮಿಂದ ತೊಗೊಂಡ್ರಾ? ಅವ್ಳಿಗೆ ಯಾಕೆ ನಾವು ತೊಗೊಳಕ್ಕಾಗಲ್ವಾ? ಅಂದರೆ ಮಿಡಲ್ ಕ್ಲಾಸಿಂದ ಬಂದಿರೋರು ಅಥವಾ ಏನೂ ಇಲ್ಲದೆ ಬಂದಿರೋರು ಏನೂ ಡ್ರೀಮೇ ಮಾಡಬಾರ್ದ, ತೊಗೊಳ್ಳೇಬಾರ್ದ? ಇಷ್ಟು ಕಷ್ಟಪಡೋದು ಯಾಕೆ ನಾವು? ನಾಳೆ ಬೆಳಿಗ್ಗೆ ಹೊಟ್ಟೋದ್ರೆ ನಾನು ಒಂದು ಅಲ್ಲ ನಾನು ಹೇಳ್ತಾ ಇರೋದು. ಐ ಥಿಂಕ್ ಅಪ್ಪು ಸರ್ ಇನ್ಸಿಡೆಂಟ್ ಆದಮೇಲೆ ಐ ರಿಯಲೈಸ್ಡ್ ಒನ್ ಥಿಂಗ್, ಗೊತ್ತಿಲ್ಲ ಯಾರಿಗೆ ಯಾವಾಗ ಏನಾಗುತ್ತೆ. ಈವಂದೋ ನಾನು ಎಷ್ಟೇ ಫಿಟ್ನೆಸ್ ಫ್ರೀಕ್ ಆಗಿದ್ರು ನಾಳೆ ಬೆಳಗ್ಗೆ ಎದ್ದೇಳ್ತೀನಲ್ವೋ ಗೊತ್ತಿಲ್ಲ, ಬಟ್ ಸೇವಿಂಗ್ಸು ಮಾಡಿಟ್ಟಿದ್ದೀನಿ. ನನಗೆ ಏನೇನು ಆಸೆ ಇದೆ ನಾನು ಅದನ್ನು ಮಾಡಿ ಹೋಗ್ತೀನಿ. ಮಾಡಿದೆ ಹಂಗೆ ಆಸೆ ಇದೆ. ಹಾಗಂತ ಇದು ಶೋಕಿ ಅಲ್ಲ, ಸೇಫ್ಟಿಗೆ ಅಂತಲೇ ತೊಗೊಂಡಿದ್ದು. ನೀವು ನಂಬಲ್ಲ, 80 ಮೇಲೆ ಹೋಗಿಲ್ಲ ಇವತ್ತುವರೆಗೂ. ಎಲ್ಲರೂ ಹೇಳ್ತಾರೆ ಬೆಂಜಿನ್ ಏನಿಗೆ ತೊಗೊಂಡೆ. ಅಪ್ಪ, ಕಾರ್ ಇರೋದು ನಿನ್ನನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸೇಫಾಗಿ ತಲುಪ್ಸೋಕ್ಕೆ, ಶೋಕಿ ಮಾಡೋಕ್ಕಲ್ಲ. ನಾನು ಇನ್ನೂ ಯಾವುದೋ ಬೇರೆ ತೊಗೊಂಡ್ರು ಇಷ್ಟರಲ್ಲೇ ಓಡಿಸ್ತೀನಿ. ಐ ಥಿಂಕ್ ಐವ್ ಡನ್ ಇಟ್ ಆಲ್ I-10 ಆ ಏಜ್ ಇದ್ದಾಗ 120 ಹೋಗ್ಬೇಕಂತ, ಜೋಶಲ್ಲಿ ಹೋಗ್ಬೇಕಂತ, ತಿರುಗಿಸ್ಬೇಕಂತ. ಇವಾಗಿಲ್ಲ, ಮನೆಯಿಂದ ಹೊರಟು ಮನೆಗೆ ವಾಪಸ್. ಎತ್ತಿಲ್ವಾ ಆಚೆ ಹೈವೇನಲ್ಲದನ್ನ? ಕೂರಿಗೆ ಮಾತ್ರ ಹೋಗಿದ್ದು. ಅಮೇಜಿಂಗ್. ಹೌದು, ಬಟ್ ಅದು ಒತ್ತಕ್ಕೆ ಭಯ ಆಗುತ್ತೆ, ಬೇಡ ಆರಾಮಾಗಿ ಹೋಗೋಣ. ನನ್ನೆಲ್ಲ ರೇಕ್ಸಿದ್ರು ಕೂರ್ಗ್ ಹೋಗ್ಬೇಕಂತ. 100 ದಾಟ್ಲಿಲ್ವಲ್ಲಮ್ಮ ನೀನು ಮೈಸೂರು ರೋಡಲ್ಲಿ. ನಾನಂದೆ ಯಾವ ಮಾಡೆಲ್ಲು? ಇದು GLA 220D. ಓಕೆ, ದ ಬೇಸಿಕ್ ಮಾಡೆಲ್. ಬಟ್ ನಾನಂದೆ ಮೈಸೂರು ರೋಡಲ್ಲಿ ದಿನಕ್ಕೆ 50 ಆಕ್ಸಿಡೆಂಟ್ ಆಗ್ತಿದೆ, ಬೇಡ. ನಾ ಸರಿ ಇರ್ಬೋದು, ಹಿಂದೆ ಮುಂದೆ ಬರೆಯೋರು ಸರಿ ಇರ್ತಾರೆ. ಬೇರೆ ಹಾಕಿದ್ದಾರೆ 100 ಮೇಲೆ ದಾಟೋಂಗಿಲ್ಲ ಅಂತ. ಹೌದು, ಬಟ್ ಚಚ್ತಾರಪ್ಪ, ಎಲ್ಲ ಕಡೆಗೂ ಭಯ ಆಗುತ್ತೆ. ಸೊ ಅದೊಂದಾಯ್ತು ಹೋದ ವರ್ಷದಲ್ಲಿ. ಅಮೇಝಿಂಗ್. ಕಂಟಿನ್ಯೂ ದ ವೇ ಯು ಆರ್, ಮುಂದೆ ನುಗ್ಗಿ. ಆ್ಯಂಡ್ ಲಾಸ್ಟ್ಲಿ ರಕ್ಷಿತಾ ಮ್ಯಾಮ್ ಇಲ್ಲಿಗೆ ಬಂದಾಗ, ರಕ್ಷಿತಾ ಪ್ರೇಮ್ ಅವರು ಅವ್ರು ಹಿಂಗೆ ಯಾವತ್ತೋ ನಾನು ಸೋಲೋ ಟ್ರಿಪ್ಪಿಗೆ ಗೋವಾಗ ಹೋಗಿದ್ದೀನಿ, ಸಡನ್ಲಿ ಶಿ ಕಾಲ್ಸ್, ಒಬ್ಳೇ ಹೋದ್ಯಾ? ಅದೇ ಔಟ್ ಆಫ್ ದ ಬ್ಲೂ ಆನ್ ಇನ್ಸ್ಟಾ. ನನಗೆ ಅವ್ರು ಹೇಳಲಿ, ನಿಮ್ದು ಹೆಂಗಿದು ಈ ಥರ ಬುದ್ಧಿ, ನಿಮ್ಮದು ಎಕ್ಸ್ಪೆಕ್ಟೇ ಮಾಡ್ರಲ್ಲ, ಅವಾಗ ಸಡನ್ನಾಗಿ ಕಾಳಜಿ ತೋರಿಸ್ತಿರಲ್ಲ. ನಾನು ಹಿಂಗೆ ಅನುಪಮಾ ಮೇಲೂ ಕಾಲ್ ಮಾಡಿದ್ದೆ, ಅವರೆಲ್ಲ ತಾಂಜೇನಿಯಾನೋ ಎಲ್ಲಿಗೋ ಹೋದಾಗ ಐ ವಾಸ್ ಸೋ ಹ್ಯಾಪಿ. ಏನೋ ಹೌ ಶಿ ಟ್ರಾವೆಲ್ಸು ಮತ್ತು ಫೋಟೋಗ್ರಫಿ ಬಗ್ಗೆ ಎಲ್ಲ ಇಂಟ್ರೆಸ್ಟು ಅಂತಲ್ಲ. ಸೊ ವಾಟ್ ಸರ್ಪ್ರೈಸಸ್ ಹ್ಯಾವ್ ಯು ಗಾಟ್? ದಟ್ಸ್ ದ ಲಾಸ್ಟ್ ಇದು ಫ್ರಮ್ ದ ಇಂಡಸ್ಟ್ರಿ. ಕೆಲವು ಸತಿ ನಮ್ಮ ನೋವುಗಳು ನಮ್ಮನ್ನು ಬೇರೆ ಥರ ಟರ್ನ್ ಮಾಡೋಕೆ ಹೋಗುತ್ತೆ. ಈ ಥರ ಒಳ್ಳೊಳ್ಳೆ ವಿಚಾರಗಳನ್ನು ಒಂದಷ್ಟು ಎಕ್ಸಾಕ್ಟ್ಲಿ ಖುಷಿ ಕೊಡುತ್ತೆ. ಐ ಥಿಂಕ್ ಒಂದು ನಾನು ಕ್ಲಿಯರ್ ಮಾಡಲೇಬೇಕು. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಆಪರ್ಚುನಿಟಿ ಅಂತ ಅನ್ಸುತ್ತೆ. ನಾನು ಕಾಡಿಗೆ ಹೋಗಿರೋದೆಲ್ಲನೂ ಕೊಲ್ಯಾಬ್ರೇಷನ್. ನಾನು ಇವಾಗೆಲ್ಲ ಕೊಲ್ಯಾಬ್ರೇಷನ್ ಆಗೋಗಿರೋದ್ರಿಂದ, ಫ್ರೀ ಆಗೋಗಿರೋದ್ರಿಂದ, ಐ ಆಮ್ ಸಂಬಡಿ. ಕೆಲವು ಬಿಲೀಫ್ ಸಿಸ್ಟಮ್ ಇದೆ ನನಗೆ. ಟ್ರಾವೆಲಿಂಗ್ ಎಲ್ಲನೂ ಕೊಲ್ಯಾಬರೇಟ್ ಮಾಡಲ್ಲ ನಾನು. ಒಂದು ಸ್ಟೇ ತೊಗೊಳ್ಳಿ, ಇಲ್ಲಾಂದರೆ ಇದನ್ನು ಮಾಡಿ, ಆ ಥರ ನಾನು ಬ್ಯಾಲೆನ್ಸ್ ಮಾಡೋದು. ಬಟ್ ಸಫಾರಿ ಅಂದರೆ ನಾವು ಮನುಷ್ಯರು ಎಷ್ಟು ಕೆಟ್ಟವರಾಗ್ಬಿಟ್ಟಿದ್ದೀವಿ, ಯಾಕಂದರೆ ಪ್ರಾಣಿಗಳಿಗೆ ಲಕ್ಷ ಖರ್ಚು ಮಾಡಿ ನೋಡ್ಬೇಕು ನಾವು. ಸೊ ಇಷ್ಟು 1 ವರ್ಷ ನಾನು ಗೇಮ್ ಡ್ರೈವ್ಸ್ ಅಂತೆಲ್ಲ ಇರುತ್ತಲ್ಲ. ಏನು ಡ್ರೈವ್ಸು? ಗೇಮ್ ಡ್ರೈವ್ಸ್. ವೆನ್ ಯು ಗೋ ದೇರ್ ಸಫಾರಿನಲ್ಲಿ 24 ಸಫಾರಿ ಹೋಗ್ಬೇಕಲ್ಲ, 4-5 ದಟ್ಸ್ ಕಾಲ್ಡ್ ಆಸ್ ಗೇಮ್ ಡ್ರೈವ್. ಒಂದೇ ಸತಿ ನೀವು ಪ್ರಾಣಿ ನೋಡಕ್ ಸಿಗಲ್ಲ. ಬೆಳಗ್ಗೆ ಎಲ್ಲ ಬೆಳಗ್ಗೆ ಒಂದು, ಸಂಜೆ ಒಂದು, ಕೆಲವೊಮ್ಮೆ ಫುಲ್ ಡೇ ಸಫಾರೀಸ್ ಇರುತ್ತೆ. ಎಲ್ಲದಕ್ಕೂ ಪೇ ಮಾಡಿನೇ ಹೋಗಿರೋದು. ಯಾವುದು ಅಂದರೆ ಎಸ್ಪೆಷಲಿ ಫಾರೆಸ್ಟ್ ಅಥವಾ ಸಫಾರೀಸು ಫ್ರೀಯಾಗಿ ನಡೆಯಲ್ಲ, ಕೊಲಾಬ್ರೇಷನ್ ನಡೆಯಲ್ಲ. ₹1 ಇಲ್ಲ. ನೆವರ್. ಗುಡಿಗೆ ಬಂದು ಪಾಪ ಅವ್ರು ಹೋಸ್ಟ್ ಮಾಡಿದ್ರು ನಮ್ಮನ್ನೆಲ್ಲರನ್ನೂ. ಅವಾಗ ಮಾತ್ರ ಫ್ರೀಯಾಗಿ ಹೋಗಿದ್ದು. ಬಿಟ್ರೆ ಫ್ರಮ್ ಮೈ ಫಸ್ಟ್ ಕಾನಾ ಟ್ರಿಪ್ ಟಿಲ್ ನಂದು ಲಾಸ್ಟ್ ಟ್ರಿಪ್ ಟ್ಯಾನ್ಜೇನಿಯಾ ಎಲ್ಲನೂ ಪೇ ಮಾಡ್ರು. ಟ್ಯಾನ್ಜೇನಿಯಾ ಇಸ್ ಎಕ್ಸ್ಪೆನ್ಸಿವ್. ಸೊ ನಾನು ಅಂದ್ಕೊಂಡೆ 3 ಮೇಲಾಯಿತು ನನಗೆ. ಬಟ್ ನಾನು ಅಂದ್ಕೊಂಡೆ ಇದು ಲೈಫಲ್ಲಿ ಒಂದ್ಸಲ ಟ್ಯಾನ್ಜೇನಿಯಾ ಮಾಡೋಕ್ಕಾಗೋದು. ಸೌತ್ ಇದು ಮಾಸೈ ಮರ ಮಾಡ್ಬೋದು, ಅದಕ್ಕಿಂತ ಸ್ವಲ್ಪ ಕಡಿಮೆ ಬರುತ್ತೆ. ಬಟ್ ಅಥವಾ ಟ್ಯಾನ್ಜೇನಿಯಾ ಮಾಡಿಬಿಡೋಣ, ಬಿಕಾಸ್ ಅದು ಬರ್ತಿಂಗ್ ಸೀಸನ್ ಇತ್ತು. ಒಂದ್ಸಲ ಪ್ರಾಣಿಗಳು ನೋಡೋ ಹುಚ್ಚು ಬಂದೆ ರಶ್ಮಿ, ಯು ಕೆನಾಟ್ ಸ್ಟಾಪ್ ಯುವರ್ ಸೆಲ್ಫ್. ಐಮ್ ಟೆಲ್ಲಿಂಗ್ ಯು. ಓಕೆ ಪರವಾಗಿಲ್ಲ, ಏನೋ ಒಂದು ಕಷ್ಟಪಡೋಣ, ಇನ್ನೊಂದೇನೋ ಶೋ ಮಾಡೋಣ ಅಂತ ಆ ಥರದ್ದು ಏನೋ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಾವು. ಸೊ ಐ ಥಿಂಕ್
ಆ ಥರ ನನಗೆ ಪ್ರಾಣಿಗಳನ್ನ ತುಂಬ ಹತ್ತಿರದಿಂದ ನೋಡಿ ಇನ್ನೊಂಥರ ರಿಯಲೈಸೇಷನ್, ಅಂದ್ರೆ ಮನಸ್ಸಿಗೆ ಇನ್ನೇನೋ ಖುಷಿ ಹತ್ತಿರದಿದೆ. ಕಬ್ಸ್ನೆಲ್ಲ ನೋಡಿ ಆಟ ಆಡ್ಬೇಕಾದ್ರೆ ಮಕ್ಕಳು ಪುಟಾಣಿವು ಲಯನ್ ಕಬ್ಸಾ, ಲಯನ್ ಕಬ್ಸ್ ಎಲ್ಲ ನೋಡಿದಾಗ ಕೂತ್ಕೊಂಡು ಹತ್ತಿರೋದಿದೆ. ಬಿಕಾಸ್ ಯು ಜಸ್ಟ್ ಕೆನಾಟ್, ಅಂದರೆ ಆ ನೇಚರಲ್ಲಿರುವಂಥ ಇಟ್ ವಿಲ್ ಸರ್ಪ್ರೈಸ್ ಯು ಎವ್ರಿ ಸ್ಟೆಪ್, ಎವ್ರಿ ಸಫಾರಿ ಏನೋ ಒಂದು ಕಾದಿರತ್ತೆ. ಅಥವಾ ಹಂಟ್ ಮಾಡೋದು, ಒಂದು ಲಯನ್ ಒಂದು ಝೀಬ್ರಾನ ಹಂಟ್ ಮಾಡೋದು ಅಷ್ಟು ನೋವು ಕೊಡುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ವಿ ವರ್ ಲೈಕ್ ವೇಟಿಂಗ್, ನಾನು ಹಂಟ್ ನೋಡಬೇಕು ಅಂತ. ಅದಾದಾಗ ವೆನ್ ಇಟ್ ಹ್ಯಾಪೆಂಡ್, ಅದು ಸಾಯೋ ನೋಡಿ ಅಳು ಬಂತಾನೆ ನಂಗೆ. ನಮ್ಮ ಅಪ್ಪಂದೆಲ್ಲ ನೆನಪಾಗೋಕ್ಕೆ ಶುರುವಾಗುತ್ತೆ. ಇಟ್ ವಿಲ್ ಹಿಟ್ ಯು ಸೋ ಬ್ಯಾಡ್. ಬಟ್ ಅದೇ ಅಲ್ವಾ ಪ್ರಾಸೆಸ್, ಒಂದು ಬದುಕಬೇಕಂದ್ರೆ ಇನ್ನೊಂದು ಸಾಯಿಸಲೇಬೇಕು. ಹಾಗೆ ಅಲ್ವಾ ಜೀವನ ನಡೆಯೋದೇ ಹಾಗೆ. ಐ ಥಿಂಕ್ ಈ ಥರದ್ದೆಲ್ಲ ಆಗ್ಬೇಕಂದ್ರೆ ಎಷ್ಟೊಂದು ಜನ ಅಂದ್ಕೊಂಡ್ರು ಕೊಲಾಬ್ರೇಟ್ ಮಾಡಿ ಹೋಗ್ತಾ ಇದ್ದೀವಿ ಅಂತ. ಇಲ್ಲ, ಎಲ್ಲದಕ್ಕೂ ಪೇ ಮಾಡಿ ಹೋಗ್ತಿರೋದು. ಎಷ್ಟೊಂದು ಜನ ಏನಮ್ಮ ಕಾಡಲ್ಲೇ ಇದೆಯಾ ಅಂತ ಅಂತಾರೆ, ಕಾಡೊಳಾಗ್ಬಿಡಿದೆಯಲ್ಲ ಅಂತ ಅಂತಾರೆ. ದಟ್ಸ್ ಓಕೆ. ಮನುಷ್ಯ ಅನ್ನೋ ಪ್ರಾಣಿ ಜೊತೆ ಬದುಕೋದಕ್ಕಿಂತ ರಿಯಲ್ ಪ್ರಾಣಿಗಳ ಜೊತೆಗೆ ಯಾವುದೇ ನೋವಿಲ್ಲದೆ ಅಟ್ಯಾಕ್ ಮಾಡಲ್ಲ, ಎಂಥದ್ದು ಇಲ್ಲ. ಅಂದರೆ ನೀವು ಸಿಲಿಯಾಗಿ ಬಿಹೇವ್ ಮಾಡಿದೆ, ಕಿರ್ಚಾಡಿದೆ, ಏನು ನಾನ್ ಸೆನ್ಸಾಗಿ ಏನೂ ಮಾಡಲಿಲ್ಲ ಅಂದರೆ ಐ ಥಿಂಕ್ ಆ ಥರದ್ದು ಒಂದು ಬ್ಯೂಟಿ ಬೇರೆ ಎಲ್ಲೂ ಇಲ್ಲ. ಐ ಥಿಂಕ್ ನಂಗೆ ಅದು ಆಗಿರೋದು ಸೋಲೋ ಟ್ರಿಪ್ಪಲ್ಲಿ. ಅದು ಬಿಟ್ಟರೆ ಸಫಾರಿ ಪ್ರಾಣಿಗಳನ್ನ ನೋಡ್ದೆ. ಸರ್ಪ್ರೈಸಿಂಗ್ಲಿ ರಕ್ಷಿತಾ ಮ್ಯಾಮ್ ನನ್ನ ಬರ್ತ್ಡೇ ದಿನ ವಿಶ್ ಮಾಡಿದ್ರು. ನಂಗೆ ಒಂದು ಸೆಕೆಂಡ್ ನೋಡಿದೆ, ಓ ರಕ್ಷಿತಾ ಮ್ಯಾಮ್ ಮಾಡ್ಯಾರ ಅಂತ. ಅದಾದಮೇಲೆ ಶಿ ಸ್ಟಾರ್ಟ್ ಟೆಕ್ಸ್ಟಿಂಗ್ ಮೀ ಇನ್ಸ್ಟಾಗ್ರಾಮಲ್ಲಿ, ನಂಗೆ ಇಷ್ಟ ನೀನು ಸಫಾರಿಗೆ ಹೋಗ್ತಿರೋದು, ಐ ಥಿಂಕ್ ನಾನು ನೀನು ಸಿಗಬೇಕು, ಒಂದು ಕಾಫಿ ಕೂತು ನೀನು ಹೇಳು, ನಂಗೆ ಲೆಪರ್ಡ್ಸ್ ಬಗ್ಗೆ ಹೇಳು, ಬಿಕಾಸ್ ನಂಗೆ ಲೆಪರ್ಡ್ಸ್ ಅಂದರೆ ಸಿಕ್ಕಾಬಡೆ ಇಷ್ಟ. ದೆನ್ ಆಮೇಲೆ ಅಂತ ಅಂದೆ, ನಾನು ನಿಮ್ಮ ನಂಬರ್ ತೊಗೋತೀನಿ ಬಿಕಾಸ್ ವಿ ಹ್ಯಾವ್ ಎ ಮ್ಯೂಚುವಲ್ ಫ್ರೆಂಡ್ ಕಾರ್ತಿಕ್ ಅಂತ. ತೊಗೋತೀನಿ ನಾನು, ನೋ ನೀಡ್ ಅಂದ್ಬಿಟ್ಟು ಅವ್ರ ನಂಬರ್ ಕಳಿಸಿದ್ರು. ಅಯ್ಯಯ್ಯೋ ಅಂತ ಅಂದ್ಕೊಂಡೆ. ಕಾರ್ತಿಕ್ ಶರ್ಮಾ. ಆಮೇಲೆ ಒಂದಿನ ಕಾರ್ತಿಕ್ಗೆ ಕಾಲ್ ಮಾಡಿದೆ, ರಕ್ಷಿತಾ ಮ್ಯಾಮೇ ಎತ್ಬಿಟ್ರು ಫೋನು. ದೆನ್ ಮಾತಾಡಿದ್ರು, ಎಲ್ಲಿ ಹೆಂಗೆ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಹೆಂಗೆ ಏನು ಕತೆ. ಬಟ್ ಅಪ್ಯಾರೆಂಟ್ಲಿ ಅವರು ಕಬಿನಿಗೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರಂತೆ, ನಾಗರಹೊಳೆಗೆಲ್ಲ. ಆಲ್ಸೋ ಇದು ತುಂಬ ವೈಲ್ಡಲ್ಲಿ ಅಂತ ಡ್ರೈವ್ಸ್ ಎಲ್ಲ ತುಂಬ ಇಷ್ಟಪಡ್ತಾರೆ. ಬೆಳಗ್ಗೆ ಸುಮ್ಮನೆ ಹೊಟ್ಟೋಗ್ತೀನಿ, ಒಂದು ಡ್ರೈವ್ ಮುಗಿಸ್ಕೊಂಡು ವಾಪಸ್ ಬಂದುಬಿಡ್ತೀನಿ. ಬಟ್ ನಾವಿಬ್ರು ಸಿಗ್ಬೇಕು ಕಾಡು ಬಗ್ಗೆ ಮಾತಾಡೋಕ್ಕೆ. ಸಮಯರ್ ಓಕೆ, ಕಾಡಿಂದ ನನಗೆ ಶೀ ಈಸ್ ಅ ಸೂಪರ್ ಸ್ಟಾರ್, ವಾಟ್ ಎವರ್ ಇಟ್ ಇಸ್, ಶೀ ಈಸ್ ಅ ಸೂಪರ್ ಸ್ಟಾರ್. ಆ್ಯಂಡ್ ಅವ್ರು ಟೆಕ್ಸ್ಟ್ ಮಾಡೋದು, ಅವ್ರು ನನ್ನ ಹತ್ರ ಒಳ್ಳೆ ಏನೋ ಎಷ್ಟೋ ವರ್ಷದಿಂದ ಗೊತ್ತು ಅನ್ನೋ ಥರ ಎಲ್ಲ ಮಾತಾಡಿದಾಗ ಖುಷಿ ಆಯಿತು ನನಗೆ. ಓಕೆ, ಏನು ಒಂದು ಪ್ರಾಣಿಯಿಂದ ಓಕೆ ಅವ್ರ ನನ್ನ ಹತ್ರ ಮಾತಾಡಿದ್ರಲ್ಲ ಅಂತ. ಬಟ್ ಶಿ ವಾಸ್ ವೆರಿ ವೆರಿ ಸ್ವೀಟ್ ಆ ಥರದ ವಿಚಾರದಲ್ಲಿ. ನೀವು ಬನ್ನಿ ಕಾಡಿಗೆ, ಖಂಡಿತ ಹೋಗೋಣ. ನೆವರ್ ಸೇ ನೆವರ್ ಅಂತಾರಲ್ಲ, ಹಂಗೆ ಮುಂದಕ್ಕೆ ವಿ ವಿಲ್ ಸಿ. ಬಟ್ ಅಷ್ಟು ಇವತ್ತು ಮಾತಲ್ಲೇ ಸಖತ್ ಜಾಗ ಟ್ರಾವೆಲ್ ಮಾಡಿದ್ದೀವಿ. ಅಮೇಝಿಂಗ್ ಅನು. ಫೈನಲಿ ಬಂದವರೆಲ್ಲರಿಗೂ ಐ ಗಿವ್ ಅ ಬುಕ್. ಓಕೆ, ವಾವ್. ಸೊ ಯಾವ ಬುಕ್ಕು ನಿಮ್ಮನ್ನು ಸೆಳೀತಾ ಇದೆ? ಓಕೆ, ಐ ಥಿಂಕ್ ಐ ವಾಂಟ್ ಟು ಗಿವ್ ಯು ದಿಸ್. ಆರ್ ಯು ಇಂಟ್ರೆಸ್ಟೆಡ್ ಇನ್ ಈ ಥರ ಹೆವಿ ಬುಕ್ಸ್? ಹೆವಿ ಅಂದರೆ ಇದು ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧಿ ಅವ್ರದ್ದು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಕನ್ನಡ. ನಂಗೆ ಯಾಕೋ ಹೇಳ್ತಾರೆ, ಎರಡು ಕೊಡ್ತೀನಿ ಅದ್ರ ಜೊತೆಗೆ. ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತ, ದಿಸ್ ಇಸ್ ಅನ್ ಆಟೋಬಯೋಗ್ರಫಿ. ಇಫ್ ಅಟ್ ಆಲ್ ಇಫ್ ದಿಸ್ ಇಸ್ ಇದು ಇಫ್ ಯು ಥಿಂಕ್ ಇದು ಬೇಡ ಅಂದರೆ ದರ್ ಇಸ್ ದಿಸ್, ಐ ಡೋಂಟ್ ನೋ. ಇದು ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದ್ದೆ, ಅಕಸ್ಮಾತ್ ಯಾವ್ದಾದ್ರು ಒಂದು ಪೇಜಲ್ಲಿ ಏನಾದ್ರು ಮಾರ್ಕ್ ಗೀಕೆಲ್ಲ ಇದ್ರೆ ಬೈಬೇಡಿ. ಇದನ್ನ ನೀವು ಹೇಳಿದ್ ನಂಗೆ ನೆನಪಿದೆ. ದಿಸ್ ಐ ಥಿಂಕ್ ಐ ವಾಂಟ್ ಟು ಗಿವ್ ಇಟ್. ಇಟ್ಸ್ ಅ ಬಿಗ್ ಬುಕ್. ಯಾಕಂದ್ರೆ ತುಂಬಾ ಫಿಟ್ನೆಸ್ ಸಂಬಂಧಪಟ್ಟಂತೆ ಇದಲ್ವಾ. ಸೊ ಹಿಯರ್ ಇಟ್ ಇಸ್ ಟಿಮೋಥಿ ಫೆರಿಸ್ ಅವ್ರದ್ದು ದ 4-hour Body. ಐ ರಿಮೆಂಬರ್ ನೀವು ಇದನ್ನ ಹೇಳಿದ್ದು. ಐ ಥಿಂಕ್ ಹಿತಂಗೆ ಅಷ್ಟೇ. ನಾನು ಯಾವುದೋ ಒಂದು ಓದ್ತಾ ಇದ್ದೆ. ಇಲ್ಲಿ ನೋಡಿ ನಿಮ್ಮ ಹೆಸರು ರ್ಯಾಪಿಡ್. ಅದೇನು ಗೊತ್ತಾ, ಏನೇನೋ ಥಿಯರೀಸ್ ಇದೆ ಅದರದ್ದು. ಎಕ್ಸ್ಪೆರಿಮೆಂಟ್ಸ್ ವಿತ್ ಬಾಡಿ ಅಂತ. ಸೊ ಹಾಗಾಗಿ ಯು ಮೈಟ್ ಎಂಜಾಯ್ ಇಟ್ ಬಿಕಾಸ್ ಸಿನ್ಸ್ ಯು ಆರ್ ಅ ಫಿಟ್ನೆಸ್ ಎಂತೂಸಿಯಾಸ್ಟ್, ಫ್ರೀಕ್ ಅನ್ನಲ್ಲ. ಈಗ ಯಾವುದು ಕನ್ನಡ ಪುಸ್ತಕ ಕೊಡೋಣ? ಚಿದಂಬರ ರಹಸ್ಯ ಓದಿದ್ದೀರಾ? ಚಿದಂಬರ ರಹಸ್ಯ ಓದಿಲ್ಲ, ಕೊಡಿ. ಐ ಥಿಂಕ್ ಐ ವಾಂಟ್ ಟು. ಥ್ಯಾಂಕ್ ಯು ಸೋ ಮಚ್. ಕೊನೆ ಕೆಲಸ ಇದ್ರ ಜೊತೆಗೇನೆ ಕಂಟಿನ್ಯೂ ದ ವೇ ಯು ಆರ್ ಲೈಫಲ್ಲಿ. ಯಾವಾಗಲೂ ಹಿಂಗೆ ಕ್ಯೂರಿಯಸ್ ಆಗಿರಿ. ದಿಸ್ ಇಸ್ ಅ ವೌಚರ್ ಫಾರ್ ಯು ಫ್ರಮ್ ಬಿಗ್ ಬಾರ್ಬಿಕ್ಯೂ. ಥ್ಯಾಂಕ್ ಯು. ಮ್ಯೂಸಿಕ್ ಪಿಲ್ಲೋ. ಇದು ಬಹಳ ಕಿಲಾಡಿ ಪಿಲ್ಲೋ ಇದು. ಯಾಕೆ ಗೊತ್ತಾ, ಒಳಗಡೆ ಒಂದು ಸ್ಪೀಕರ್ ಇರುತ್ತೆ, ಎರಡು ಫೋನ್ ಕನೆಕ್ಟ್ ಮಾಡ್ಕೊಂಡು ಯು ಕ್ಯಾನ್. ಹ್ಯಾವ್ ಐ ಗಿವನ್ ದಿಸ್ ಯು ಬಿಫೋರ್? ಇಲ್ಲ, ನಿಮ್ಮ ಶೋ ನೋಡಿ. ಓಕೆ, ಬಿಕಾಸ್ ಯಾರೋ ನಾನು ಬಂದಾಗ ನನಗೆ ಭಾಳ ಜಾಸ್ತಿ ಆಗೋಯ್ತು ಮ್ಯೂಸಿಕ್ ಪಿಲ್ಲೋ, ನಂಗೆ ಮ್ಯಾಟ್ರಸ್ ಬೇಕು ಏನೋ ಅಂದಂಗೆ. ಲೈಕ್ ಓಕೆ, ಲಾಸ್ಟ್ಲಿ ಪೋಲಾ ಬೇರ್ ಕಡೆಯಿಂದ ಹಿಯರ್ಸ್ ಅನ್ ಐಸ್ ಕ್ರೀಮ್ ವೌಚರ್. ಓಕೆ, ಥ್ಯಾಂಕ್ ಯು ಸೋ ಮಚ್. 3 ಜನನ ಈಗ ಅನುಪಮ ನಾಮಿನೇಟ್ ಮಾಡಬೇಕು. ಯಾರನ್ನ ನೀವು ಶೋನಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ? ಯಾರ ಆಲೋಚನೆಗಳಿಗೆ ಸ್ಪಂದಿಸೋಕ್ಕೆ? ಐ ಥಿಂಕ್ ಐ ವಾಂಟ್ ಟು ಸಿ ಡಾಕ್ಟರ್ ಬ್ರೋ. ಓ, ಲವ್ಲಿ ಸಜೆಷನ್. ರಿಸ್ಕ್ ಅಂತ ನಾ ಹೇಳಲ್ಲ. ಈಗ ಎಷ್ಟೋ ಜನ ಫೀಮೇಲ್ ಸೋಲೋ ಟ್ರಾವೆಲರ್ಸು ಇದ್ದಾರೆ, ಬಟ್ ಇವ್ರದ್ದು ದ ಸಮಥಿಂಗ್ ಅಬೌಟ್ ಹಿಮ್, ಹೋಮ್ವರ್ಕ್ ಇದೆ. ಸೊ ಐ ವಾಂಟ್ ಟು ನೋ ದಟ್. ಯಾ, ಸುಧಾಮೂರ್ತಿ ಅವರು
ಇನ್ಯಾರನ್ನ ತಾರಮ್ಮ ಅವ್ರನ್ನ ಕರೆಸ್ಬೋದು. ಐ ಥಿಂಕ್ ಚೆನ್ನಾಗಿರುತ್ತೆ. ಅವ್ರು ಬಂದರೆ ಒಂಥರ ಫನ್ ಇರುತ್ತೆ. ಹೌದೇನೇಮ್ಮ, ಯಾಕೆಮ್ಮ ಹಂಗೇನೆಮ್ಮ ಅಂತಲ್ಲ, ಒಂಥರ ಕ್ಯೂಟ್ ಆಗಿರುತ್ತೆ. ಮಾತಾಡಿದ್ದೀನಿ, ತುಂಬ ಸತಿ ಮಾತಾಡಿದ್ದೀನಿ ಅವ್ರ ಹತ್ರ. ಇನ್ಫ್ಯಾಕ್ಟ್ ಕರೆದಿದ್ದೀನಿ. ಸೊ ಬರಲಿ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಬರ್ತಾರೆ ಅಂತ ಅಂದ್ಕೊಂಡು. ಅಮೇಝಿಂಗ್ ಅನು, ಥ್ಯಾಂಕ್ ಯು. ಆ್ಯಂಡ್ ಇಷ್ಟೆಲ್ಲ ಎಪಿಸೋಡನ್ನು ನೋಡಿ ಇಲ್ಲಿ ಗೆಸ್ಟಾಗಿ ಬಂದು ಕೂತ್ಕೊಂಡ ಅನುಭವ ಹೇಗಿತ್ತು? ಸಕ್ಕತ್ತಾಗಿತ್ತು. ನಮ್ಮ ಕನ್ನಡದಲ್ಲಿ ಓಕೆ ಯಾರೋ ಶುರು ಮಾಡಲ, ನಾನು ನಿಮಗೂ ಗೊತ್ತು ನನಗೂ ಗೊತ್ತು, ನಂಗೆ ಐ ಆಲ್ವೇಸ್ ವಾಂಟೆಡ್ ಟು ಸ್ಟಾರ್ಟ್. ಬಟ್ ಒಂದು ಹಿಂಗೆ ಏನು ನನಗೆ ನಾನು ಸ್ವಲ್ಪ ಅತಿಯಾಗಿ ದೊಡ್ಡದಾಗಿ ಯೋಚನೆ ಮಾಡ್ತೀನಿ, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ. ಸೊ ಟೇಕಿಂಗ್ ಟೈಮ್. ಬಟ್ ಏನು ನ್ಯೂ ಸ್ಟಾರ್ಟೆಡ್, ನಾನು ಓಕೆ ಅವ್ರು ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಬಟ್ ಆ ಕನ್ಸಿಸ್ಟೆನ್ಸಿ ಇದೆಯಲ್ಲ, ಅದಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇವತ್ತಿಗೂ ನೀವು ಅಷ್ಟು ಬ್ಯಾಂಕಿಂಗ್ ಇಟ್ಕೊಂಡು 4 ಎಪಿಸೋಡ್ಗಳನ್ನ ಮಾಡಿಕೊಂಡು ಅಷ್ಟೆಲ್ಲ ಕತೆಗಳನ್ನ ಕೇಳಿ ಐ ಥಿಂಕ್ ಈ ಶೋ ಬೇರೆ ಥರನೇ ಕಾಣಿಸ್ತಾ ಇದೆ ನನಗೆ. ಓಕೆ, ಆ್ಯಂಡ್ ಕನ್ನಡದಲ್ಲಿ ಇದು ಹೊಸದು. ಆ್ಯಂಡ್ ನೀವು ಎಷ್ಟೋ ಜನಕ್ಕೆ ದಾರಿನ ಓಪನ್ ಮಾಡಿಕೊಡ್ತಾ ಇದ್ದೀರಾ. ಅದು ನಾನು ಓಪನಾಗಿ ಹೇಳ್ತಾನೆ. ನಾಳೆ ದಿನ ನಾನು ಮಾಡಿದ್ರು ಪ್ರಾಬಬ್ಲಿ ನೀವಿಷ್ಟು ಕನ್ಸಿಸ್ಟೆಂಟಾಗಿ ಇರೋ ಕಾರಣನೇ ನಾನು ಮಾಡಿರ್ತೀನಿ. ಇವ್ರು ಮಾಡ್ಯಾರೆ, ಮಾಡೋಣ, ಟ್ರೈ ಮಾಡೋಣ, ನಾನು ಪ್ರಯತ್ನ ಪಡೋಣ ಅಂತ. ಐ ಥಿಂಕ್ ಆ ಪ್ರಯತ್ನಕ್ಕೆ ನಾನು ಯಾವಾಗಲೂ ನಿಮ್ಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಸಿಕ್ಕಾಬಡೆ ಖುಷಿ ಆಯ್ತು. ಎಷ್ಟೊಂದು ವಿಚಾರಗಳು ಹೇಳದೇ ಇರೋದು, ಹೇಳಲೇಬಾರ್ದು ಅಂತ ಇದ್ದಿದ್ದೆಲ್ಲ ರಿವೀಲ್ ಆಗೋಯ್ತು. ಬಟ್ ಒಂಥರ ಮನ್ಸಾರೆ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಐ ಸ್ಪೋಕ್ ಮೈ ಹಾರ್ಟ್ ಔಟ್. ಸೊ ಐ ಗೆಸ್ ವಿತ್ ದಿಸ್ ಒನ್ ಇವತ್ತಿನ ಶೋನ ಮುಗಿಸ್ತಾ ಇದ್ದೀನಿ. ಲಿವಿಂಗ್ ಯು ವಿತ್ ದಿಸ್ ಥಾಟ್. ತುಂಬ ಓವರ್ ಥಿಂಕ್ ಮಾಡೋದು, ಅಯ್ಯೋ ಹಿಂಗಾಗೋಗ್ಬಿಟ್ರೆ ಹಂಗಾಗೋಗ್ಬಿಟ್ರೆ ಅಂತ ವರಿ ಮಾಡೋದಿದೆಯಲ್ಲ, ಇಲ್ಲೊಂದು ಸೇಯಿಂಗ್ ಇದೆ, ವರಿಯಿಂಗ್ ಡಸ್ ನಾಟ್ ಟೇಕ್ ಅವೇ ಟುಮಾರೋಸ್ ಟ್ರಬಲ್ಸ್. ಅಂದರೆ ತುಂಬ ಹಿಂಗಾಗ್ಬಿಡತ್ತೆ ಹಂಗಾಗ್ಬಿಡತ್ತೆ ಅಂತ ಯೋಚನೆ ಮಾಡೋದ್ರಿಂದ ನಿಮ್ಮ ನಾಳೆಗಳ ಕಷ್ಟ ಅಂತೂ ದೂರ ಆಗಲ್ಲ. ಆದರೆ ಇವತ್ತಿನ ನೆಮ್ಮದಿ ಮಾತ್ರ ಖಂಡಿತ ದೂರ ಆಗುತ್ತೆ ಅನ್ನೋ ಒಂದು ಮಾತಿನೊಂದಿಗೆ ಅಫ್ಕೋರ್ಸ್ ನಾವು ಈ ಥರ ಮಾತಾಡಿದಂಥ ಯಾವ ವಿಚಾರಗಳು ನಿಮಗೆಲ್ಲೋ ಪರ್ಸ್ನಲ್ ಆಗಿ ಮುಟ್ತು, ಯಾವ ಪಾರ್ಟ್ ಆಫ್ ಆರ್ ಕಾನ್ವರ್ಸೇಷನ್ ರಿಯಲಿ ಟಚ್ಡ್ ಯುವರ್ ಹಾರ್ಟ್, ಅಥವಾ ಲೈಫು ಹೀಗೂ ನೋಡ್ಬೋದಾ, ಪರ್ಸ್ಪೆಕ್ಟಿವ್ಸನ್ನು ಪ್ರಶ್ನೆ ಮಾಡೋ ಹಾಗೆ ಮಾಡ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಮುಂದೆ ಯಾವ ಗೆಸ್ಟನ್ನು ನೋಡೋಕ್ಕೆ ಇಷ್ಟಪಡ್ತೀರಾ, ನಿಮ್ಮ ರೆಕಮೆಂಡೇಷನ್ಸ್ ಕೂಡ. ಅಂಟಿಲ್ ನೆಕ್ಸ್ಟ್ ಟೈಮ್, ಲೈಫಲ್ಲಿ ಯಾವಾಗಲೂ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಆ್ಯಂಡ್ ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್ ವಿತ್ ನಮ್ಮ ಅನುಪಮ. Thank you.